ನಮಸ್ಕಾರ. ಸುದ್ದಿ ಮನೆಯಿಂದ ಗಣೇಶ್ ಕಾಸರಗೋಡು. ಸುದ್ದಿ ಮನೆಯಿಂದ ರವಿ ಮನೆಗೆ ಬಂದಿದ್ದೀನಿ. ರವಿ ಮನೆ ಅಂದರೆ ರವಿ ಬೆಳಗೆರೆ ಅವರ ಗೃಹ ಕಚೇರಿ. ಅಕ್ಷರ ಬ್ರಹ್ಮ ಅಂತಾರೆ, ಅಕ್ಷರ ಮಾಂತ್ರಿಕ ಅಂತಾರೆ, ಇನ್ನು ಏನೇನೋ ಬಿರುದುಗಳಿದೆ. ಅದು ಎಷ್ಟು ಬಿರುದುಗಳು ರವಿ ಬೆಳಗೆರೆ ಸಿಕ್ಕಿದೆ ಅಂತ ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲದಷ್ಟು ಬಿರುದುಗಳು ಸಿಕ್ಕಿದೆ. ಅಭಿಮಾನಿಗಳ ಸಂಖ್ಯೆ ಎಲ್ಲರಿಗೂ ಗೊತ್ತಿದ್ದದೆ. ಅಂಥ ರವಿ ಬೆಳಗೆರೆ ಅವರ ಆಫೀಸಿಗೆ, ಹಾಯ್ ಬೆಂಗಳೂರು ಆಫೀಸ್ನಲ್ಲಿ ನಾನು ಕೂತಿದ್ದೀನಿ. ಮತ್ತು ನನ್ನ ಜೊತೆ ರವಿ ಬೆಳಗೆರೆ ಅವರ ಅಳಿಯ ಶ್ರೀನಗರ ಕಿಟ್ಟಿ ಮತ್ತು ಅವರ ಮಗಳು ಭಾವನಾ ಬೆಳಗೆರೆ ಇದ್ದಾರೆ. ಮೊದಲು ಅವರನ್ನು ಸ್ವಾಗತಿಸೋಣ. ವೆಲ್ಕಮ್. ಥ್ಯಾಂಕ್ ಯು. ದೊಡ್ಡ ಸಾಮ್ರಾಜ್ಯ ಬಿಟ್ಟು ಹೋಗಿದ್ದಾರೆ, ಸಣ್ಣದೇನಲ್ಲ. ಏನು ಅನ್ನಿಸ್ತದೆ? ಫಸ್ಟು ಬಿಟ್ಟು ಹೋದ್ರು ಅಂತ ಯಾಕೆ ಬೇಜಾರಾಗತ್ತೆ, ಯಾಕೆ ಹೋದ್ರು ಅನ್ನೋದು ಅದು ನೆನಪಾಗತ್ತೆ. ನಾನೀಗ ಬರ್ತಾ ಹೇಳಿದೆ, ಅಲ್ಲಿ ಫೋಟೋನ ಕೆನ್ನೆ ತಟ್ಟಿ ಯಾಕೋ ಅವಸರ ಮಾಡಿ ಹೋದೆ ಅಂತೇಳಿ. ಸೊ ಅದು ನಮ್ಮ ಬಾಂಧವ್ಯ. ಅದು ಹೌದು. ಸಾಮ್ರಾಜ್ಯ ಕಟ್ಲಿಕ್ಕೆ ಅವ್ರು ಎಷ್ಟು ಅಂದರೆ ಹೋರಾಟ ನಡೆಸಿದ್ರು, ಎಷ್ಟು ಶ್ರಮ ಪಟ್ಟರು, ಅದು ನಿಮ್ಗೆ ಗೊತ್ತು. ಹೊಸದೇನಲ್ಲ, ನಿಮಗೆ ಮೊದಲನೇ ಸ್ಟೆಪ್ಪಿಂದ ಗೊತ್ತು. ಅದರಿಂದ ಅದ್ರ ಬಗ್ಗೆ ಹೇಳಿದೆ ಖುಷಿ ಇದೆ. ಯಾಕಂದರೆ ಅಷ್ಟೊಂದು ನಾವು ತುಂಬ ಸಣ್ಣವರು ಅರಿವು ಇಲ್ಲದೆ ಇದ್ದರೂ ಕೂಡ ನಮಗೆ ಮನೆಯಲ್ಲಿ ಕಷ್ಟ ಇದೆ ಅನ್ನೋದೊಂದು ಅರಿವು ಅಂತೂ ಆಗ್ತಿತ್ತು. ಸೊ ಅದನ್ನು ಮೀರಿ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿ, ಅದರಲ್ಲೂ ಅಷ್ಟು ಹಾಯ್ ಬ್ಯಾಂಗ್ಳೂರು ಕಿಟಪ್ಪ ಯಾವಾಗೂ ಹೇಳ್ತಾ ಇರ್ತಾನೆ, ಇದು ಆಲದ ಮರ, ಇದು ಹಾಯ್ ಬ್ಯಾಂಗ್ಳೂರು ಅನ್ನೋದ್ರಿಂದನೇ ಎಲ್ಲವೂ ಹುಟ್ಕೋತಾ ಬಂತು. ಗೋಮನ್ಸಿ ಆಗಿರ್ಬೋದು, ಕ್ರೈಮ್ ಡೈರಿ ಆಗಿರ್ಬೋದು, ಎಂದು ಮರ್ಯಾದ ಹಾಡಾಗಿರ್ಬೋದು, ಈಗ ದೊಡ್ಡ ಸಂಸ್ಥೆ ಪ್ರಾರ್ಥನಾ ಆಗಿರ್ಬೋದು. ಸೊ ಮೂಲ ಮರಿಬೇಡ ಯಾವತ್ತೂ, ಬಂದಿರೋದು ಮೂಲ ಮರಿಬೇಡ ಯಾವತ್ತೂ. ನಾನು ನಿಲ್ಲಿಸ್ಬಿಟ್ಟಿದ್ದೆ ಪತ್ರಿಕೆನ ಅಪ್ಪನ ನಂತರ. ಸೊ ಯಾಕೆ ನಿಲ್ಲಿಸಿದ್ಯಾ, ಇದು ಬೇರು, ಇದು ಆಲದ ಮರ, ಇದನ್ನೇ ಬಿಟ್ಬಿಟ್ರೆ ನಾವು ಬೇರೆದೆಲ್ಲ ಬಿಟ್ಟಂಗೇನೆ, ಅದೆಲ್ಲ ಬರೀ ಬ್ರ್ಯಾಂಚಸ್ಸು. ಸೊ ಸ್ಟಾರ್ಟ್ ದಿಸ್ ಅಂತ ಸಪೋರ್ಟ್ ಮಾಡಿದ್ರು. ಸೊ ಹಾಗಾಗಿ ಸಾಮ್ರಾಜ್ಯ ಕಟ್ಟಿದ್ದಾರೆ, ತುಂಬ ಖುಷಿ ಇದೆ. ಅದನ್ನು ನಡ್ಸ್ಕೊಂಡು ಹೋಗೋಷ್ಟೇ ದೊಡ್ಡ ಜವಾಬ್ದಾರಿನೂ ಇದೆ, ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಗುಡ್. ಅಂಥ ಸಾಮ್ರಾಜ್ಯವನ್ನು ನೋಡಿ ಲವ್ ಮಾಡಿದ ಎಂಥದ್ದು ಕಿಟ್ಟಿ ನಿಂದು ಕತೆ? ಇರ್ಬೋದಾ ಅಲ್ಲ, ನನಗೆ ಅವ್ರ ಮಗಳು ಅಂತಲೇ ಗೊತ್ತಿರಲಿಲ್ಲ. ನಿಮಗೆ ಗೊತ್ತು ಚೆನ್ನಾಗಿ. ಮತ್ತು ನಿಮ್ಮ ಹತ್ರ ಮಾತಾಡೋಕೆ ಕೂತ್ಕೊಳ್ಳೋದು ಯಾವಾಗಲೂ ಒಂದು ಸಂತೋಷದ ವಿಷಯನೇ. ನನ್ನ ಸಿನಿಮಾಗೆ ಬಂದಾಗ ಫಸ್ಟ್ ಆರ್ಟಿಕಲ್ ಮಾಡಿದವ್ರು ನೀವು. ಕಳನಗರ ಕಿಟ್ಟಿ ಅಂತ ಬರೆದು ಒಂದು ಆರ್ಟಿಕಲ್ ಮಾಡಿದ್ದೆ, ವಿಜಯ ಕರ್ನಾಟಕ. ಹಾಂ, ನಮ್ಮ ಡಿ ಸಿ ನಾಗೇಶ್ ಅವ್ರ ಫೋಟೋಸ್ ತೆಗೆದಿದ್ರು. ನೀವು ನಿಮ್ಮ ಮನೆಗೆ ಬಂದಿದ್ದೆ, ನಾನು ಆ ಆರ್ಟಿಕಲ್ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಅವತ್ತಿನಿಂದ ಇವತ್ತಿನವರೆಗೂ ಆ ಒಂದು ಸಂಬಂಧ, ಆ ಸೂಕ್ಷ್ಮತೆ ಹಾಗೆ ಇದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು. ಖಂಡಿತ. ನಾನೊಂದು ದಿವಸ ಶ್ರೀನಿವಾಸ ನಗರದಲ್ಲಿ ಹೋಗ್ತಾ ಇರುವಾಗ ವಿದ್ಯಾಪೀಠ ಸರ್ಕಾರ ಇಬ್ಬರು ನೋಡಿ ಗಾಬರಿ ಆಯ್ತದೆ ನನಗೆ. ನಿಮಗೆಲ್ಲ, ನನಗೆ ಗಾಬರಿ ಅಲ್ಲ, ಹೇಳ್ಬೇಕಾ ಬೇಡವಾ ರವಿ ಹತ್ರ? ಹೇಳಿಬಿಟ್ರೆ ಏನಾಗುತ್ತೆ, ಏನು ತಿಳ್ಕೊಳ್ತಾರಂತ ಗೊತ್ತಿಲ್ಲ. ಬಟ್ ಹೇಳಿಬಿಡ್ತಾನೆ ಅಂತ ಒಂದು ಡೌಟ್ ಇತ್ತು ನನಗೆ. ಅಲ್ಲ, ಹೇಳ್ತಾರೆ ಅಂತಿತ್ತು, ಬಟ್ ಹೇಳದೇ ಇರೋದಕ್ಕೂ ನನಗೊಂದು ಇತ್ತು. ನಾನು ಏನೋ ಅಕಸ್ಮಾತ್ ಅವಳ ಜೊತೆಲಿ ಹೋಗ್ತಿದ್ದು. ಅವಳು ಮೊದಲಾಗಿ ನಿಮ್ಮ ಮಗಳು, ಅವಳೇ ಮಗಳ ಜೊತೆ ಇರೋವನು ಸಭ್ಯನಾಗಿದ್ದಕ್ಕೆ ನೀವು ಸುಮ್ಮನೆ ಆದ್ರಿ ಅಂತ ಅನ್ಸುತ್ತೆ. ಅವನಾರೋ ಪೋಲಿ ಪುಂಡ ಆಗಿದ್ರೆ ನೀವು ಡೆಫಿನೆಟ್ ಆಗಿ ಹೇಳ್ತೀವಿ, ಅಲ್ಲೋ ರವಿ, ಏನು ರವಿ ಇದು ಅಂತೇಳಿ. ಖಂಡಿತ. ಬಟ್ ಲವ್ ಸ್ಟಾರ್ಟ್ ಆದ ಹೇಗೆ ಅದು? ಯಾರು? ನಾನೊಂದು ಸೀರಿಯಲ್ ಮಾಡ್ತಾ ಇದ್ದೆ, ಪ್ರೀತಿಗಾಗಿ, ಹಂಸಲೇಖ. ಅದರಲ್ಲಿ ಅವಳ ಸ್ನೇಹಿತೆ ಒಬ್ಳು ಆ್ಯಕ್ಟ್ ಮಾಡಿದ್ಲು. ಅವಳ ಜೊತೆಗೆ ಬರೋಳು ಇವಳು. 1-2-3 ಸತಿ ಬಂದಿದ್ಲು. ಏನೋ ತುಂಬ ಸಾದಾ ಸೀದಾ ಹುಡುಗಿ ಅಂತ ಅನ್ನಿಸ್ತಾ ಇದ್ಲು, ಆರಾಮಾಗಿರೋವಳು. ಸರಿ, ಓಕೆ, ಪ್ರಯತ್ನ ಪಡ್ಬೋದಲ್ಲ, ಕೇಳಲ್ಲ ಇವಳನ್ನ ಅಂತ. ಕೇಳಿದೆ ಒಂದು ಸತಿ. ನಮಗದೆಲ್ಲ ಇಲ್ಲಪ್ಪ ಅಂತಂದ್ಲು. ಸರಿ, ಸುಮ್ಮನೆ ಅದೇ. ಹಾಗೆ ಇನ್ನೊಂದು 2-3 ಸತಿ ಭೇಟಿ ಆದಮೇಲೆ, ನಾನು ಅವಾಗ ಚಂದ್ರಚಕೋರಿ ಸಿನಿಮಾ ಮಾಡ್ತಾಯಿದ್ದೆ. ಮಾತಾಡಿದ್ವಿ. ನಾನು ಹೈದ್ರಾಬಾದ್ ಹೋದೆ, 1 ತಿಂಗಳು ಶೂಟಿಂಗು. 1 ತಿಂಗಳು ಅಲ್ಲಿ ನನಗೆ ಒಂದಿನಕ್ಕೆ 3,000 ಕೊಡೋರು ಸಂಭಾವನೆ ಅಂತ. 30 ದಿನ ಶೂಟಿಂಗು, 90,000 ಕೊಟ್ಟಿದ್ರು. ಅದರಲ್ಲಿ 60,000 ಫೋನ್ಗೆ ಖರ್ಚಾಗಿತ್ತು. ಇದೆಂತ ಅವಾಗ ಇದಲ್ಲ
ಅಂದ್ರೆ ಇನ್ಕಮಿಂಗ್ ಹೋದ್ರೆ ಹೌದು. ಎಕ್ಸ್ಪೆನ್ಸಿವ್, ಆಮೇಲೆ ಆ ಟೈಮ್ ಅಕೌಂಟ್ ಆಗುತ್ತೆ. ವಾಪಸ್ ಬಂದ್ಮೇಲೆ ಒಂದಿನ ಲಿಫ್ಟಲ್ಲಿ ಕೇಳಿದೆ, ನಾನು ಐ ಲವ್ ಯು ಅಂತ ಕೇಳಿದ್ದೆ, ನಾನು ಮದುವೆ ಮಾಡ್ಕೋತೀಯ ಅಂತಲೇ ಕೇಳಿ. ಡೈರೆಕ್ಟ್ ಆಮೇಲೆ ಮಾತಾಡ್ತೀನಿ ಅಂತ ಲಿಫ್ಟಿಂದ ಕೆಳಗೆ ಇಳಿದ್ಲು, ಗಾಡಿ ತೊಗೊಂಡು ರೆಗ್ಯುಲರಾಗಿ ಡ್ರಾಪ್ ಮಾಡ್ತಿದ್ದವಳು, ಅವ್ರು ಡ್ರಾಪು ಮಾಡಲಿಲ್ಲ, ಹಂಗೆ ಹೊಟ್ಟೋದ್ಲು. ಸರಿ ಮನೆಗೆ ಹೋದೆ, 10 ದಿನ 15 ದಿನ ಫೋನ್ಗೇನು ಮಾಡ್ತಾಯಿಲ್ಲ, ನಾನು ಮಾಡಿದ್ರು ರಿಸೀವ್ ಮಾಡ್ತಾಯಿಲ್ಲ. ಏನು ಕೇಳ್ಬಿಟ್ಟು ನಾನೇನೋ ಒಂದು ಸ್ನೇಹನೂ ಹಾಳು ಮಾಡ್ಕೊಂಡೆ ಅನ್ನೋ ಥರದ್ದು ಬೇಜಾರಾಗಿತ್ತು, ಸುಮ್ಮನಾಗಿದ್ದೆ. ಆಮೇಲೆ ಒಂದಿನ ಫೋನ್ ಮಾಡಿದಾಗ ಅವಳು ಹ್ಞೂ ಅಂದ್ಲು. ಮುಗಿತು, ಆಕಾಶಕ್ಕೆ ಏಣಿ ಹಾಕ್ದಂಗೆ ಆಗಿತ್ತು. ನಾವು ಜೊತೆಯಲ್ಲಿ ಓಡಾಡೋಕ್ಕೆ ಶುರು ಮಾಡಿ ಒಂದು 4-5 ತಿಂಗಳಾದ್ಮೇಲೆ ಗೊತ್ತಾಗಿದ್ದು ನನಗೆ ಇವಳು ರವಿ ಬೆಳಗೆರೆ ಮಗಳು ಅಂತ. ಗೊತ್ತಾಗಿರ್ತಾರೆ ಮೊದಲೇ? ಆವಾಗ ಆಯ್ತು ತಿರ್ಗಿ ಆಕಾಶ ಬಿದ್ದಂಗೆ. ಎರಡು ಸಲ ಅದು ಗೊತ್ತಾಗಿದ್ದು ಒಳ್ಳೆ ಮಜಾ. ಹೇಳಿ ಹೋಗೋ ಕಾರಣ ಸೀರಿಯಲ್ಗೆ ಅಪ್ಪ ಪ್ರೊಡಕ್ಷನ್ಗೆ ETV, ಅವಾಗ ಕಲರ್ಸ್ ಅಲ್ಲ ETV ನಲ್ಲಿ ಒಪ್ಪಿಗೆ ಆಗಿತ್ತು, ಹೇಳಿ ಹೋಗೋ ಕಾರಣ ಪ್ರಾಜೆಕ್ಟ್ ಮಾಡಿ ಅಂತ. ಸೊ ಆ ಪ್ರಾಜೆಕ್ಟ್ ಮಾಡಬೇಕಾದ್ರೆ ನಾನಿಲ್ಲಿ ಕೆಲಸ ಅಲ್ಲ, ಇನ್ನು ಓದ್ತಿದ್ದೆ, ಬಟ್ ಇಲ್ಲಿದ್ದೆ ನಾನು. ಅಪ್ಪ ಅವಾಗ ಬನ್ನಿ ಬಾ ಅಂದ ತಕ್ಷಣ ಬರಬೇಕಲ್ಲ, ಹಂಗಿದ್ದೆ. ಆ ಟೈಮಲ್ಲಿ ಅದೇ ಇವಳ ಪ್ರೀತಿಗಾಗಿನಲ್ಲಿ ಮಾಡ್ತಾ ಇದ್ದ ನನ್ನ ಸ್ನೇಹಿತೆ ಏನಿದ್ಲು, ಅವಳು ಪರಿಚಯ ಅಪ್ಪಂಗೆ ಆಗಿತ್ತು. ಸೊ ಅಪ್ಪನ ಪ್ರಕಾರ ಏನು ಅಂದರೆ ಸೀರಿಯಲ್ ಲಿಂಕು ಬಾನಿನ್ ಕೇಳಿದ್ರೆ ಸಿಗಬಹುದು ಇವನ ಪತ್ತೆ ಅಂತ. ನನ್ನನ್ನು ಇದೇ ಜಾಗದಲ್ಲಿ ಕೂತ್ರು, ನಾನು ಇಲ್ಲಿ ಬಂದೆ, ಕರೆದ್ರು, ಬನ್ನಿ ಅಂದರು. ಹಾಪ ಅಂದೆ. ಯಾರೋ ಶ್ರೀನಗರ್ ಕಿಟ್ಟಿ ಅಂತ, ಅಷ್ಟೊತ್ತಿಗಾಗಲೇ ನಮ್ಮಿಬ್ರು ಸಂಬಂಧ ಸ್ಟಾರ್ಟ್ ಆಗೋಗಿತ್ತು. ಯಾರೋ ಶ್ರೀನಗರ್ ಕಿಟ್ಟಿ ಅಂತ ಅವ್ನ ಫೋನ್ ನಂಬರ್ ಪತ್ತೆ ಹಚ್ಚು ಅಂತ ಹೇಳಿದ್ರು. ಬಾಗಿಲಿದೆ 98 ಅಂತ. ಸರಿ, ಆಮೇಲೆ ನಾನು ಸರಿ ಆಯಿತು ಅಂತ ಹೇಳಿ ಆಚೆ ಬಂದು ಜೋಗಿ ಅಂಕಲ್ ಫೋನ್ ಮಾಡಿ, ಜೋಗಿ ಅಂಕಲ್ ಹತ್ರ ಏನೋ ನಾಟಕ ಇಸ್ಕೊಂಡೆ ಅಂತ ಹೆಂಗೆ ಗೊತ್ತಾಗ್ಬೇಕಲ್ಲ ಅಂತ ನಾಟಕ ಮಾಡಿ, ಅವ್ರು ರಾಂಗ್ ನಂಬರ್ ಅಂದ್ರೆ ಹಳೆ ನಂಬರ್ ಕೊಟ್ಟರು. ನನ್ನ ಹತ್ರ ಇದ್ದಿದ್ದು ಹೊಸ ನಂಬರು, ಅದನ್ನ ತೆಗೆದು ಜೋಗಿ ಅಂಕಲ್ ಕೊಟ್ಟರು, ತಗೊಳ್ಳಿ ಅಂತ ಕೊಟ್ಟೆ. ಅಪ್ಪಂಗೆ ಜಿಮ್ಮಲ್ಲಿದ್ದ ಅವಾಗ, ಇನ್ನ ಗೊತ್ತಿರ್ಲಿಲ್ಲಲ್ಲ. ಆಮೇಲೆ ಯಾವಾಗೂ ಹೇಳೋನು. ಆಮೇಲೆ ಎಂತ ದೊಡ್ಡ ಕಳ್ಳ ಏನು ಅಂದ್ರೆ, ಇದರಲ್ಲಿ ಹಾಯ್ ಬ್ಯಾಂಗ್ಳೂರಲ್ಲಿ ಬರ್ತಾ ಇದ್ದಿದ್ ಲವ್ಲವಿಕೆನ ಪ್ರತಿ ಗುರುವಾರ ತಾನು ಫೋನ್ ಮಾಡಿ ತಾನೇ ಬರ್ದಂಗೆ ಓದೋದು. ನಾನ್ ಕೂತ್ಕೊಂಡು ಅವನು ಲವ್ಲವಿಕೆ. ಸೊ ಅವನಿಗೆ ಗೊತ್ತಿಲ್ವಲ್ಲ ನಾನು ಅವ್ರ ಮಗಳು ಅಂತ ಎಡಿಟ್ ಮಾಡಿ ನಾನು ಯಾವ್ಯಾವ್ದು ನಮ್ಗೆ ಹೋಲಿಕೆ ಬರ್ತಾ ಇಲ್ಲ ಅದನ್ನ ತೆಗಿತಾ ಇದ್ದಾನೆ ಅಂತ ನನ್ನ ಮನ್ಸಲ್ಲಿ ನಕ್ಕೊಂಡು ಸುಮ್ಮನಾಗ್ತಿದ್ದೆ. ಅದಾದ್ಮೇಲೆ ಅದೇ ಇವಾಗ ಪತ್ತೆ ಹಚ್ಚಿದ ತಕ್ಷಣ ಆಗ್ಬೇಕು, ಅಪ್ಪಂಗೆ ಏನಾದರೂ ಕೆಲಸ ಆಗಬೇಕು ಅಂತಂದರೆ ಫೋನ್ ಮಾಡಿದ್ರು. ಫೋನ್ ಮಾಡಿದ ತಕ್ಷಣ ರಿಸೀವ್ ಮಾಡಿದ್ದಾನೆ. ಮತ್ತು ಈ ಥರ ನಾನು ರವಿ ಬೆಳಗೆರೆ ಅಂತ ಮಾತಾಡೋದು, ನಾನು ನಿನ್ನನ್ನು ಭೇಟಿ ಆಗಬೇಕು ಬಾ ಅಂತ. ಜಿಮ್ಮಲ್ಲಿದ್ದ. ಸರಿ, ನನಗೆ ಫೋನ್ ಮಾಡ್ದ, ಬಾ ನೀ ಗೆಸ್ ವಾಟ್, ಯಾರು ಮಾಡಿದ್ರು ಫೋನು ಅಂತ. ಯಾರು? ರವಿ ಬೆಳಗೆರೆ ಮಾಡಿದ್ರು. ನನಗೆ ಗೊತ್ತು ನಿಂಗೆ ಮಾಡ್ತಾರೆ, ನಾನು ಇಲ್ಲೇ ಬೇರೆ ಇದ್ದೀನಿ. ಸರಿ ಆಯಿತು. ನಾನು ಕೆಳಗಡೆ ಪ್ರಾರ್ಥನಾ ಆಗ್ತಾ ಸ್ಟಾರ್ಟ್ ಆಗಿತ್ತು. ಕೆಳಗಡೆ ಅಡ್ಮಿನ್ ಡಿಪಾರ್ಟ್ಮೆಂಟ್ ಎಲ್ಲ ಕೂತ್ಬಿಟ್ಟೆ, ಕಾಣಿಸೋದು ಬೇಡ ಇವಂಗೆ ಅಂತ. ಆಮೇಲೆ ಬಂದ. ಅಪ್ಪಂಗೊಂದು ಚಟ ಇತ್ತು, ಇವಾಗ ನೀವು ಹಾಕೊಂಡೋ ಶರ್ಟ್ ಇಷ್ಟ ಆದರೆ ನಿಮಗೂ ಗೊತ್ತು, ನನಗೂ ಒಂದು ತೊಗೊಂಬರ ಅಂತ ಆ ಥರ. ಆಮೇಲೆ ನಿಮ್ಮ ಅದೋ ಪೆನ್ ಇಷ್ಟ ಆಯಿತು, ನನಗೂ ಇದೇ ಥರ ಪೆನ್ ಬೇಕು ಅಂತ. ಸೊ ಇಂಥವು ಇತ್ತಲ್ಲ. ಟ್ರ್ಯಾಕ್ ಪ್ಯಾಂಟಲ್ಲಿ ಬಂದಿದ್ದ, ಜಿಮ್ಮಿಂದ ಡೈರೆಕ್ಟ್ ಬಂದಿದ್ದ. ಓ ನೀನು ಒಬ್ಬನೇ ನಾ ಜಿಮ್ ಮಾಡೋದು, ನಾನು ಜಿಮ್ ಮಾಡ್ತೀನಿ ಅಂತ. ಮೇಲ್ಗಡೆ ರೂಮಲ್ಲಿ ಟ್ರೆಡ್ಮಿಲ್ ಅಂದರೆ ಜಿಮ್ ರೂಮ್ ಅಂತ ಒಂದು ಟ್ರೆಡ್ಮಿಲ್ಲು, ಒಂದಿಷ್ಟು ಬೇರೆ ಬೇರೆ ಐಟಮ್ಸ್ಗಳು ಏನೇನು ಇರುತ್ತೆ ಜಿಮ್ ಐಟಮ್ಸು, ಅದೆಲ್ಲ ಇಟ್ಟಿತ್ತು. ಅಲ್ಲಿ ಮೇಲ್ಗಡೆ ಎಂಟ್ರೆನ್ಸಲ್ಲೇ ನೀವು ನೋಡ್ಬೋದು, ಈ ಫೋಟೋ ಹಾಕಿದ್ರು. ಸೊ ಆ ಫೋಟೋನ ನೋಡಿದವನು ಎಂಟ್ರ್ ಆಗ್ತಾ ಇದ್ದಂಗೆ ಅದಿದೆ ಅಂತ ಬಾಯಿ ತಗೊಂಡು ನಿಂತಿದ್ದಾನೆ, ಒಳಗೆ ಹೋಗ್ತಾ ಇಲ್ಲ. ಅಪ್ಪ ಪಡೆಗೆ ಬಾರೋ, ನನ್ನ 2ನೇ ಮಗಳು ಅವ್ರು ಮಾಡುವರು ಶೂಸ್ ಅವ್ರಿಗೇನು ಗೊತ್ತಿಲ್ಲ, ಅವ್ರಿಗೇನು ಗೊತ್ತಿಲ್ಲ. ಜಗತ್ತಿನ ಎಲ್ಲ ವಿಷಯ ಗೊತ್ತಿರೋಂಥಪ್ಪ ಮನುಷ್ಯನಿಗೆ ತನ್ನ ಮನೇಲಿ ಏನು ನಡೀತದೆ ಅಂತ ಗೊತ್ತಿಲ್ಲ. ಅವಾಗ ಗೊತ್ತಾಗಿದ್ದ ಆಸಮಿಗೆ, ಈ ಕುಳ್ಳಿ ಕೆಲಸ ಮಾಡಿಟ್ಟಿದ್ದಾಳೆ ಅಂತ. ಸೊ ಅದಾದ್ಮೇಲೆ ಫೋನ್ ಎತ್ತುತ್ತಾ ಇಲ್ಲ. ಅದೇ ನಾನೊಂದು 15-20 ದಿವಸ ಫೋನ್ ಎತ್ತಿಲ್ವಲ್ಲ, ಹಂಗೆ ಒಂದು 10-12 ದಿವಸ ಫೋನ್ ಎತ್ತಿಲ್ಲ. ಫೋನ್ ಸ್ವಿಚ್ ಆಫು, ನಾಟ್ ರೀಚೇಬಲ್. ನಂಗೆ ಇವನು ಅಡ್ಡಗಳೆಲ್ಲ ಗೊತ್ತಿತ್ತಲ್ಲ, ಎಲ್ಲೆಲ್ಲಿ ಸಿಗ್ತಾನೆ ಅಂತ. ಸೊ ಅದನ್ನೆಲ್ಲ ಪತ್ತೆ ಹಚ್ಚಿ ಎದುರುಗಡೆನ ನನ್ನ ಫ್ರೆಂಡ್ ಮನೆ, ಇವನು ಐಸ್ ಕ್ರೀಮ್ ಪಾರ್ಲರ್ ಎಲ್ಲ ಹಳೇ ಚಡಿ ಬಡೀಸ್ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರ ಜೊತೆ ಕಾಲ ಕಳೆಯೋನು. ಅವ್ನು ಯಾವಾಗ ಬರ್ತದಾನೆ ಹೇಳು, ನಾನು KR ರೋಡಿಂದ ಬರ್ರಂತ ಗಾಡಿ ಎತ್ಕೊಂಡು ಹೋಗ್ತೀನಿ, ಒಟ್ಟಿನಲ್ಲಿ ಇವನು ಹಿಡ್ದಾಕ್ಬೇಕು. ಏನಕ್ಕೆ ಫೋನ್ ಎತ್ತುತ್ತಾ ಇಲ್ಲ, ಏನಕ್ಕೆ ಸಿಗ್ತಾ ಇಲ್ಲ, ಆಯಿತು ಕ್ಷಮೆನಾರು ಕೇಳಕ್ಕಾರು ಸಿಗ್ಬೇಕಲ್ಲ
ಅಂತ. ಅವಾಗ ಸಿಕ್ಕ ಒಂದು ದಿವಸ, ಒಂದು 10-12 ದಿವಸ ಆದ್ಮೇಲೆ ಸಿಕ್ಕ. ಅವಾಗ ಹೇಳಿದ್ದು ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ಲು. ಕೂರ್ಗಲ್ಲಿ ಯಾರು? ನಮ್ಮಪ್ಪ ನೀವಪ್ಪ ಏನು ಅಂದ್ರೆ ಕೂರ್ಗಲ್ಲಿ ಕಾಫಿ ತೋಟದಲ್ಲಿ ಅಲ್ಲಿರ್ತಾರೆ, ನಮ್ಮಮ್ಮ ನಾನು ಇಲ್ಲಿರ್ತೀವಿ ಅಂತ. ಹೆಸರು ಹೇಳಿರಲಿಲ್ಲ ಅಷ್ಟೇ, ಭಾವನಾ ಅಷ್ಟೇ. ಅಲ್ಲ ಅಪ್ಪಂದು. ಹಾ, ಏನೋ ಹೇಳಿದೆ ರಾವ್. ಹಾಂ, ಓಕೆ. ನಮ್ಮ ತಂದೆಯ ಬಯೋಲಾಜಿಕಲ್ ಫಾದರ್ ಅಲ್ಲ, ಬಟ್ ಫಾದರ್ ತಂದೆಯ ಪಾರ್ವತಮ್ಮ ಅಜ್ಜಿಯ ಗಂಡ ಅಂತ ಅನ್ನಿಸ್ಕೊಂಡವ್ರು ಏನಿದ್ರು ಅವ್ರ ಹೆಸರು ಲಕ್ಷ್ಮಣ್ ರಾವ್. ಸೊ ಆ ರಾವ್ ಇಟ್ಕೊಂಡೆ, ಈ ಕಡೆ ಇನ್ನೇನೋ ಹೆಸರೇನು ಇಟ್ಟಿದ್ದೆ. ಸೊ ಹಂಗೆ ಮಾಡಿಕೊಂಡು ನಡೆದಿತ್ತು. ಅದಾದ್ಮೇಲೆ ಒಂದು ಮಾತು ಹೇಳ್ದ. ನನಗವಾಗ 19ನೇ ವಯಸ್ಸು ಅಷ್ಟೇ ನನಗವಾಗ. ಸೊ ಬಹುಶಃ ಈ ಸಿನಿಮಾಗಳೆಲ್ಲ ನೋಡಿ ಇನ್ಫ್ಲೂಯೆನ್ಸ್ ಆಗಿದ್ನ ಅಂದರೆ, ಈಗ ನನ್ನ ಪ್ರಕಾರ ನಮ್ಮಪ್ಪ ಭಾರಿ ಸೌಕಾರ, ಪ್ರೀತಿ ಮಾಡಿದ್ರೆ ನನ್ನ ಮಾಡಲ್ಲ, ಅಪ್ಪನ ಆಸ್ತಿಗೆ ಮಾಡ್ಬೋದು, ಅಂತಸ್ತಿಗೆ ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾನು ಮುಚ್ಚಿಡ್ತಿದ್ದೆ, ಹೆಸರು ಹೇಳ್ತಿರ್ಲಿಲ್ಲ ನಮ್ಮಪ್ಪ ಯಾರು ಅಂತ. ಸೊ ಈ ಕಾರಣಕ್ಕೆ ಅದು ಪೆದ್ದತನ ಅಂದರೆ ಆ ವಯಸ್ಸಿನ ಮೆಚುರಿಟಿ ಅಷ್ಟೇ ಇದ್ದಿದ್ದು ನನಗೆ. ಸೊ ಹಾಗಾಗಿ ಅದಕ್ಕೆ ಮುಚ್ಚಿಟ್ಟಿದ್ದೆ ನಾನು. ಆವಾಗ ಯಾಕೆ ಮುಚ್ಚಿಟ್ಟಿದ್ದೆ ಹೇಳಿದೆ, ಹತ್ಕೊಂಡು ಹೋಗೋದು, ಸಾರಿ ನನ್ನಿಂದ ತಪ್ಪಾಯಿತು, ನಾನು ಸುಳ್ಳು ಹೇಳಬಾರ್ದಾಗಿತ್ತು, ನನಗೆ ಇವತ್ತು ನಾಳೆ ಹೇಳಬೇಕು ಅಂತಿದ್ದೆ, ಅಷ್ಟರಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ಅಂತೆಲ್ಲ ಎಲ್ಲ ಹೇಳಿದೆ. ಇಷ್ಟೇ ಮಾತು ಹೇಳಿದ್ದು. ಪ್ರೀತಿ ಅನ್ನೋದು ಸುಳ್ಳಿನ ಬುನಾದಿ ಮೇಲೆ ಹಚ್ಚಿಸ್ತಾ ಇದೆಯಾ, ಎಷ್ಟರ ಮಟ್ಟಿಗೆ ನಿಲ್ಲುತ್ತಿದ್ದು ಕಟ್ಟಡ, ನೀನೇ ಯೋಚನೆ ಮಾಡು, ಇದು ಮನೆ ಆಗಕ್ಕೆ ಸಾಧ್ಯನಾ ಅಂತ ಅಂದ. ಅಲ್ಲಿಗೆ ಓಕೆ, ನಾನು ಹಿಡ್ದಿರೋದು ಕರೆಕ್ಟ್ ಪರ್ಸನ್ನೇ ಅಂತ ಅಂದ್ಬಿಟ್ಟು ಗಂಟು ಬಿದ್ದು ಗೋಗರ್ ಮದುವೆ ಆದೆ. ಅಪ್ಪ ಆರಾಮಾಗಿ ಇಲ್ಲ, 1 ವರ್ಷ ಹೆಂಗೆ ಅಂದರೆ ಇವರಿಬ್ರು ಸಖತ್ ಕ್ಲೋಸ್ ಆಗೋದ್ರು. ಅಪ್ಪ ಮತ್ತೆ ಕಿಟ್ಟಪ್ಪ ಇಬ್ರು ಜೊತೆಲೆ ಒಂದು ಕೋರ್ಟ್ ಇರಲಿ ಏನೇ ಇರಲಿ, ಶಾಪಿಂಗಿಂದ ಹಿಡಿದು ಪ್ರತಿ ಒಂದಕ್ಕೂ, ರಾತ್ರಿ ಸೆಷನ್ಸ್ಗೂ ಇವನೇ ಬೇಕು. ಅಂದರೆ ಇದು ನಿಮ್ಮ ಹೇಳಿ ಹೋಗೋ ಕಾರಣ ಇದು ಗೊತ್ತಾದ ಮೇಲೆ ಕೂಡ ಇಲ್ಲ ಅಲ್ಲ, ಈ ಬಂದೆಯಲ್ಲಿಯೇ ಆ ಸೀರಿಯಲ್ ಶುರು ಮಾಡಿದ್ವಿ, ಒಂದು 6-7 ಡೇಸ್ ಶೂಟಿಂಗ್ ಮಾಡಿದ್ವಿ. ಅದು ಅಪ್ರೂವಲ್ ಆಗಲಿಲ್ಲ, ಕ್ಯಾನ್ಸಲ್ ಆಯಿತು. ಬಟ್ ನಮ್ಗೊಂದು ಬಾಂಧವ್ಯ ಬೆಳೆದ್ಬಿಟ್ಟಿತ್ತು. ವಾರಕ್ಕೆ 2-3 ದಿನ ಕರೆಯೋರು, ಬರ ಎಲ್ಲಿದ್ಯಾ ಅಂತ. ಬಂದರೆ ಕೂತ್ಕೊಂಡು ಮಾತಾಡು, ಹೊರಟೆ, ಮದ್ಯ, ಸಿಗರೇಟು, ಎಲ್ಲ ಆಟಗಳಾಗೋದು. TN ಅಂಕಲ್ ಬರೋರು, ಜೋಗಿ ಅಂಕಲ್ ಬರೋರು, ಉದಯ್ ಬರೋರು, ನೀವು ಯಾವಾಗಾದ್ರೂ ಅನಿಸ್ತಿ ಬರ್ತಾ ಇದ್ರಿ, ಹಾಗೆ ನಡೀತಾ ಇತ್ತು. ಈ ವಿಚಾರ ನನ್ನ ಇವಳ ವಿಷಯ ಗೊತ್ತಾದ ಮೇಲೆ ನನ್ನನ್ನು ಕಟ್ ಮಾಡ್ಬಿಟ್ರು. 1 ವರ್ಷ ಕಂಪ್ಲೀಟ್ ಕಟ್ಟು, ಫೋನ್ ಎತ್ತಲ್ಲ, ಮತ್ತೆ ಪದೇ ಮಾಡಕ್ಕೂ ಭಯ, ಅಪ್ಪ ಏನೋ ಹೇಳ್ತಾರೋ ಏನೋ, ವಿಷಯ ಗೊತ್ತಾಗಿರೋದು ಇದು ಇಂಥ ವಿಷಯ. ಸೊ ಹಂಗೆ ಅದು ಏನಾಗೋಯ್ತು, ಮನೆಗೆ ಯಾರನ್ನೂ ಕರ್ಕೊಂಬರಲ್ಲ ಅಪ್ಪ. ಏನೇ ಇದ್ರು ಕಚೇರಿಲಿ ಮುಗೀತು ಕೆಲಸ, ಅಲ್ಲಿಗೆ ಮುಗೀತು. ಮನೆಗೆ ಎಂಟ್ರ್ ಆಗ್ತಿದ್ದಾರೆ ಅಂದರೆ ಅವ್ರು ತುಂಬ ಆತ್ಮೀಯರು, ತುಂಬ ಹತ್ತಿರದವರು, ನಂಬಿಕಸ್ಥರು ಅಂತ ಅವ್ರ ಪ್ರಕಾರ. ನಮ್ಮ ಮನೆ ಕರ್ಕೊಂಡೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ನನಗೆ ಅವ್ನಿಗೆ ಅಪ್ಪ ಪರಿಚಯ ಮಾಡಿದೀನಿ, ಶ್ರೀನಗರ್ ಕಿಟ್ಟಿ ಅಂತ ಹೇಳಿದಾಗ ನಾನು ನಮಸ್ತೆ ಅಂತೆಲ್ಲ ಮಾಡಿದ್ದೀನಿ, ಅವ್ನು ನಮಸ್ತೆ ಅಂತೆಲ್ಲ ಮಾಡಿದ್ದಾನೆ. ಸೊ ಇಂಥವೆಲ್ಲ ಆಗಿದೆ. ಸೊ ಅವಾಗ ಮನೆಗೆ ಬರೋನು ಆಲ್ಮೋಸ್ಟ್ ಅದೇ ಇವು ಹೇಳ್ದಂಗೆ ಒಂದು 3-4 ಡೇಸ್ ಅಂತೂ ಮನೆಯಲ್ಲೇ ಭೇಟಿ ಮಾಡೋರು. ಬಂದಾಗ ಒಂದು ದಿವಸ ಅಪ್ಪ ಎದ್ದು ಆಗ್ತಾನೆ ಬರಕ್ಕೆ ಹೇಳಿದ್ದಾರೆ, ಮುಂಚೆನೇ ಬರಕ್ಕೆ ಹೇಳಿದ್ದಾರೆ, ಬಟ್ ಅವ್ರು ಎದ್ದಿದ್ದು ಲೇಟು. ನಾವಿಬ್ರು ಕಂಪ್ಯೂಟ್ರು ಮುಂದೆ ನಾನು ಕೂತಿದ್ದೀನಿ, ಹಿಂದೆ ನಿಂತಿದ್ದಾನೆ ಅಷ್ಟೇ. ಅದನ್ನ ನೋಡಿದ್ರು, ಆ ಬಾಡಿ ಲ್ಯಾಂಗ್ವೇಜಲ್ಲಿ ಅವ್ರು ಕಂಡಿಡಿದ್ರು ಇವರಿಬ್ರು ಸಾಮಾನ್ಯ ಬರೀ ಫ್ರೆಂಡ್ಸ್ ಅಲ್ಲ, ನಡೆದಿದ್ದೆಲ್ಲ ಕನ್ಫರ್ಮ್ ಆಗೋಯ್ತು. ಅವ್ರಿಗೆ ಮೆಸೇಜ್ ಹಾಕಿದ್ರು, ಇನ್ಮೇಲಿಂದ ಅಸೋಸಿಯೇಷನ್ ವಿತ್ ಶ್ರೀನಗರ್ ಕಿಟ್ಟಿ ಇಟ್ಕೋಕೂಡದು, ಇಲ್ಲಿ ಕಟ್ ಇದ್ರೇನು ಅಂತ ಭಾವನೆಗಳನ್ನ ಮನಸ್ಸಿಂದ ಇವತ್ತೇ ತೆಗೆದು ಹಾಕು ಅಂತ ಮೆಸೇಜ್ ಬಂತು. ಓಹೋ ಹಿಂಗಾಯ್ತಲ್ಲ ಇದು ಅಂತ. ಅದ್ರ ನಂತರ 1 ವರ್ಷ ಇನ್ನೇನಿಲ್ಲ, ಮಾತಿಲ್ಲ, ಏನು ಅವ್ನು ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಹಿಂಗೆಲ್ಲ ನಡೀತು. ಆಮೇಲೆ ನನ್ನನ್ನು ಪರೀಕ್ಷೆ ಮಾಡಿದ್ರು, ಫೋನ್ ಕಿತ್ಕೊಂಡ್ರು ನಂದು, ಅವೆಲ್ಲ ಮಾಡಿದ್ರು. ಆಮೇಲೆ ಅವ್ರು ತಕರಾರಿದ್ದಿದ್ದು ಈ ಹುಡುಗ ಅಂತ ಅಲ್ಲ, ನೀನು ಮದುವೆ ಹೆಂಗೆ ಮಾಡ್ಕೊತೀಯ ಅಂತ. ನಾನು ನಿನಗೆ ಮದುವೆನೇ ಮಾಡ್ಕೊಡಲ್ಲ, ನಾನು ನಿನ್ನ ಜೊತೆನೇ, ನೀನು ನನ್ನ ಜೊತೆ ಇರಲೇಬೇಕು ಜೊತೆಲಿ ಅನ್ನೋ ಥರ ಅವ್ರ ತಕರಾರು. ನಮ್ಮಮ್ಮ ಇದೆಂತ ಹುಚ್ಚಾಟ, ಒಂದು ಹೆಣ್ಮಗು ಮನೆಯಿಂದ ಆಚೆ ಹೋಗಲೇಬೇಕು, ಮದುವೆ ಮಾಡ್ಕೊಳ್ಳೇಬೇಕು, ಹಂಗೆ ಮಾಡಬೇಡಿ ಅಂತ ನಮ್ಮಮ್ಮನ ತಕರಾರು. ಈ ನಡುವೆ ಅದೇನು ಆಯ್ತು ಅನ್ನೋ, ಅವಾಗೂ ಇವನೇ ಐಡಿಯಾ ಕೊಟ್ಟಿದ್ದು, ಅಪ್ಪನ ಹುಟ್ಟದಬ್ಬ ಏನು ಕೊಡೋದು ಅವ್ರಿಗೆ, ಎಲ್ಲ ಇದೆ ಅವ್ರ ಹತ್ರ, ಏನು ಕೊಡೋದು ಅವ್ರಿಗೆ ಅಂದಾಗ ಅವಾಗ ಒಂದು ಹೊಸ ಟ್ರೆಂಡ್ ಇರ್ತಿತ್ತು, ಈ ಮಗ್ ಮೇಲೆಲ್ಲ ಫೋಟೋ, ಅವ್ರದ್ದೇ ಫೋಟೋ ಹಾಕಿ, ಅವಾಗೆಲ್ಲ ಫೋರಮ್ಮಲ್ಲಿ ಸಿಗೋದದು. ಸೊ ಅಲ್ಲಿಗೆ ಹೋಗೋಣ ಬಾ, ಅಪ್ಪಂಗೆ ಅವ್ರದ್ದೇ ಫೋಟೋ, ನಿಂದು ಅವ್ರದ್ದು ಫೋಟೋ ಹಾಕ್ಬಿಟ್ಟು ಏನೋ ಅಪ್ಪ ಐ ಲವ್ ಯು ಒಂದೇನಾರು ಒಂದು ಹಾಕ್ಬಿಟ್ಟು ಕೊಡೋಣ ಅಂತ ಅಂದ. ಒಂದು ಒಳ್ಳೆ ಐಡಿಯಾ. ಎಮೋಷ್ನಲ್ ಪರ್ಸನ್ ಅಪ್ಪ ತುಂಬ.
ಸರಿ ಇದು ಒಳ್ಳೆ ಐಡಿಯಾ ಅಂದ್ಬಿಟ್ಟು ತೊಗೊಂಬಂದು ಅದನ್ನು ಕೊಟ್ಟಿದ್ದಷ್ಟೇ ಮಧ್ಯರಾತ್ರಿ 12 ಗಂಟೆಗೆ ಅವ್ರ ಬರ್ಡೇ ದಿವಸ ಮನೇಲಿದ್ರು. ಕೊಟ್ಟೆ, ಕೇಕ್ ಕಟ್ ಮಾಡಿದ್ವಿ. ಅಮ್ಮ ಒಂದಿಷ್ಟು ಕೊಟ್ಟಿದ್ದಾರೆ, ನಮ್ಮ ಅಕ್ಕ ಚಿನ್ನ ಒಡವೆ ಅವೆಲ್ಲ ಏನೇನೇನೋ ಡಾಲರ್ಗಳಂತೆ ಅದಂತೆ ಇದಂತೆ ಅವೆಲ್ಲ ಕೊಟ್ಟಿದ್ದಾರೆ. ಅದನ್ನ ನೋಡಿ ಗಳ 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 ಹಾಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಆ ಒಂದು ಮಗ್ನ ನೋಡ್ಬಿಟ್ಟು ಅಲ್ಲ ಅವ್ರು ಒಂಥರ ಆ ಥರನೇ ಇದ್ರಲ್ಲ ಅವರು ತುಂಬ. ಆಮೇಲೆ ಹಣ ಆಸ್ತಿ ಬಂಗಾರ ಎಲ್ಲ ನೋಡಾಗಿತ್ತು ಅವರು. ಅದರಲ್ಲೇನೋ ಆ ಮಗ್ಗಲ್ಲೇನೋ ಪ್ರೀತಿ ಆಯ್ತು ಅವ್ರಿಗೆ. ಆ ಫೋಟೋ ಇವಳಿದ್ದು ಅವಳೇನೋ ಬರ್ದಿದ್ದು ಅದೆಲ್ಲ ತುಂಬ ಹತ್ತಿರ ಆಯಿತು, ಇಷ್ಟ ಆಯ್ತು, ಎಮೋಷನಲ್ ಆಯಿತು ಅಷ್ಟೇ. ಆಮೇಲೆ ಬೆಳಗ್ಗೆ ಎಲ್ಲ ಅಭಿಮಾನಿಗಳು ಬರ್ತಾರೆ, ಬೆಳಗ್ಗೆ ಅವ್ರು ಇಲ್ಲಿ ಸಿಗಬೇಕು, ಆಫೀಸಿಗೆ ಬರಲೇಬೇಕು. ಸೊ ಅಲ್ಲಿ 1 hour 12 ಗಂಟೆಯಿಂದ 1 ಗಂಟೆವರೆಗೂ ರಾತ್ರಿಯಲ್ಲಿ ಎದ್ದು ಮನೆಯಿಂದ ಹೊರಡ್ಬೇಕಾದ್ರೆ ನಾಳೆ ಕಿಟ್ಟಿಗೆ ಬರಕ್ಕೆ ಹೇಳು. ಇಲ್ಲ ಹೇಳಿಲ್ಲ, ನನಗೆ ಅಲ್ಲಿ ಆಫೀಸಿಗೆ ಬಂದ ಮೇಲೆ ಫೋನ್ ಮಾಡಿದ್ರು, ಕಿಟ್ಟಿಗೆ ಬರಕ್ಕೆ ಹೇಳು ಅಂತನೂ ಅಂದಿಲ್ಲ. ಗೆಟ್ ಯೋರ್ ಬಾಯ್ ಫ್ರೆಂಡ್ ಟುಮಾರೋ ಅಂಡ್ ಕಮ್ ಅಷ್ಟೇ ಅಂದ್ಬಿಟ್ಟು ಇಟ್ಬಿಟ್ಟು. ಅಲ್ಲ ನಾನು ಅದೇ ಕನ್ಫ್ಯೂಷನ್, ರಾತ್ರಿ ಅಲ್ಲೇ ಹೇಳಿ ಬಂದರು ಅಂದ್ಕೊಂಡೆ, ಆಫೀಸಿಗೆ ಬಂದು ಫೋನ್ ಮಾಡಿದೆ. ನಾನು ಆಮೇಲೆ ಫೋನ್ ಮಾಡ್ತಿದ್ದೀನಿ, ಕುಂಭಕರ್ಣ ಎದ್ದೇಳೋದೇ ಇಲ್ಲ. ಒಂದ್ಸತಿ ಮಲಗ್ಬಿಟ್ರೆ ಮಳೆ ಮಗದ ಮೇಲೆ ಬೀಳ್ತಾ ಇದ್ರು ಎದ್ದೇಳೋದು ಕಾಣೆ ಅಂತ ನಿದ್ದೆ. ಒಂದ್ಸತಿ ನಿದ್ದೆ ಮಾಡಿಬಿಟ್ರೆ ನಾನು ಫೋನ್ ಮಾಡ್ತಾನೆ ಇದ್ದೀನಿ, ಒಂದು 80-86 ಕಾಲ್ ಮಾಡಿರ್ಬೋದು ಅವ್ನಿಗೆ ಎಬ್ಸಕ್ಕೆ. ನಾಳೆ ಕರೀತದಾರ ಅಪ್ಪ ಏನಕ್ಕೆ ಅಂತ ಕೂಡ ಗೊತ್ತಿಲ್ಲ. 1 ವರ್ಷ ದೂರ ಇಟ್ಟವರು ಬಾಯ್ ಫ್ರೆಂಡ್ನ ಕರ್ಕೊಂಬ ಅಂದ್ಬಿಟ್ರೆ ಅಂತ. ಆಮೇಲೆ ಬೆಳಗ್ಗೆ ಎದ್ಬಿಟ್ಟು ಏನೇ ಕುಳ್ಳಿ ಇಷ್ಟೊಂದು ಫೋನ್ ಮಾಡ್ಬಿಟ್ಟಿದ್ಯಾ ಅಂತ ಹಿಂಗಾಯ್ತು, ಅಪ್ಪ ಕರೀತಾ ಇದ್ದಾರೆ ಅಂತ ಅಂದಾಗ ಮಾರುತಿ 800 ಇತ್ತು ಅವಾಗ ಇವನ ಹತ್ರ. ಅದು ನನಗೆ ಕಾರ್ ಅವಾಗ ಓಡ್ಸಕ್ಕೆ ಬರಲ್ಲ. ಆ ಕಾರ್ ನಿಂತು ಹೋದ್ರೆ ನಾನೇ ತಳ್ಳಬೇಕು. ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡಿದ್ವಿ 55,000 ಕೊಟ್ಟು. ಅಲ್ಲ ಅವಾಗ ಸಿಕ್ತಿದ್ದೆ 2,000-2,500 ಪರ್ ಡೇ. ಅದರಲ್ಲೇ ಹೊಂಚಿ ಏನೋ ಒಂದು ತೊಗೊಂಡಿದ್ವಿ. ಗಣೇಶ ಒಂದು ತೊಗೊಂಡಿದ್ದೆ, ನಾನೊಂದು ತೊಗೊಂಡೆ. ಅವನು ಬ್ಲೂ ಕಲರ್ ತೊಗೊಂಡ, ನಾನು ವೈಟ್ ಕಲರ್ ತೊಗೊಂಡಿದ್ದೆ. ನನಗದೇ ನಿಂತು ಹೋಗುತ್ತೆ ಒಂದು ಭಯ. ನಿಂತ್ರಿ ಮತ್ತೆ ಇವಾಗ 14 ನಗರ ಇಂದ ನಾನು ತಳ್ಕೊಂಡು ಆಫೀಸ್ ಅದು ಸ್ಟಾರ್ಟ್ ಆದ್ಮೇಲೆ ಕೂತ್ಕೊ ಬೇಗ ಕೂತ್ಕೊಂಡ್ರೆ ನಮ್ಮ ಲಾಂಗ್ ಡ್ರೈವ್ಗಳು ಹಿಂಗೆ ನಡೆಯೋದು. ಲಾಂಗ್ ಡ್ರೈವ್ ಹೋಗೋಣ ಅಂದ್ರೆ ಅಂತ ಕಾರ್ ಹತ್ತಕ್ಕೆ ಭಯ ನನಗೆ. ನಾನು ಓಡ್ಸಕ್ಕೆ ಬಂದಿದ್ರೆ ಇವ್ನು ತಳ್ಳಿರೋನೇನು. ಆ ಕಾರ್ ನನ್ನ ಹತ್ರ 1 ವರ್ಷ ಇತ್ತು. 3 ತಿಂಗಳು ಗ್ಯಾರೇಜಲ್ಲಿ ಇತ್ತು, 3 ತಿಂಗಳು ನನ್ನ ಫ್ರೆಂಡ್ ಒಬ್ಬ ಜಂಗಲ್ ಅಂತಿದ್ದ ಅವನ ಹತ್ರ ಇತ್ತು, 3 ತಿಂಗಳು ಇನ್ನೊಬ್ಬ ಫ್ರೆಂಡ್ ಹತ್ರ ಇತ್ತು, 3 ತಿಂಗಳು ನನ್ನ ಹತ್ರ ಇದ್ದು. ಇವಾಗ ಅದ್ರಲ್ಲಿ ಕರ್ಕೊಬರ್ತಾ ದಾರಿಲಿ ದೇವೇಗೌಡರು ಮನೆ ಮುಂದೆ ಪಾಸ್ ಆಗ್ತಾ ನಿಲ್ಲಿಸ್ಬಿಟ್ಟು ನನಗೆ ಭಯ, ಏನಂತಾರೋ ಏನು ಮಾಡ್ತಾರೋ, ಏನಾರ ಮಾಡಿಗಿಡ್ಬಿಡ್ತಾರ ಇವನಿಗೆ ಅನ್ನೋ ಥರ ಭಯ. ಸಖತ್ ಪಾಸಿಟಿವ್ ಇದ್ರು ನನಗೆ ನನ್ನ ಬಗ್ಗೆ ಅಪ್ಪ. ನಂತರ ಆತಂಕ. ಸರಿ ನಿಲ್ಲಿಸ್ಬಿಟ್ಟು ಹೆಚ್ಚಂದ್ರೆ ಏನಾಗುತ್ತೆ, ಕೊಚ್ಚಾಗ್ತಾರೆ ಅಷ್ಟೇನಾ, ಹೊಡಿತಾರೆ ಬಡಿತಾರೆ, ಏನಾಗತ್ತ ಆಗಲಿ ನಡಿವಾ ನೀ ಅಂದ್ಬಿಟ್ಟು ಕರ್ಕೊಬಂದ. ಅವತ್ತಾಗಿದ್ದೆ ಮಜಾ ಅವನಲ್ಲಿ. ಏನು ಬಂದ್ವಿ, ಎಲ್ಲರೂ ತುಂಬ ಜನ ಇದ್ರು ಇಲ್ಲಿ. ಅವರೆಲ್ಲರೂ ಕಳಿಸಿದ್ರು ಹೊರಗಡೆ. ನನ್ನ ಕೈ ಕೊಡು ಅಂದರು, ಕೈ ಕೊಟ್ಟೆ. ಇವಳು ಕೈ ಇಟ್ಟರು. ಇವತ್ತಿಂದ ನಿನ್ನವಳಪ್ಪ, ಹುಷಾರಾಗಿ ನೋಡ್ಕೊ ನನ್ನ ಮಗಳನ್ನ ಅಂದರು. ಅಳಕ್ಕೆ ಶುರು ಮಾಡಿಬಿಟ್ರು ತಿರ್ಗ. ಅಯ್ಯೋ ನಾವಿಬ್ರು ತಬ್ಕೊಂಡು ಸಮಾಧಾನ ಮಾಡಿ, ಇಲ್ಲ ಅಂಕಲ್ ಚೆನ್ನಾಗಿ ನೋಡ್ಕೊತೀನಿ, ಡೋಂಟ್ ವರಿ. ಹುಟ್ಟದಬ್ಬ ನಂದು, ಗಿಫ್ಟ್ ನಾನು ಕೊಡ್ತಾ ಇದ್ದೀನಿ ನಿಮಗೆ, ತಗೋ ಇಟ್ಕೊ ನನ್ನ ಗಿಫ್ಟ್ ಅಂತ. ಅವತ್ತು ಹಿಡ್ಕೊಂಡಿದ್ದು ಕೈ ಇನ್ನೂ ಬಿಟ್ಟಿಲ್ಲ, ಬಿಡಿಸ್ಕೊಳಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ. ಯಾಕೆ ಹಾಗೆ ತಮಾಷೆ ಚಂದ. ಅದೇ ನಾಳೆ ಚಂದ ಆಗಿದ್ದಿ ಅಂತೇಳಿ. ಒಂದು ಯಾವುದೋ ಒಂದು ಬಾರ ನಿಮ್ಮದೇ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲ ನಮ್ಮದೇ ಒಂದು ಲೀಸಿಗೆ ತೊಗೊಂಡಿದ್ವಿ ಒಂದು ಬಾರು. ಅಲ್ಲಿ ಇದರ ಹತ್ರ RT ನಗರ ಹತ್ರ ಇತ್ತು. ಆಗೋಯ್ತು ಈಗ. ಇಲ್ಲ ಅದು ಮುಗೀತು. ನನ್ನ ಅಕ್ಕನ ಗಂಡ ಅವರು ಚಂದ್ರಶೇಖರ್ ಅಂತ, ಅವ್ರದ್ದೊಂದು 12-13 ವೈನ್ ಸ್ಟೋರ್ಸು ಬಾರ್ಸ್ ಇತ್ತು. ಅದರಲ್ಲಿ ಒಂದನ್ನು ನಮ್ಮ ಅಣ್ಣ ಮತ್ತು ನಮ್ಮ ಭಾವ ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಲೀಸ್ಗೆ ಹಾಕ್ಕೊಂಡಿದ್ರು. ಅದನ್ನು ನಾನು ನೋಡ್ಕೊತಾ ಇದ್ದೆ, ಅದು RT ನಗರಲ್ಲಿ. ಅದಿಲ್ಲ ಆ ಕೆಲಸ ಮುಗೀತು. ಈಗ ಮದುವೆಗೆ ಎಷ್ಟು ವರ್ಷ ಆಯಿತು? 2008. 2008. ಅದಕ್ಕೆ ಮುಂಚೆ ಒಂದು 5 years 6 years ಓಡಾಟ. ಒಂದು ಸತಿ ನೀವಲ್ಲಿ ವಿದ್ಯಾಪೀಠ ಸರ್ಕಾರ ಹತ್ರ ನೀವು ನೋಡ್ಕೊಂಡು ಹೋದ್ರಿ. ನಾವು ರೆಗ್ಯುಲರ್ ಆಗಿ ಹಿರಣ್ಯ ಅವ್ರ ಮನೆ ಕಾರ್ನರಲ್ಲಿ ಒಂದು ಎಳ್ನೀರು ಮಾಡ್ತಾರೆ, ಅಲ್ಲಿ ದಿನ ಒಂದೊಂದು ಎಳ್ನೀರು ಕುಡಿತಾ ಇದ್ವಿ ಅಲ್ಲಿ. ಅವತ್ತು ಒಂದಿನ ಎಳ್ನೀರು ಕುಡಿತಾ ಇದ್ದೀವಿ. ಪ್ರಕಾಶ್ ಅಂಕಲ್ ಬಂದರು, ನಮ್ಮ ಅವ್ರು ಬಂದವರು. ಅವ್ರಿಗೆ ಬೈಕ್ ನಿಲ್ಲಿಸಿ ನಮ್ಮಿಬ್ರು ನೋಡಿ ಅವರೇ ಆ ಕಡೆ ತಿಳ್ಕೊಂಡ್ಬಿಟ್ರು. ಅಲ್ಲೇ ನಾನು ನೋಡಿಲ್ಲಪ್ಪ ಅಂತ. ನಮ್ಗೆ ಅವಾಗಲೂ ಅನ್ಸಿತ್ತು, ಅಯ್ಯೋ ಪ್ರಕಾಶ್ ಆದರೂ ಹೋಗಿ ಹೇಳ್ತಾರೆ
ಅವರು ರೆಗ್ಯುಲರಾಗಿ ವಾರಕ್ಕೆ 2-3 ಸತಿ ಬಂದು ಭೇಟಿ ಆಗೋರು. ಬಾರೋ ಪ್ರಕಾಶ ಅಂತ ಕರ್ಸ್ಕೊಂಡು ಕೂತ್ಕೊಳ್ಳೋರು. ಅವರು ಹೇಳಿರಲಿಲ್ಲ. ಆಮೇಲೆ ನನ್ನನ್ನು ಅವ್ರ ಮನೆಯಿಂದ ಅಂದರೆ ಅಂಕಲ್ ಮಾತಾಡೋದು ಬಿಟ್ಟಾಗಿಂದ ಆಂಟಿ ಫೋನಲ್ಲೇ ಮಾತಾಡ್ತಿದ್ದಿದ್ದು ನಾವು. ಇವಳು ಫೋನ್ ಕಿತ್ಕೊಂಡ್ಬಿಟ್ಟಿದ್ರು. ಆಂಟಿ ಫೋನಲ್ಲಿ ಆಂಟಿಗೆ ಗೊತ್ತಿತ್ತು ಇವರಿಬ್ರದ್ದು ನಡೀತದೆ ವಿಷಯ ಅಂತ. ಅಮ್ಮ ಇದ್ರ ಬಗ್ಗೆ ಹೆಚ್ಚೇನು ಅಪ್ಪ ನೋಡ್ಕೊಳ್ತಾರೆ ಅಂತ. ಅಮ್ಮಂದು ಒಂದೇ ವಾದ ಇದ್ದಿದ್ದು. ಈಗ ನೀನು ಹಸಿರು ಗೆರೆ ಲಂಗದ ಹುಡುಗಿ ಅಂತ ಬರೀತಾನೆ ಇರ್ತೀಯ, ಅಂದ್ರೆ ಖಾಸ್ಬಾತಲ್ಲಿ ಎಷ್ಟು ನೊಂದ್ಕೊಂಡು ನನ್ನ ಮಗಳಿಗೆ ಒಂದು ಪಟಾಪಟಿ ಚಡ್ಡಿ ಹುಡುಗ ಲವ್ ಮಾಡಬಾರ್ದ ಅಂತ. ಅಂದ್ರೆ ಈಗ ಆ ಹುಡುಗಿ ಕೂಡ ನೊಂದ್ಕೋ, ನೀನು ನೊಂದ್ಕೋ, ಅಂದ್ರೆ 4 ಜೀವನ ಹಾಳು. ಈಗ ನೀನ್ ಇನ್ನೊಬ್ಬಳ ಬಾನಿನ ಇನ್ನೊಬ್ಬನಿಗೆ ಮದುವೆ ಮಾಡು, ಅವಳು ಖುಷಿಯಾಗಿರ್ತಾಳೋ ಇಲ್ವೋ ಮದ್ವೆಲಿ ಗೊತ್ತಿಲ್ಲ. ಇವನು ಇನ್ನೊಂದು ಮದುವೆ ಮಾಡ್ಕೊಂತಾನೆ, ಆ ಹುಡುಗಿ ಆ ಹೆಂಡತಿಯಾಗಿ ಬರೋಳು ಖುಷಿಯಾಗಿರ್ತಾಳೋ ಇಲ್ವೋ ಗೊತ್ತಿಲ್ಲ. 4 ಜೀವನ ಹಾಳು ಯಾಕೆ ಮಾಡಬೇಕು? ಇಬ್ರು ಇಷ್ಟಪಡ್ತಾರೆ. ಅದಕ್ಕೆ ಆ ಥರ ಯೋಚನೆ ಮಾಡಿದಮ್ಮ. ಅಮ್ಮನ ಅನುಭವ. ಅಪ್ಪ ಕೊರಗ್ತಾ ಇದ್ದಾರೆ. ನೀನು ಖುಷಿ, ನೀನು ಇಷ್ಟಪಟ್ಟು ಲವ್ ಮಾಡ್ತಾ ಇದ್ದೀರಾ, ಅವರಿಬ್ರು ಚೆನ್ನಾಗಿರಲಿ ಬಿಡು ಅಂತ ಅವ್ರು. ಯಾಕೆ ಬೇರೆ ಮಾಡ್ತೀಯ ಅವ್ರನ್ನ? ಒಬ್ರಿಗೊಬ್ರು ಇನ್ನೂ ಈಗ ಶುರು ಮಾಡಿದ್ದಾರೆ, ಇನ್ನೊಂದು 2 ವರ್ಷ ಓಡಾಡಲಿ. ಅವರು ಒಂದಾಗಿರ್ತಾರೆ, ಚೆನ್ನಾಗಿರ್ತಾರೆ ಅಂತ ಅವ್ರಿಗೆ ನಂಬಿಕೆಗಳು ಬಂದಾಗ ಬದುಕಲಿ ಬಿಡು. ಯಾಕೆ ಇನ್ನು ಈಗಲೇ ಯಾಕೆ ಸ್ಟಪ್ ಮಾಡ್ತೀಯ ಅಂತ. ಬಟ್ ಅದನ್ನು ಅಷ್ಟು ಚೆನ್ನಾಗಿ ಅನಲೈಸ್ ಮಾಡಿ ಅಂಕಲ್ ಅವತ್ತು ಆ ಡಿಸಿಷನ್ ತೊಗೊಂಡ್ರಲ್ಲ, ಅದು ತುಂಬ. ಈಗ ದೊಡ್ಡ ಜವಾಬ್ದಾರಿ ತಲೆ ಮೇಲಿದೆ, ಹೆಗಲ ಮೇಲಿದೆ. ಹೇಗೆ ನಿಭಾಯಿಸ್ತಾ ಇದ್ದೀನಲ್ಲ, ಆಲ್ರೆಡಿ 7th ಮಂತ್. ಈಗ ಹಾಯ್ ಬೆಂಗಳೂರು ನನ್ನ ಬೆಳಗ್ಗೆ ಮಾಡಿದ್ದೇ ಬೇರೆ, ಹೌದು, ಭಾವನೆ ಮಾಡ್ತಿರೋದು ಬೇರೆ ಅಂತ ಅನ್ಸುತ್ತಾ? ನನಗೆ ಇವಾಗವರೆಗೂ ಫೋನ್ ಕರೆಗಳಲ್ಲಾಗಲಿ ಅಥವಾ ಕಮೆಂಟ್ಗಳಲ್ಲಾಗಲಿ ಮೆಸೇಜ್ಗಳಲ್ಲಾಗಲಿ ಬರ್ತಾ ಇರೋದು ಮುಖಪುಟ ನೋಡಿದ್ರೆ ಅದಕ್ಕೂ ಇದಕ್ಕೂ ಏನೂ ವ್ಯತ್ಯಾಸ ಇಲ್ಲ. ವಿತ್ ಹೆಡ್ಡಿಂಗ್ಗಳು ಏನೇನು ಕೊಡ್ತಿದ್ಯಾ ಎಲ್ಲ ಅದೇ ಥರ ಇರುತ್ತೆ. ಪ್ರತಿಯೊಂದು ಓದ್ತಾ ಇದ್ರೆ ಇದು ರವಿ ಬೆಳಗೆರೆ ಅವರೇ ಕೊಟ್ರೇನೋ ಅಂತ ಅನ್ಸುತ್ತೆ ಅಂತ. ನಾನು ಹೆಡ್ಡಿಂಗ್ ಕೊಡುವಾಗೂ ಎಷ್ಟೋ ಸತಿ ಈ ಫೋಟೋ ನೋಡ್ಬಿಟ್ಟು ಯೋಚನೆ ಮಾಡ್ಕೊಂಡು ಒಂದು ಕೂತಿರ್ತೀನಿ. ಅದೇನು ಹಾಗೆ ಅದನ್ನ ಕರೆಂಟ್ ಹೊಡೆದಂಗೆ ಆಗುತ್ತೆ. ನಂಗೊಂದು ಪಟ 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 ಅಂತ ಒಂದು ಹೆಡ್ಡಿಂಗ್ ಬರುತ್ತೆ, ಏನೋ ಒಂದು ಪಂಚ್ ಲೈನ್ ಬರುತ್ತೆ, ಏನೋ ಒಂದು ಕಿಕ್ಕರ್ ಬರುತ್ತೆ. ಸೊ ಐ ಡೋಂಟ್ ನೋ, ಇದ್ದು ಇಷ್ಟು ವರ್ಷ ಅವ್ರ ಜೊತೆ ಇದ್ದು ಈ ಗರಡಿನಲ್ಲಿ ಪಳಗಿದ್ದೀನಿ. ಅಷ್ಟರ ಮಟ್ಟಿಗಂತೂ ನನಗೆ ಆ ನಂಬಿಕೆ ಅದೇ ವಿಶ್ವಾಸ ಇದೆ. ಅದ್ರ ಜೊತೆಗೆ ಸ್ವಲ್ಪ ನಾನು ಈಗ ಕುಗ್ಗೋಳಲ್ಲ. ಆಮೇಲೆ ಬೇಗ ಅಂದರೆ ತುಂಬ ನಾಜೂಕು ಗೊತ್ತೇ ಇಲ್ಲ ನನಗೆ. ಪ್ರೀತಿ ಮಾಡೋದು ಗೊತ್ತು, ಅದನ್ನ ಉಳಿಸ್ಕೊಳ್ಳೋದು ಗೊತ್ತು, ಶ್ರದ್ಧೆಯಿಂದ ಕೆಲಸ ಮಾಡೋದು ಗೊತ್ತು, ನಿಯತ್ತಿಂದ ಮಾಡೋದು ಗೊತ್ತು. ಸೊ ಇದಿಷ್ಟನ್ನು ಇಟ್ಕೊಂಡಿದ್ದೀನಿ. ಸೊ ಹಾಯ್ ಬೆಂಗಳೂರು ಅಪ್ಪನ ಥರ ಮಾಡೋದು ಸಾಧ್ಯನೇ ಇಲ್ಲ. ಅದು ಬೇರೆ. ಬ್ರಹ್ಮ ಸೃಷ್ಟಿಸಿದ್ದು ಒಂದೇ ರವಿ ಬೆಳಗೆರೆ, ಆಲ್ಟರ್ನೇಟಿವ್ ಇಲ್ಲ ಅದಕ್ಕೆ. ನನಗೆ ಮೊದಲು ಇನ್ನೊಬ್ರು ಕೂಡ ಯೋಚನೆ ಮಾಡಬಾರ್ದು ಆ ಥರ ಇಲ್ಲ ಅಂತೇಳಿ. ಆ ಥರ ಇರಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಭಾವನ ಥರನೇ ಇದೆ. ನಾವು ಪ್ರೀತಿ ಮಾಡೋಕ್ಕೆ ಶುರು ಮಾಡಿದಾಗ ಮೊದಲನೇ ಪ್ರೇಮ ಪತ್ರ ಬರ್ಕೊಟ್ಲು. ನನಗೊಂದು ಪರ್ಸ್ ಕೊಟ್ಟಳು. ಆ ಪರ್ಸಲ್ಲಿ ಎಷ್ಟು ಕಂಪಾರ್ಟ್ಮೆಂಟ್ಗಳಿದೆಯೋ ಎಲ್ಲದರಲ್ಲೂ ಒಂದೊಂದು ಲೆಟ್ರ್. ನಾನು ಅದನ್ನು ಓದಾಗಲೇ ಹೇಳಿದೆ ಅವಳಿಗೆ, ನೀನು ತುಂಬ ಚೆನ್ನಾಗಿ ಬರೀತೀಯ ಕಣೆ, ನಿನಗೆ ಬರವಣಿಗೆ ತುಂಬ ಚೆನ್ನಾಗಿದೆ, ನೀನು ಪ್ರೀತಿ ಬಗ್ಗೆ, ಮಾನವ ಸಂಬಂಧಗಳ ಸೂಕ್ಷ್ಮತೆ ಬಗ್ಗೆ ತುಂಬ ಚೆನ್ನಾಗಿ ಬರೀತೀಯ. ಅವಳು ಓದ್ತಿದ್ದಿದ್ದು, ಅವಳು ಜರ್ನಲಿಸಮ್ ಇನ್ ಸೈಕಾಲಜಿ. ತುಂಬ ಚೆನ್ನಾಗಿ ಬರೀತೀಯ ನೀನು, ಪತ್ರಿಕೆಯಲ್ಲಿ ಒಂದು ಕಾಲಂ ಬರೆಯೋಕ್ಕೆ ಶುರು ಮಾಡು, ಒಂದು ಪುಸ್ತಕ ಬರೀ, ನಿನಗೆ ಗ್ರಿಪ್. ರವಿ ಮಗಳು ಅನ್ನೋದೇ ತುಂಬ ದೊಡ್ಡ ವಿಚಾರ. ಆಮೇಲೆ ಅವ್ರ ಜೊತೆ ಹೆಚ್ಚು ಕಡಿಮೆ 15 ವರ್ಷ ಕೆಲಸ ಮಾಡ್ದಪ್ಪ. ಮಧ್ಯದಲ್ಲಿ ಒಂದು 4 years ಬ್ರೇಕ್ ತಗೊಂಡೆ. ಕೆಲಸ ಮಾಡಿದ್ಲು, ಇತ್ತು ಒಂದು ಗ್ರಿಪ್ ಇತ್ತು. ಅಮ್ಮನೂ ತುಂಬ ಚೆನ್ನಾಗಿ ಬರೀತಾರೆ. ಆಮೇಲೆ ಇವರು ಮನೇಲೇ ಎಂತೆಂಥ ಬರಹಗಾರರಿದ್ದಾರೆ. ಹಾಗಾಗಿ ನಿನಗಿದೆ, ನೀನು ಬರೀ ಅಂತ ಕಳ್ಳಿ ಬರೆಯೋದ್ರಲ್ಲಿ ತುಂಬ ಲೇಟ್ ಮಾಡಿದ್ಲು. ಪತ್ರಿಕೆ ಶುರು ಆದಮೇಲೆ ಮತ್ತೆ ಬರೆಯೋಕ್ಕೆ ಶುರು ಮಾಡಿದ್ದೆ ಅವಳು. ಓಮನ್ಸೆಗೆ ಬರೀತಿದ್ದೆ ರೆಗ್ಯುಲರ್ ಆಗಿ. ಆಮೇಲೆ ಲೀಡ್ ಬರೀತಾ ಇದ್ದೆ. ಅದನ್ನ ಒಂದು 4-5 ಲೀಡ್ಗೆನೆ ಅಪ್ಪ ಡಿಸೈಡ್ ಮಾಡಿದ್ರು, ನೀನು ಎಡಿಟರ್ ಪೊಸಿಷನ್ಗೆ ಬಂದು ಕೂತ್ಕೋಬೇಕು ಅಂತ. ಅದಾದಮೇಲೆ ಉದಯ್ ಮಾಮ ಅಷ್ಟೊತ್ತಿಗಾಗಲೇ ಹಿ ವಾಸ್ ಔಟ್ ಆಫ್ ಆಫೀಸ್, ಅವ್ರ ಹೆಲ್ತ್ ಹಾಳಾಗಿತ್ತು. ಆಮೇಲೆ ಶರತ್ ಕಲ್ಕೊಡೋರು ಇದ್ರು, ಅವ್ರು ಕೆಳಗೆ ಕೆಲಸ ಮಾಡ್ತಾಯಿದ್ದೆ. ಉದಯ್ ಮಾಮ ಇದ್ದಾಗ ಅವ್ರು ಕೆಳಗೆ ಕೆಲಸ ಮಾಡ್ತಿದ್ದೆ. ಆಮೇಲೆ ನಮ್ಮ ರವಿ ಅಜ್ಜಿಪುರ ಅವ್ರು ಬಂದರು. ಅದ್ರ ನಂತರ ಅಂದರೆ ನಾನು ಎಡಿಟರ್ ಆಗಿ ಆಮೇಲೆ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ವಿ. ಸೊ ಹೀಗೆ ಸುಮಾರು ಕೈ ಅಂಡರ್ ಮಾಡಿದ್ದೀನಿ. ಒಂದಿಷ್ಟು ಹಿರಿಯರ ಜೊತೆಗೆ, ಅನುಭವಿಗಳ ಜೊತೆಗೆ ಕೆಲಸ ಮಾಡಿದ್ದೆ. ಆನಂದ್ ಶನಿವಾರ್ ಅವರು ಇದ್ದರು. ಅಫ್ಕೋರ್ಸ್ ನಾನು ಆವಾಗ ನಾನು ಇನ್ನೂ ಓದ್ತಿದ್ದೆ, ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಇಂಥವರೆಲ್ಲ ಇದ್ದರು. ಸೊ ಅದು ಓಮನ್ಸೆ ಹಾಗೆ ಇವನು ಹೇಳ್ದಂಗೆ ಹ್ಯೂಮನ್ ಇಂಟ್ರೆಸ್ಟ್ ಸಬ್ಜೆಕ್ಟ್ಸ್ ಅವೆಲ್ಲ ತಗೊಳ್ಳುವಂಥದ್ದು, ಭಾವನೆಗಳು, ಸಂಬಂಧಗಳು,
ಅಂಥದ್ರ ಬಗ್ಗೆ ಬರಿತಾ ಬರಿತಾ ಒಂದು 4-5 ಲೀಡ್ ಬರೆದೆ. ಅದನ್ನು ಅಪ್ಪ ಓದಿದ್ರು. ನಾಳೆಯಿಂದ ನಿಮ್ಮ ಡೆಸಿಗ್ನೇಷನ್ ಚೇಂಜು, ಯು ಆರ್ ಎಡಿಟರ್ ಆಫ್ ವುಮನ್ಸೆ ಅಂತ ನನ್ನನ್ನು ಎಡಿಟರ್ ಮಾಡಿದ್ರು. 4.5 years ನಾನು ಎಡಿಟರ್ ಆಗಿ ಕೆಲಸ ಮಾಡಿದೆ ವುಮನ್ಸಿಗೆ. ಹಾಯ್ ಬ್ಯಾಂಗ್ಳೂರ್ಗೆ ತುಂಬ ಕ್ರೈಮ್ ಡೈರಿ ಇದ್ದಾಗ ಕ್ರೈಮ್ ಬರೆಯೋದನ್ನು ರೂಢಿ ಮಾಡ್ಕೊಂಡಿದ್ದೆ. ಸೊ ಕ್ರೈಮ್ದೊಂದು ಶೈಲಿ ಇರುತ್ತೆ, ಹ್ಯೂಮನ್ ಇಂಟ್ರೆಸ್ಟ್ದೊಂದು ಸ್ಟೋರಿ ಶೈಲಿ ಇರುತ್ತೆ. ಸೊ ಆ ಶೈಲಿಗೂ ಇದು ಅಜಗಜ ಅಂತಾರ ಬರಿಬೇಕು ಅಂತಂದಾಗ ನಾನು ಅವನು ಏನು ಚಾಕು ತೊಗೊಂಬಂದು ಚುಚ್ಚದ ಅನ್ನೋದನ್ನು ಗುಲಾಬಿ ಥರ ಬರೆದ್ರು ಚುಚ್ಚದ ಅಂತ ಬರೆಯೋಕೆ ಆಗಲ್ವಲ್ಲ. ಸೊ ಎರಡು ತುಂಬ ಅಜಗಜ ಅಂತಾರ. ಸೊ ಹಂಗೆ ಬರಿತಾ 1-2 ಕ್ರೈಮ್ ಡೈರಿನಲ್ಲಿ ಬರೆದಾಗ ಒಂದು 4-5 ಸತಿ ಬರ್ಕೊಟ್ಟೆ ಅಪ್ಪಂಗೆ. ಅವರು ಎಲ್ಲದ್ರ ನಡುವೆ ಕೆಲಸ ಮಾಡ್ತಿರ್ತಾರಲ್ಲ, ಸ್ಕ್ರಿಪ್ಟ್ ಓದೋರು ಡೈರೆಕ್ಟ್ ವಾಯ್ಸ್ ಓವರ್ ಕೊಟ್ಟವರು. ಮಧ್ಯದಲ್ಲಿ ನೋಡ್ರಿ ಒಣಗಾಕಿರೋ ಚಡ್ಡಿ ಇದ್ದಂಗಿದಾನೆಲ್ಲ ಅವ್ರದ್ದು. ಬಟ್ ನಾನು ಬರ್ದಿದ್ದನ್ನ ಯಥಾವತ್ ಓದಬಹುದು ಅನ್ನೋ ಥರ ಅವ್ರಿಗೆ ಓಕೆ ಇವಳು ಕ್ರೈಮಲ್ಲೂ ಗ್ರಿಪ್ ಇದೆ ಇವಳಿಗೆ ಅನ್ನೋದೊಂದು ಅರಿವಾಯ್ತು ಅವ್ರಿಗೆ ಅಂತ ಅನ್ಸುತ್ತೆ. ಯಾಕಂದರೆ ಡೈರೆಕ್ಟಾಗಿ ತೊಗೊಳೋರಲ್ಲ. ನನಗೆ ಓಹೋ ನನ್ಗನೋ ಒಂಥರ ನಾನು ಬರೆದ್ರೆ ಅದನ್ನು ರೀರೈಟು ಮಾಡಿದೆ ಡೈರೆಕ್ಟಾಗಿ ಎತ್ಕೊಂಡು ಏನೋ ವಾಯ್ಸ್ ಓವರ್ ಕೊಡ್ತಾರಲ್ಲ ಅಂತ. ಈ ಸುವರ್ಣ ನ್ಯೂಸ್ನ ನೇರ ದಿಟ್ಟ ನಿರಂತರ ಅಂದರೆ ಆ 3 ಪದ ನನಗೆ ಭಾರಿ ಇಷ್ಟ. ನೇರವಾಗಿ ದಿಟ್ಟವಾಗಿ ಹೇಳಬೇಕು, ನಿರಂತರವಾಗಿರ್ಬೇಕು ಅಂತೇಳಿ. ಈಗ ನಾನು ಅದನ್ನೇ ಕೇಳಲಿಕ್ಕೆ ಹೋಗ್ತಾ ಇದ್ದೇನೆ. ರವಿ ಬೆಳಗೆರೆನ ಫಸ್ಟ್ ಭೇಟಿಯಾದಾಗ ರಮ್ಮು ಮುಖಕ್ಕೆ ಹೊಡೀತು, ರಮ್ಮು ಸ್ಮೆಲ್. ನಾನು ಇಲ್ಲಿ ಬಾಗಿಲು ತೆಗೆದು ಒಳಗೆ ಬಂದಾಗ ಸಿಗರೇಟ್ ಸ್ಮೆಲ್ ಬಂತು. ಯಾವಾಗ? ಈಗ. ಏನದು? ರಮ್ ವಾಸನೆ ಬರ್ತಾ ಇದೆಯಾ? ಅಲ್ಲ, ಅಪ್ಪಂದ ಮರ ದಮ್ ವಾಸನೆ ಬರ್ತಾ ಇದೆ. ದಮ್ ವಾಸನೆ ಬರ್ತಾ ಇದೆ. ಬರೀ ದಮ್ಮು, 2 ಥರದ್ದು ವಾಸನೆ. ಅದಕ್ಕೆ ದಮ್ ಅಂಡ್ ದಮ್ 2 ಥರದ್ದು ವಾಸನೆ ಇಲ್ಲಿರುತ್ತೆ. ಅಲ್ಲ, ಹೇಗೆ ಅದು? ಅದು ಯಾಕೆ ಯಾಕೆ ಅಂತಂದ್ರೆ ಸ್ಫೂರ್ತಿ ಅಂತೇವೆ. ಅದು ಸ್ಫೂರ್ತಿ ಅಲ್ಲ, ಕಿಟ್ಟಿನಿ ಒಪ್ತಿದ್ದನು. ಅವರಪ್ಪ ಒಪ್ಪಿದ್ರಲ್ಲ. ಚಟವಾಗಿ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ನೇರವಾಗಿ ಅದೇ ನೇರ ದಿಟ್ಟ ನಿರಂತರ. ಹೌದು. ಸೊ ಅದರ ಹಿನ್ನೆಲೆ ಯಾಕೆ ಚಟ ಅದು? ಫಸ್ಟು ಹೇಳ್ಬೇಕಂದ್ರೆ ಶೋಕಿಗೆ ಆಗಿದ್ದದು. ಏನಿವಾಗ ಹುಡುಗರು ಮಾತ್ರನಾ, ಗಂಡಸು ಮಾತ್ರನಾ, ಕಿಟ್ಟಿ ಮಾತ್ರನಾ? ಇನ್ನೂ ನೇರವಾಗಿ ಹೇಳ್ಬೇಕು ಅಂತಂದ್ರೆ ನೀವು ಎಡಿಟ್ ಮಾಡ್ಕೊಂತೀರಲ್ಲ, ಯಾಕಂದ್ರೆ ನಮ್ಮ ವುಮೆನ್ ಸ್ಟಡೀಸ್ ಅಂತ ನಂದೊಂದು ಸಬ್ಜೆಕ್ಟ್ ಇತ್ತು. ಆದರೆ ನಮ್ಮ ಶ್ರೀಮತಿ ಮೇಡಮ್ ಅಂತ ನಮ್ಮ ಟೀಚರ್, ಅವರ ಲೆಕ್ಚರರ್, ಅವ್ರು ಕೇಳಿದ್ರು ವುಮೆನ್ ಸ್ಟಡೀಸ್ ಅಂದರೆ ಅರ್ಥ ಏನು? ಗಂಡಸರನ್ನು ಬೈಯೋದು, ಅದು ಬಿಟ್ಟರೆ ಇನ್ನೇನೂ ಇಲ್ಲ ಅದರಲ್ಲಿ. ಸೊ ಎಷ್ಟು ಚೆನ್ನಾಗಿ ಬೈತೀವೋ ಅಷ್ಟು ಒಳ್ಳೆ ಮಾರ್ಕ್ಸು. ಸೊ ಅಂಥದ್ದು ಸಬ್ಜೆಕ್ಟು ಕಾಂಬಿನೇಷನಲ್ಲಿ ಒಂದು ತೊಗೊಂಡಿದ್ದೆ. ಕ್ರಿಮಿನಾಲಜಿ ಹುಡುಕ್ದೆ, ಇರಲಿಲ್ಲ. ಸೊ ಮೈಸೂರು ಯೂನಿವರ್ಸಿಟಿಲಿ ಮಾತ್ರ ಇರೋದು, ಇಲ್ಲ ಇಲ್ಲಿ ಅಂತಿತ್ತು ಅವಾಗ. ಸರಿ, ಹಂಗಾಗಿ ಇನ್ನೇನು ಮಾಡೋದು, ವುಮೆನ್ ಸ್ಟಡೀಸ್ ತೊಗೊಳ್ಳೋಣ ಅಂದ್ಬಿಟ್ಟು ವುಮೆನ್ ಸ್ಟಡೀಸ್ ತೊಗೊಂಡಿದ್ದೆ. ಆವಾಗ ಆ ಟೀಚರ್ ಕೇಳಿದ್ರು, ಏನು ಬುರ್ಕಾ ಹಾಕೊಂಡೇ ಹೆಣ್ಮಕ್ಳು ಓಡಾಡಬೇಕು, ಗಂಡು ಮಕ್ಳಿಗೆ ಮಾತ್ರ ಅವೆಲ್ಲ ಏನೂ ಇಲ್ಲ. ಒಂದಾಯಿತು. ಏನು ನೀವು ಹಂಗಾರೆ ಯಾರ್ಯಾರು ಹೈವೇ ರೋಡಲ್ಲಿ ನಿಂತು ಹುಚ್ಚಿ ಹೋಗೋಕ್ಕೆ ಸಾಧ್ಯ ಹೆಣ್ಮಕ್ಳು ಅಂತ ಕೇಳೋದು, ಭೇದ ಭಾವಗಳು ಹೇಳ್ತಾ ಹೋದ್ರು. ಯಾರು ಎತ್ತಿರಲಿಲ್ಲ. ಸರಿ, ಯಾರಾದ್ರೂ ಬೀದಿನಲ್ಲಿ ಸಿಗರೇಟ್ಸ್ ಎತ್ಕೊಂಡು ಹೋಗ್ತಾ ಇದ್ರೆ ಹೆಂಗಿರುತ್ತೆ ಇವಾಗ? ಹುಡುಗಿ ಒಪ್ತಾರ? ಸಮಾಜ ಒಪ್ಪುತ್ತಾ ಅಂತ ಈ ಥರ ಪಾಠ ಹೇಳ್ತಾ ಇದ್ರು ಅವ್ರು ನಮಗೆ. ನಾವು 4-5 ಜನ ಇದೇ ಥರ ನಂತರದವ್ರೆ ಹುಡುಗಿರಿದ್ರು, ನನ್ನ ಫ್ರೆಂಡ್ಸು. ಮಗ ನೋಡ್ಕೊಂಡ್ವಿ. ಕ್ಲಾಸ್ ಮುಗ್ದಿದ ತಕ್ಷಣ ಪೆಟ್ಟಿ ಅಂಗಡಿಗೆ ಹೋದ್ವಿ. ದಾರಿಲಂತೂ ನಿಂತ್ಕೊಂಡು ಸುಸ್ಸು ಅಂತೂ ಮಾಡೋಕ್ಕಾಗಲ್ಲ, ಸಿಗರೇಟ್ ಯಾಕೆ ಸೇರ್ಬಾರ್ದು ಅನ್ನೋ ಥರದೊಂದು ಹುಚ್ಚಾಟದಿಂದ ಅದು ಸ್ಟಾರ್ಟ್ ಆಗಿದ್ದು. ಅದು ಕೊನೆಗೆ ಅಪ್ಪಂಗೆ ಗೊತ್ತಾಯ್ತು ಯಾವುದು ಬ್ರ್ಯಾಂಡು ಅಂದರು. ನಾನು ಅಂಥವಳೆ ಅಲ್ಲ ಅಂತ ನಾನು. ಆಮೇಲೆ ಅವ್ರದ್ದು ತೆಗ್ದು ಹಿಂಗೆ ಪ್ಯಾಕೆಟ್ರು ಸೇದೋ ಅಂದರು. ಅಪ್ಪ ಸೇದೋ ಅಂದರು. ಅದು ಆಗಿದ್ದಿಲ್ಲ ಆಫೀಸಲ್ಲಿ. ನಾನು ಆಮೇಲೆ ಕಾಲ ಹಾಕೊಂಡೆ, ಹೇಳಿದೆ ಆಫ್ ಮಾಡಿ ನೀವು ಕಟ್ ನಿಲ್ಲಿಸು ಅಂತಂದರು. ಸೊ ಅದು ಮಾಡಬಾರ್ದು, ನೀನು ಇನ್ನೂ ಮದುವೆ ಆಗಿಲ್ಲ, ನಿಮ್ಮ ಮಗು ಆಗಬೇಕು, ಅದಕ್ಕೆಲ್ಲ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಅಲ್ಲ ತುಂಬ ಲೇಟಪ್ಪ ಅದೆಲ್ಲ, ಆಮೇಲೆ ಬಿಟ್ಟರಾಯ್ತು ಬಿಡಿ ಅಂತ ಅವರು ನಾನು ಆಮೇಲೆ ಪಾರ್ಟ್ನರ್ ಆದ್ವಿ. ಆಮೇಲೆ ಕೊನೆಗೆ ಹೇಳ್ತಾಯಿದ್ರು, ಇದು ಚಟ ಅಷ್ಟೇ, ತಪ್ಪು
ಚಟ, ಖಂಡಿತ ತಪ್ಪು ಚಟ ಇದು. ಅಂದರೆ ಒಳ್ಳೇದಲ್ಲ ಇದು, ಇದನ್ನೇ ಪ್ರಮೋಟೇ ಮಾಡಬಾರ್ದು ಯಾರು. ಇದು ಮಾಡಿ ಶೋಕಿಯಿಂದನೇ ಸ್ಟಾರ್ಟ್ ಆಗೋದು, ಈಗ ಬಿಡೋಕ್ಕೆ ಎಷ್ಟು ಒದ್ದಾಟ ಆಗ್ತಿದೆ ಅನ್ನೋದು ನನಗೆ ಗೊತ್ತು. ಸೊ ಹೀಗೆ ವಿಷಯ ಸ್ಟಾರ್ಟ್ ಆಗಿದ್ದು ಹೀಗೆ, ಐ ಡೋಂಟ್ ನೋ, ಹೀಗಿಬ್ರು ಪಾರ್ಟ್ನರ್ ಆಗಿದ್ದೀವಿ. ನೇರ ಆಯ್ತು. ಈಗ ದಿಟ್ಟಾಗಿರ್ಬೇಕು. ಬಿಗ್ ಬಾಸಿಗೆ ಹೋದಾಗ ಅದೊಂದು ಡೈಲಾಗ್ ಅಕಸ್ಮಾತ್ ಬಂದಿದೆ, ಅದು ಗುಂಡಿಂದ ಸಿಗರೇಟ್ ಸಿಗರೇಟ್ ಇದೇ ವಿಚಾರ, ಸಿಗರೇಟ್ ಇದೇ ವಿಚಾರ. ಅಲ್ಲಿಂದಾನೇ ಬೇಕಾಗಿತ್ತು ಅಂತ ಅಲ್ಲಿಂದಾನೇ ನನಗೆ ಆಮೇಲೆ ಫೋನ್, ಮತ್ತೆ ಅಲ್ಲಿ ಕೊಟ್ಟಿರ್ಲಿಲ್ಲ. ಆಮೇಲೆ ಅಲ್ಲೇನೋ ಒಳಗಡೆ ನನಗೆ ಗೊತ್ತಿಲ್ಲಲ್ಲ ಇವ್ರಿಗೆ ಹೇಳಿದ್ದು, ಅಲ್ಲೇನೋ ವಾರಕ್ಕೆ ಒಬ್ಬರಿಗೆ 8 ಸಿಗರೇಟು 10 ಸಿಗರೇಟು ಕೊಡ್ತಾರೆ. ಮೊದ್ಲೆಲ್ಲ ಉಬ್ಬಿಸ್ತಾರೆ, ಬನ್ನೂರು ಕುರಿಗಳನ್ನ ಉಬ್ಬಿಸ್ದಂಗೆ. ಏನು ಡಬಲ್ ಪ್ಯಾಕು ನಮ್ದೇ ಬ್ರ್ಯಾಂಡ್ಗಳನ್ನ ಕೊಡ್ತಾರೆ, ಡಬಲ್ ಪ್ಯಾಕ್ 2 ಅಂದ್ರೆ 80 ಸಿಗರೇಟ್ ಆಯ್ತು ವಾರಕ್ಕೆ. 40 ಡಬಲ್ ಪ್ಯಾಕ್ 40 ಸಿಗರೇಟ್ ಆಯ್ತು. ನಾನು ಕೆಲವರು ಮುಜುಗರ ಪಟ್ಕೊಂಡು ಇವಾಗ ಅಗ್ರಿಮೆಂಟ್ ಅಂತ ಮಾಡಿಸ್ಕೊಂತಾರೆ, ಬಿಗ್ ಬಾಸ್ ಅಲ್ಲಿ ಕೂತಿರ್ತಾರೆ, ನಿಮ್ ಬೇಡಿಕೆ ಏನು ಅಂತ ಕೇಳ್ತಾರೆ. ನನಗೆ ಯಾವುದು ಇದಿಲ್ವಲ್ಲ ಮುಜುಗರ, ಅಮ್ಮಗೂ ಗೊತ್ತು ಅಪ್ಪಂಗೂ ಗೊತ್ತು, ನನ್ನ ಬ್ರ್ಯಾಂಡ್ ಇದು, ನನಗೆ ಇದು ಬೇಕು ಅಂತ ನಾನು ಹೇಳ್ಬಿಟ್ಟಿಲ್ಲ. ಹೇಳದೇ ಇರೋರೇ ಕಳಿಸಲ್ಲ. ಸೊ ನನಗೆ ಪ್ರತಿ ವಾರ ಹಿಂಗೆ ಕಳಿಸ್ತಾರೆ, 40 ಬರುತ್ತೆ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಥರ ಎಲ್ರಿಗೂ ಹಂಚ್ಕೊಂಡು ಬಂದೆ. ಆಯ್ತಲ್ಲ 4 ವಾರ, ಆಮೇಲೆ ಬಂದಿದ್ದು 5 ವಾರಕ್ಕೆ 5, ದಿನಕ್ಕೆ 5 ಸೇದವಳಿಗೆ ವಾರಕ್ಕೆ 5 ಅಂದ್ರೆ ಅರ್ಧ ಸಿಗೋದು ಎಲ್ಲ ಆಫ್ ಮಾಡೋದು, ಮೈಕೊಳಗೆ ಇಟ್ಕೊಳ್ಳೋದು, ಹಿಂಗಾಯ್ತು ಅದು ಕತೆ. ಬಟ್ ಅದು ಹೊರಗಡೆ ಜನ ನೋಡಿದ್ರಲ್ಲ, ದೊಡ್ಡ ಸುದ್ದಿ ಆಯ್ತು. ಈಗಲೂ ಅದೇ, ಇವಾಗ ಕಮೆಂಟ್ಗಳೆಲ್ಲ ನೋಡ್ತಾ ಇದ್ರೆ, ನೀನು ಗುಂಡಾಗ್ತೀಯಾ, ನೀನು ಸಿಗರೇಟ್ ಸೇರ್ತೀಯ, ನೀನು ಯಾವ ಇದು ಅದು ಚಟ ಅಷ್ಟೇ. ಅದು ಸಿಗರೇಟ್ ಇಸ್ ಜಸ್ಟ್ ಅ ಚಟ, ಅದ್ರ ನಾವು ಇನ್ನೇನು ಮಾಡೋಕ್ಕಾಗಲ್ಲ. ನಾನು ಬಿಡಬೇಕು, ಹೌದು ಬಿಡ್ತಾ ಇದೀನಿ, ಪ್ರಯತ್ನದಲ್ಲಿ ಇದ್ದೀನಿ, ಒಂದು ದಿವಸ ಬಿಡ್ತೀನಿ ಬಹುಶಃ. ಸೊ ಅದು ಬಿಗ್ ಬಾಸ್ ಕಡೆಯಿಂದನೂ ಫೋನ್ ಬಂದಿತ್ತು ನನಗೆ. ಅಲ್ಲಿ ಟೆಕ್ನಿಷಿಯನ್ ಒಬ್ರು ಫೋನ್ ಮಾಡಿದ್ರು, ಅಲ್ಲ ಮೇಡಮ್ ನೀವು ಮೊದಲನೇ ದಿನ ಬ್ರೇಕಿಂಗ್ ಕೊಟ್ಟಿದ್ದೇನು, ಬಿಗ್ ಬಾಸ್ ಪ್ಲೀಸ್ ದಮ್ ಕಳಿಸಿ ಅಂತ ನೀವು ಕೇಳಿದ್ರಿ ಕ್ಯಾಮ್ರಾ ಮುಂದೆ. ನಿಮ್ಮ ತಂದೆಯವ್ರು ಬಂದು ಅದನ್ನೇ ತುಂಬ ಸೇರದೆ ಇರಬಾರ್ದಂತೆ ಡಾಕ್ಟರ್ ಹೇಳಿದ್ದಾರೆ, ಸಿಗರೇಟ್ ಕೊಟ್ಟು ಕಳಿಸಿ ಅಂತ. ನಿಮ್ಮ ಅಪ್ಪ ಇಬ್ರು ಒಂದೇ ಥರ ಬಂದು ಒಂದೇ ದಿವಸ ಅದೇ ಹೇಳಿದಿರಲ್ಲ ಮೇಡಮ್ ಅಂತ, ಅದು ಜೋಕ್ ಆಗಿತ್ತು. ಈಗ ನಿರಂತರ ಅದು ನಿರಂತರ ಕರೆಕ್ಟ್. ದೊಡ್ಡ ಡೈರೆಕ್ಟ್ರ್ ಒಬ್ಬರು, ಫಿಲ್ಮ್ ಡೈರೆಕ್ಟ್ರ್, ದೊಡ್ಡ ಹೆಸರು. ಅವರು 2ನೇ ಮದುವೆ ಆದರು. ನಾನು ಮೊದಲ ಹೆಂಡತಿಯ ಜೊತೆ ಮಾತಾಡ್ಲಿಕ್ಕೆ ಹೋದೆ, ಏನು ಅನಿಸುತ್ತೆ ನಿಮಗೆ ಅಂತೇಳಿ. ನನಗೆ ಏನು ಅನಿಸಲ್ಲ, ಅವರ ಪ್ರೊಫೆಷನ್ನಿಗೆ ಸಂಬಂಧಪಟ್ಟ ಸ್ಫೂರ್ತಿ ಏನಿದೆಯೋ ಅವರು ಅದನ್ನು ಆಕೆಯಿಂದ ಪಡೆಯೋದಿದ್ರೆ ನಾನು ಯಾಕೆ ಮಧ್ಯೆ ಅಡ್ಡ ಬರಲಿ ಅಂತ ಹೇಳಿದರು. ನನಗೆ ಅದು ಆಘಾತ ಆಯಿತು. ಇಷ್ಟು ಸಲೀಸಾಗಿ ತೊಗೊಳೋದಿದೆಯಾ ಒಂದು ಹೆಣ್ಣು, ಮನೆ ಹೆಣ್ಣು, ಇಷ್ಟು ದೊಡ್ಡ ಕುಂಕುಮ ಇಡ್ತಾರೆ ಅವರು, ಸಾಂಪ್ರದಾಯಿಕವಾದ್ದು ಅಂಥವ್ರು. ಇದನ್ನು ಒಂದು ಸಿಗಲಿ ತಗೊಂಡಿದ್ದಾರೆ ಹೋಗಲಿ ಅಂತೇಳಿ ಹೇಳಲಿಕ್ಕೆ ಸಾಧ್ಯನಾ ಅಂತ. ನಾನು ಎಲ್ಲೂ ಬರೆದಿಲ್ಲ, ಎಲ್ಲೂ ಹೇಳಿಲ್ಲ ನಾನು. ಅದು ನಿಮ್ಮ ಮನೆಯಲ್ಲಿ ಆಗಿದೆ ಅಲ್ವಾ? ಹೇಗೆ ಆಕ್ಸೆಪ್ಟ್ ಮಾಡಿಕೊಂಡ್ರೆ, ಅದನ್ನು ರಿಸೀವ್ ಮಾಡಿದೆ ಹೇಗೆ? ಒಂದು ನಿಮಿಷ ಕಿಟ್ಟಿ ಹೇಳ್ಬೇಕು ಹೊರಗಿಂದ ಅಲ್ಲ, ನನಗೆ ಇದ್ರದ್ದು ಸಣ್ಣ ಹಿಂಟ್ ತುಂಬ ಮುಂಚೆನೇ ಇತ್ತು. ನಾನು ಇವಳು ಒಂದು ಸತಿ ಹೇಳೂ ಇದ್ದೆ, ಇಲ್ಲೇನೋ ನಡೀತಾ ಇದೆ ಕಣೆ, ಸಮಥಿಂಗ್ ಇಸ್ ಫಿಶಿ ಇಯರ್. ತುಂಬ ಏನಾದ್ರು ಅಸಹ್ಯ ಮಾಡ್ಕೊಂಡೆ, ಇಲ್ಲ ಕಣಪ್ಪ ಆ ಥರ ಎಲ್ಲ ಮಾಡಲ್ಲ. ಇಲ್ಲಿ ಬರೋ ಎಷ್ಟು ಜನ ಬರ್ತಾರೋ ಅವ್ರನ್ನ ಮಾತಾಡ್ಸೋಕ್ಕೆ, ಎಷ್ಟು ಜನ ಕೂತಿರ್ತಾರೋ, ಎಷ್ಟೊತ್ತು ಮಾತಾಡ್ತಾ ಇರ್ತಾರೋ, ಹಾಗೆಲ್ಲ ಏನಿರಲ್ಲ ಬಿಡು ಅಂತ. ಇಲ್ಲಮ್ಮ ನನಗೇನಕ್ಕೂ ಅನಿಸ್ತದೆ. ಒಂದು ಸತಿ ನನ್ನೇ ಕರ್ಕೊಂಡು ಹೋಗಿದ್ರು ಅವ್ರ ಮನೆಗೆ. ಇಲ್ಲೆಲ್ಲ ಪದ್ಮನಗರ ಇಟ್ಕೊಂಡು ರೋಡಲ್ಲಿ ಜೋಗಿ ಮನೆ ಇತ್ತಲ್ಲ, ಜೋಗಿ ಮನೆ ಎದುರುಗಡೆ ಎಲ್ಲೋ ಮನೆ ಇತ್ತು. ಅಲ್ಲಿ ಹೋಗಿ ಬಂದಾಗಲೂ ನನಗೆ ತಿರ್ಗಾ ಅದೇ ಡೌಟು. ಪದೇ ಅವಳಿಗೆ ಹೇಳಿದ್ರೆ ಅವಳು ಇರಿಟೇಟ್ ಮಾಡ್ಕೊತಾಳೆ. ಆಮೇಲೆ ಅವರು ಅದನ್ನು ಏನೇ ಆದರೂ ನಿಭಾಯಿಸುವಂಥ ತಾಕತ್ತು ಅವ್ರಿಗಿದೆ. ಏನಕ್ಕೆ ಹೇಳೋದು ಅಂತ ನಾನು ಸುಮ್ಮನಾಗಿದ್ದೆ. ಬಟ್ ಈಗ ಮನೆಯವರೇ ಒಪ್ಕೊಂಡ್ಮೇಲೆ ನಾನು ಯಾವತ್ತಿದ್ರೂ ಹೊರಗಿನವನೇ, ಮನೆಗೆ ಬಂದು ಅಳಿಯ ಆಗಿರ್ಬೋದು. ಬಟ್ ನಿಂತು ಆದರೂ ನಾನು ಅವ್ರನ್ನ ಒಂದೇ ಸತಿ ಆ ಪ್ರಶ್ನೆ ಕೇಳಿದೆ, ಸುಮ್ಮನಿರೋ ಕಿಟ್ಟಪ್ಪ, ಪರಿಸ್ಥಿತಿಗಳು ನಿಮ್ಗೇನೋ ಅರ್ಥ ಆಗುತ್ತೆ, ನಾನು ಎಲ್ಲವನ್ನೂ ನಿನ್ನ ಹತ್ರ ಹೇಳ್ಕೊಳಕ್ಕಾಗತ್ತೆ. ಅಲ್ಲಿಗೆ ಮುಗೀತು, ನಾನು ತಿರ್ಗಿ ಅದನ್ನು ಮಾತಾಡಲಿಲ್ಲ. ಇವತ್ತಿಗೂ ಆಂಟಿಗೆ ಅದರದ್ದೊಂದು ಅಸಮಾಧಾನ ಇದ್ದೇ ಇದೆ. ಅವ್ರಿಗೇನು ಯಾವ ಕಾರಣಕ್ಕೂ ರವಿ ಆ ವಿಷಯ ನನ್ನ ಮುಂದೆ ಮಾತಾಡಬೇಡ ಅಂತಲೇ ಹೇಳಿತ್ತು ಅವರು. ಮತ್ತು ಅವ್ರು ಯಾವತ್ತೂ ಆಫೀಸಿಗೆ ಬರಲ್ಲ ಅಂತ ನಿಲ್ಲಿಸೇ ಬಿಟ್ಟಿದ್ರು. ಸುಮಾರು ವರ್ಷ ಆಗಿತ್ತು. ಇವಳು ಆಫೀಸ್ ಶುರು ಮಾಡಿದ್ಮೇಲೆ ಬಂದಿದ್ದ ಆಂಟಿ ಒಂದು ಸತಿ. ಇಲ್ಲಿಗೆ ಬರೋದು ನಿಲ್ಲಿಸಿ ಹೆಚ್ಚು ಕಡಿಮೆ ಒಂದು 7-8 ವರ್ಷ ಆಗಿತ್ತು ಅವರು. ಅದೇ ಆ ವಿಷಯ ಹೊರಗಡೆ ಬಂದ ಮೇಲೆ ಅವ್ರು ಆಫೀಸ್ ಬರೋದು ನಿಲ್ಲಿಸಿದ್ರು. ನಾನು ಆಫೀಸಿಗೆ ಕಾಲಿಡಲ್ಲ,
ನಾನು ಅಲ್ಲಿ ಯಾರ ಮುಖನೂ ನೋಡೋಕ್ಕಾಗಲ್ಲ ನನಗೆ. ಯಾಕಂದರೆ ಅವ್ರು ಇನ್ನೂ ಇಲ್ಲೇ ಕೆಲಸ ಮಾಡ್ತಾಯಿದ್ರು. ಆಫೀಸಿಗೆ ಬಂದರೆ ನೋಡಬೇಕಾಗತ್ತೆ ಮುಖ, ನಾನು ಬರಲ್ಲ, ಬಂದಿರಲಿಲ್ಲ. ಈಗ ಲಾಸ್ಟ್ ಇಯರ್ ಇವಳೊಂದು ಈವೆಂಟ್ ಮಾಡಿ ಪುಸ್ತಕ ಬಿಡುಗಡೆ ಆಯಿತು. ಅವತ್ತು ಬಂದರು, ಅವತ್ತು ಕಾಲಿಟ್ರು 10 ವರ್ಷಗಳ ನಂತರ. ಅವ್ರಿಗಿನ್ನೂ ಅಸಮಾಧಾನ ಇದೆ. ಎಲ್ಲದಕ್ಕೂ ಈಗ ಕೂತ್ಕೊಂಡು ನಾವು ಏನೇ ರಸ್ಮಾಚಾರದರು ಕಾರಣಕರ್ತರಲ್ಲ ಅವ್ರು ಮಾತಾಡಿದ್ರೆ ನಾವು ಮಾತಾಡಿದ್ರೆ ಇರೋಲ್ಲ. ಆಮೇಲೆ ಅವರು ಎಲ್ಲ ವಿಚಾರವನ್ನು ಸವಿಸ್ತಾರವಾಗಿ ಎಲ್ರಿಗೂ ಅರ್ಥ ಆಗೋ ರೀತಿ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ಅಲ್ಲೇನು ಸಂಬಂಧಗಳಲ್ಲಿ ಮಧ್ಯೆ ಏನೋ ಕನ್ಫ್ಯೂಷನ್ಸ್ ಆಗೋದು ಬೇಡ ಅಂತ ಪ್ರತಿಯೊಂದು ವಿಚಾರವನ್ನು ಸ್ಪಷ್ಟವಾಗಿ ಗೆರೆ ಎಳೆದಿರೋ ರೀತಿ ಎಲ್ಲ ಮುಗಿಸಿ ಹೋಗಿದ್ದಾರೆ. ಹಾಗಾಗಿ ನಮಗೇನು ಅದರದ್ದೇನು ಯೋಚನೆ ಮಾಡೋ ಹಾಗಿಲ್ಲ. ನೀನು ಅಲ್ಲ, ನಮಗೆ ಗೊತ್ತಾದಾಗ ನಾನು ಕಾಲೇಜು, ಆಮೇಲೆ ಅಕ್ಕ ಹೋಗಿ ಇಲ್ಲಿ ಕೆಲಸ ಮಾಡ್ತಿದ್ಲು ಅವಾಗ. ಮತ್ತೆ ಆಕೆ ಮತ್ತೆ ನನ್ನ ಅಕ್ಕ ತುಂಬ ಒಳ್ಳೆ ಸ್ನೇಹಿತರು. ಅವರು ಮುನ್ಸ್ಕೊಂಡಾಗ, ಖುಷಿ ಆದಾಗ ಒಂದು ರಾಶಿ ಲೆಟರ್ಗಳು ಬರ್ಕೋತಾ ಇದ್ರು. ಅವಳು ಅಕ್ಕ ತಗೊಂಬಂದು ಇವ್ರು ಬರ್ದಿರೋದನ್ನು ಓದೋದು, ಅವ್ರು ವಾಪಸ್ ಉತ್ತರ ಕೊಡೋದು, ಇವ್ರು ವಾಪಸ್ ಉತ್ತರ ಕೊಡೋದು, ಅವೆಲ್ಲ ನಡೀತಾ ಇರ್ತಿತ್ತು. ಆಗ ಅಕ್ಕಂಗೂ ಗೊತ್ತಿರಲಿಲ್ಲ ಇವೆಲ್ಲ. ಅದು ನನಗೆ ಗೊತ್ತಿತ್ತು, ಅಂದರೆ ಇವರಿಬ್ಬರ ನಡುವೆ ಇಷ್ಟು ಬಾಂಧವ್ಯ ಇದೆ ಅಂತ ನನಗೆ ಗೊತ್ತಿತ್ತು, ಅಕ್ಕ ಮತ್ತು ಆಕೆ ನಡುವೆ. ಸೊ ಅವರು ಹಾಗೆ ಇದ್ದರೂ ಕೂಡ ಮನೆಗೆ ಏನಾದರೂ ಬೇಸರ ಆದರೆ, ದುಃಖ ಆದರೆ ಮನೆಗೆ ಬರೋರು, ನಮ್ಮಮ್ಮ ಹತ್ರ ತೊಡೆ ಮೇಲೆ ಮಲ್ಕೊಂಡು ಅಳೋರು. ಬೇಸರ ಯಾಕಾಯಿತು ಅನ್ನೋದು ಕೊನೆ ಗೊತ್ತಾಯ್ತಲ್ಲ ಅಮ್ಮಗೆ. ಬೇಸರ ಮಾಡ್ತಾ ಇದ್ದಿದ್ದೇ ಈ ಮನುಷ್ಯ ಅಂತ, ಇವರು ಅಂತ. ಅವಾಗ ಅವ್ರಿಗೆ ಬೆನ್ನಿಗೆ ಚೂರಿ ಹಾಕ್ಬಿಟ್ಟು ಅನ್ನಿಸ್ತು. ಹೆಂಗೆ ತಡ್ಕೊಡ್ದಲ್ಲ? ಇದು ಅವ್ರು ಹೆಂಗೆ ತಡ್ಕೊಂಡ್ರು ನಮ್ಗೆ ಗೊತ್ತಿಲ್ಲ. ಅಲ್ವಾ? ಅಂದ್ರೆ ಸಮಾಧಾನ ಮಾಡ್ತಾ ಇದ್ದಿದ್ದೆ ಇವರಿಬ್ರು ಜಗದ ನಡುವೆ ಅಂತ ಅನ್ನೋದು ಅಮ್ಮಂಗೆ ಗೊತ್ತಿರಲಿಲ್ಲ. ಗೊತ್ತಿಲ್ಲ, ವಿಷಯ ಗೊತ್ತಿಲ್ಲ. ಅದಕ್ಕೆ ಅವರೇ ಬಣ್ಣಿಸ್ತಾರಲ್ಲ ಅವ್ರನ್ನ, ಭೂಮಿ ತೂಕದ ಹೆಣ್ಣು ಅವಳು, ಭೂಮಿ ತೂಕದ ಹೆಣ್ಣು ಅಂತ. ಇಲ್ಲಾಂದರೆ ಭಾಳ ಕಷ್ಟ ಆಗ್ತಿತ್ತು. ಯಾವುದೇ ಮನೆ ಆಗಲಿ ಅಲ್ಲಿ ಯಾವ ರೀತಿ ಆಗ್ಬೋದು ಅಂತ ನಾವು ಸಾವಿರಾರು ನಿದರ್ಶನಗಳು ನೋಡಿದ್ದೀವಿ. ಈ ಥರದ್ದು ವಿಚಾರಗಳಾದಾಗ ಮನೆ ಹೆಂಗಸರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ. ಈಗ ನೀವು ಅಂದ್ರಿ ಬಿಡಿ ಅವ್ರಿಗೇನೋ ವರ್ಕ್ ಲೋಡ್ ಇರುತ್ತೆ, ಟೆನ್ಷನ್ ಇರುತ್ತೆ, ಪಾಪ ಅವ್ರು ಖುಷಿಯಾಗಿರಲಿ ಅಂತ. ಆ ಥರದ ಮಾತಾಡೋವಂಥ ಹೆಣ್ಮಕ್ಳು ನಮ್ಮ ಭೂಮಿಲಿ ಇದ್ದಾರೆ ಅನ್ನೋದಕ್ಕೇನೆ ಈಗ ಇಕೋಸಿಸ್ಟಮ್ ಬ್ಯಾಲೆನ್ಸ್ ಆಗಿದೆ. ಆಮೇಲೆ ಅಮ್ಮ ಹೇಳಿದ್ದು ಒಂದೇ, ಅಪ್ಪಂಗೆ ಆಗಲಿ ಅಥವಾ ನಮ್ಗಾಗಲಿ, ಅಪ್ಪಂಗೆ ನಮ್ಮ ಎದುರುಗಡೆ ಹೇಳಲಿಲ್ಲ. ನಾವು ಅಂದರೆ ವಿಷಯ ಗೊತ್ತಾಗಿದೆ ಹೇಗೆ ಅಂದರೆ, ನಮ್ಮ 3 ಜನ ಕರ್ಣನ ಕೆಳಗಡೆ ಕಳಿಸ್ಬಿಡ್ಲಿ, ನಾನು, ಅಕ್ಕ, ಅಮ್ಮ 3 ಜನ ಕೂರಿಸ್ಕೊಂಡು ನಾನೊಂದು ತಪ್ಪು ಮಾಡಿದ್ದೀನಿ ಅಂತಂದರು. ಓಕೆ, ಏನು ಅಂತಂದ್ರೆ ಮದುವೆ ಮಾಡ್ಕೊಂಡಿದ್ದೀನಿ ಅಂತಂದ್ರು. ಹಿಂಗೆ ಈಕೆನ ಮಾಡ್ಕೊಂಡಿದ್ದೀನಿ. ನಾನು ಅಕ್ಕ ಇಬ್ಬರು ಹಿಂಗೆ ಕೂತವ್ರು ಅಪ್ಪ ಅಂತ ಎದ್ವಿ. ಅಂದರೆ ಹೌ ಕ್ಯಾನ್ ಯು ಡೂ ದಿಸ್ ಅನ್ನೋ ಥರ ರಿಯಾಕ್ಷನಲ್ಲಿ ಎದ್ವಿ. ಅಮ್ಮ ಅಷ್ಟೇ ಏಯ್ ಅಂತ ಒಂದ್ಸತಿ ಕೂಗಿದ್ರು. ಅಮ್ಮನ ನೋಡ್ತಾ ಇದ್ವಿ. ತಂದೆಯಾಗಿ ನಿನಗೆ ಮೋಸ ಮಾಡಿದಾನ? ಇಲ್ಲ, ಔಟ್. ಇನ್ನು ಮಿಕ್ಕಿ ನನ್ನ ಅವರ ನಡುವೆ ಮಾತು ಕಳಿಸ್ಬಿಟ್ರು ಆಚೆ. ನಾನು ಅಕ್ಕ ಇಬ್ಬರು ಆಚೆ ಬಂದ್ವಿ. ಆಮೇಲೆ ಅವ್ರದ್ದು ಏನು ಮಾತುಕತೆ ಆಯಿತು ನಮ್ಗೆ ಗೊತ್ತಿಲ್ಲ. ಇವತ್ತವರೆಗೂ ಆಂಟಿ ಅದನ್ನು ಹೇಳಿಲ್ಲ. ಆಮೇಲೆ ಒಂದು ರೀತಿ ಹೇಳಿದ್ರು. ಒಂದೇ ಒಂದ್ಸತಿ ಲಿಫ್ಟಲ್ಲಿ, ಮನೆಯಲ್ಲಿ ಲಿಫ್ಟ್ ಪ್ರತಿದಿನ ನಡೆಯೋದು ಹಾಗೆ. ಮನೆಗೆ ಅಪ್ಪ ಬರ್ತಾರೆ, ಆಫೀಸಿಗೆ ಹೊರಡಬೇಕಾದ್ರೆ ಅಮ್ಮ ಕೆಳಗಡೆವರೆಗೂ ಲಿಫ್ಟಲ್ಲಿ ಹೋಗಿ ಅವ್ರಿಗೆ ಒಂದು ಟಾಟಾ ಬಾಯ್ ಬಾಯ್ ಗುಡ್ ಡೇ ಹೇಳಿಬಿಟ್ಟು ಮತ್ತೆ ಮೇಲ್ಗಡೆ ಬರೋ ಒಂದು ಪದ್ಧತಿ. ಅವತ್ತು ಹಿಂದಿನ ದಿವಸ ಇದು ಕನ್ಫೆಷನ್ ಆಗಿದೆ, ಹೇಳ್ಕೊಂಡ್ಬಿಟ್ಟಿದ್ದಾರೆ ಅಪ್ಪ. ಮರುದಿನ ಲಿಫ್ಟ್ ಒಳಗಡೆ ಹೋದೆ. ಒಂದೇ ಒಂದ್ಸತಿ ಕತ್ತಿನ ಪಟ್ಟಿ ಹಿಡ್ಕೊಂಡು ಮೋಸ ಯಾಕೆ ಮಾಡಿದೆ ನನಗೆ ಅಂತ ಕೇಳಿದೆ. ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು. ಅಲ್ಲಿ ನಾನು ಅವ್ರ ಹತ್ರ ಅದ್ರ ಬಗ್ಗೆ ಇನ್ನು ಮಾತಾಡಲಿಲ್ಲ ನಾನು ಅನ್ನೋದು ಅಮ್ಮ ಆಮೇಲೆ ಹೇಳಿದರು. ಆಮೇಲೆ ಅಲ್ಲಮ್ಮ ಹೆಂಗೆ ಒಪ್ಪದೆ ನೀನು, ಹೆಂಗೆ ಒಪ್ಕೊಂಡಿದ್ಯಾ ನೀನು, ಜೀರ್ಣ ಅರಗಿಸ್ಕೊತಾ ಇದೆಯಾ ಹೆಂಗಿದನ್ನು ನೀನು ಅಂತ ನಾವುಗಳು ಕೇಳಿದಾಗ, ಬಾನಿ ಒಂದು ಮನುಷ್ಯನ ಒಂದು ವ್ಯಕ್ತಿನ ಯಾಕೆ ಪ್ರೀತಿ ಮಾಡ್ತೀಯ ನೀನು? ಅವ್ನು ಸಂತೋಷವಾಗಿರಬೇಕು, ಅವ್ನು ಎಲ್ಲೇ ಇದ್ರು ಹೆಂಗೆ ಇದ್ರು ಖುಷಿಯಾಗಿರ್ಬೇಕು, ನೆಮ್ಮದಿ ಆಗಿರ್ಬೇಕು. ಆ ಖುಷಿ ಇಲ್ಲೂ ಸಿಗುತ್ತೆ ಅಲ್ಲೂ ಸಿಗುತ್ತೆ ಅಂದರೆ ಯಾಕೆ ಬೇಡ ಅಲ್ಲಿ? ಅವ್ರ ಖುಷಿ ಇಂಪಾರ್ಟೆಂಟು ನನಗೆ, ಅವ್ರು ಸಂತೋಷವಾಗಿರೋದು ಇಂಪಾರ್ಟೆಂಟು, ಅವ್ರು ನೆಮ್ಮದಿಯಾಗಿರೋದು ಇಂಪಾರ್ಟೆಂಟು. ನಾನು ಕೂತ್ಕೊಂಡು ಸರಿ ಬಿಟ್ಕೊಂಡು ಜಗಳ ಮಾಡಿ ಐ ಲವ್ ಯು ಅನ್ನೋದ್ರ ಅರ್ಥ ಏನು ಅಂತ ಅಂಕಲ್ಲು ಡಿಫೈನ್ ಮಾಡೋರು. ಐ ಲವ್ ಯುನು ಆಂಟಿ ಅದನ್ನು ಮಾಡಿ ತೋರಿಸ್ಬಿಟ್ರು. ಅಂಕಲ್ ಬರೆಯೋರು, ಆಂಟಿ ಅದಕ್ಕೆ ಜೀವಂತ ನಿದರ್ಶನನೇ ಆಗ್ಬಿಟ್ರು. ಐ ಲವ್ ಯು ಅಂತ ಹೇಳೋದು ನಿನ್ನ ಎಲ್ಲ ಅಡತೊಡರುಗಳನ್ನು, ನಿನ್ನ ಎಲ್ಲ ಅಸಭ್ಯವನ್ನು, ನಿನ್ನ ಎಲ್ಲವನ್ನೂ ಸಹಿಸ್ಕೊಂಡು ನಾನು ನಿನ್ನ ಜೊತೆ ಇರ್ತೀನಿ, ನೀನು ಏನಾದರೂ ಮಾಡು, ನಾನು ನಿನ್ನ ಪ್ರೀತಿ ಮಾಡ್ತೀನಿ. ಅದು ಪ್ರೀತಿ.
ಯಾವುದೇ ಥರದ್ದು ಪ್ರತಿಫಲಾಪೇಕ್ಷೆ ಇಲ್ದಿರ ನಿಷ್ಕಲ್ಮಶವಾಗಿ ನಿನ್ನ ನಾನು ನಂಬೋದಿದೆಯಲ್ಲ, ನಂಬಿಕೆ, ಅದು ಪ್ರೀತಿ. ಅದನ್ನು ಇವ್ರು ಬರೆದ್ರು, ಅವರು ಮಾಡಿ ತೋರಿಸಿದ್ರು. ಈಗ ನಾನು ಹೇಳಿದ ಡೈರೆಕ್ಟರ್ ಕಥೆಗೂ ಅಪ್ಪನ ಕಥೆಗೂ ವ್ಯತ್ಯಾಸ ಇದೆ. ಈಗ ಇಲ್ಲ ಅಲ್ಲ, ಒಂದೇ ನೋಡಿ ಯಾಕೆ ಅಂತ ಅಮ್ಮ ಯೋಚನೆ ಮಾಡಿದ ಪ್ರೀತಿ, ಐ ಲವ್ ಯು ಅಂತೇಳಿ ಹೇಳಿದರೆ ಎಲ್ಲ ಕ್ವಾಲಿಟಿಯನ್ನು ಮೆಚ್ಚಿಕೊಂಡೇ ಇದು ಮಾಡ್ತಾ ಇರೋದು. ಅವ್ನು ಚೆನ್ನಾಗಿದ್ದರೆ ಅವ್ನು ಚೆನ್ನಾಗಿರ್ಬೇಕಂಬುದಷ್ಟೇ ಉದ್ದೇಶ. ಚೆನ್ನಾಗಿರ್ಬೇಕಾ, ಅವರು ಚೆನ್ನಾಗಿದ್ದಾರೆ, ಆ ಡೈರೆಕ್ಟ್ರು ಚೆನ್ನಾಗಿದ್ದಾರೆ. ಸೊ ಅವರು ಮಿಸ್ಸಸ್ ಹೇಳಿದ್ದು ಆಗಿದೆ, ಚೆನ್ನಾಗಿದ್ದಾರೆ, ಅವರು ಸ್ಫೂರ್ತಿಯಾಗಿದೆ ಅಂತ, ಅವ್ರ ವರ್ಕಿಗೆ ಪ್ರೊಫೆಷನ್ಗೆ ಸ್ಫೂರ್ತಿಯಾಗಿದೆ. ಆದ್ರೂ ನಾನು ಅದ್ರ ಬಗ್ಗೆ ಏನು ಹೆಚ್ಚು ಯೋಚನೆ ಮಾಡಲ್ಲ. ಎಷ್ಟು ಯೋಚನೆ ಮಾಡ್ತಾ ಇದ್ದೆ ಅಂತ ನಿಮಗೆ ಗೊತ್ತಿರುತ್ತೆ. ಹೌದು. ಅಕಸ್ಮಾತ್ ಕಿಟ್ಟಿ ಹಾಗೆ ಮಾಡಿದ್ದಾರೆ, ಏನು ಸಿಗ್ತಾ ಇಲ್ಲ ನನಗೆ. ಐ ಲವ್ ಯು ನಾನು ಆ ಡೈರೆಕ್ಟರ್ ಹೆಂಡತಿಯೂ ಆಗ್ಲಾರೆ, ಅಮ್ಮನೂ ಆಗ್ಲಾರೆ. ಆಯಿತು ಅಂತ ಇಟ್ಕೊ, ನಿನಗೆ ಗೊತ್ತಿಲ್ಲಪ್ಪ, ವಿಷಯ ಗೊತ್ತಿಲ್ಲ. ಹಾಗೆ ಇಲ್ಲ ಅಂತೇನು ಅನ್ಕೋಬೇಡಿ, ಅಂತ ಸುಮಾರಾಗಿದೆ, ಕಂಟಿನ್ಯೂಟಿ ಇಲ್ಲ ಅಷ್ಟೇ ಮನುಷ್ಯನಿಗೆ. ಹೌದಾ? ನಾನೇ ಹೇಳ್ಬೇಕು, ಕಂಟಿನ್ಯೂ ಮಾಡಿದ್ಯಾ ಕಣಪ್ಪ ನೀನು. ಅಯ್ಯೋ ಹೌದಾ, ಇನ್ನೊಂದ್ಸತಿ ಮಾಡಲ್ಲ. ಆಮೇಲೆ ಏನ್ ಮಾಡಿರೋ ಒಂದು ಮೆಸೇಜ್ ಬಿಟ್ಟಿರ್ತಾನಷ್ಟೇ, ಇನ್ನೇನು ಜಾಸ್ತಿ ಜಾಸ್ತಿ ಇದೆಯಾ? ಇಲ್ಲ, ಅಂತವೆಲ್ಲ ಇಲ್ಲ. ಒಲವು ಧೈರ್ಯನೂ ಇಲ್ಲ, ಆಸಕ್ತಿನೂ ಇಲ್ಲ. ಧೈರ್ಯ ಇದೆ, ಆಸಕ್ತಿ ಇಲ್ಲ ಅಷ್ಟೇ. ಧೈರ್ಯ ಇಲ್ಲ ಅನ್ಬೇಡ, ಅಲ್ಲ ಆ ಥರದ ಕೆಲಸ ಮಾಡಕ್ ಕಣೆ, ಅದೇ ಹೇಳ್ತಿರೋದು. ಆ ಥರ ಕೆಲಸ ಮಾಡಕ್ ಧೈರ್ಯ ಇದೆ, ಆದ್ರೆ ಆಸಕ್ತಿ ಇಲ್ಲ. ಅಷ್ಟ್ರ ಮಟ್ಟಿಗೆ ಆಸಕ್ತಿ ಇದೆ, ಧೈರ್ಯ ಇಲ್ಲ. ಇದು ಕರೆಕ್ಟ್. ಕಳ್ಳ ಕಳ್ಳ ಕೃಷ್ಣ, ಕಳ್ಳರ ಕೃಷ್ಣ ಅಲ್ವಾ? ನಮ್ಮ ಮನೆ ಕೆಲಸದೊಳಗೆ ಮದ್ವೆ ಮಾಡ್ಕೊಂತಿದ್ದೆ. ಏನಮ್ಮ ತಮಿಳ್ನೋಡು ಏನಮ್ಮ ಲಕ್ಷ್ಮಮ್ಮ ಬಂದ್ರು. ಏನಮ್ಮ ಮದ್ವೆ ಅಂತೆ, ಮದ್ವೆ ಫಿಕ್ಸ್ ಆಗಿದೆ ಅಂತೆ. ಏನು ಅವ್ರ ಹೆಸರು? ಅದಕ್ಕೆ ಕೃಷ್ಣ ಅಂತಂದೆ. ಯಾವುದೇ ಕಾರಣಕ್ಕೂ ಹೋಗ್ಬಿಡಲ್ಲ, ಕೃಷ್ಣ ಅನ್ನೋರು ಯಾವತ್ತಿದ್ರು ಒಬ್ಬರ ಜೊತೆ ಇರಲ್ಲ, ಕಳು ಕೃಷ್ಣನೇ ಆಗಿರ್ತಾರೆ. ನಾವು ನಾಗಮಂಗಲ, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನವರು. ಅಲ್ಲಿಂದ ನಮ್ಮ ತಂದೆ ಬೆಂಗಳೂರಿಗೆ ಬಂದಾಗ ಅವರೊಂದು ಇಲ್ಲಿ ಒಂದು 4-5 ವರ್ಷ ಒಂದು ಸೌದೆ ಅಂಗಡಿಯಲ್ಲಿ ಕೆಲಸ ಮಾಡಿ ಅವರೇ ಒಂದು ಸೌದೆ ಅಂಗಡಿ ತೆಗೆದ್ರು. ಗಾಂಧಿ ಬಜಾರ್ ಸರ್ಕಲ್, ಟ್ಯಾಗೋರ್ ಸರ್ಕಲ್ ಇದೆಯಲ್ಲ, ಆ ಸರ್ಕಲ್ ಒಂದು ಕಾರ್ನರಲ್ಲಿ ಪೆಟ್ರೋಲ್ ಬಂಕ್ ಇದೆ, ಇನ್ನೊಂದು ಕಾರ್ನರಲ್ಲಿ ನಮ್ಮದು ಸೌದೆ ಅಂಗಡಿ ಇತ್ತು. ಉಮಾಶಂಕರ ಸೌದೆ ಮತ್ತು ಇಡ್ಲಿ ಡಿಪೋ ಅಂತ. ನಾವು 10 ಜನ ಮಕ್ಕಳು, ನಾನೇ ಕೊನೆಯವನು. ನಮ್ಮ ಅಂಗಡಿ ಎದುರುಗಡೆ ಒಂದು ಟೈಲರ್ ಅಂಗಡಿ ಇತ್ತು, ಅವ್ರ ಹೆಸರು ಗಂಗಾಧರ್ ಅಂತ. ಅವರು ಟೈಲರಿಂಗ್ ಮಿಷಿನ್ ಇಟ್ಕೊಂಡಿದ್ರಂತೆ. ನಾನು ಹುಟ್ಟಿದಾಗ ನಮ್ಮ ತಂದೆ ಏನೇ ಹೆಸರು ಇಡ್ತೀಯ ಅಂದರೆ ಕೃಷ್ಣ ಅಂತ ಇಡ್ತೀನಿ ಕಣೆಯ, ಕೃಷ್ಣಮೂರ್ತಿ ಅಂತ. ಯೋ ನಂಜಯ್ಯ, ನಿನ್ಗೇನು ಬುದ್ಧಿ ಐತೆನೆಯ, ಆ ಹೆಸರು ಇಡ್ಬೇಡ ಕಣೆಯ ಅಂದ್ರಂತ. ಇಲ್ಲ ಇಲ್ಲ, ನನಗೇನೋ ಇಷ್ಟ ಆ ಹೆಸರು, ನಾನು ಅದೇ ಹೆಸರು ಇಡೋದು. ನಮ್ಮಪ್ಪ ಹಠ ಮಾಡಿ ನನಗೆ ಹೆಸರು ಇಟ್ಟು. ಜಾಣ. ಈಗ ಹೇಗಿದೆ ಸಂಬಂಧ? ತುಂಬಾ ಚೆನ್ನಾಗಿದೆ. ನೀವಲ್ಲ, ಆಕೆಯದು. ನೀವು ಇಲ್ಲ, ಕಮ್ಯುನಿಕೇಶನ್ ಇಲ್ಲ. ಆಮೇಲೆ ಏನು ಹಾಗೆ ದ್ವೇಷ ಇಲ್ಲ, ಎಂಥದ್ದು ಇಲ್ಲ. ಅವರು ಒಂದು ಶಾಲೆ ನಡೆಸ್ತಾ ಇದ್ದಾರೆ, ಈಗ ಚೆನ್ನಾಗಿ ನಡೀತಾ ಇದೆ ಅಂತ ಕೇಳ್ಪಟ್ಟೆ. ಮಗ ಚೆನ್ನಾಗಿ ಓದ್ತಾ ಇದ್ದಾನೆ, ಆರಾಮಾಗಿದ್ದಾರೆ. ಯಾವತ್ತೂ ಕಾಂಟ್ಯಾಕ್ಟ್ ಮಾಡಿಲ್ಲ? ಕಾಂಟ್ಯಾಕ್ಟ್ ಅದೇ ನಾನು ಹೈ ಬ್ಯಾಂಗ್ಳೂರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ವಿಷಯ ಮಾಡಿ ಮೊದಲನೇ ಸಂಚಿಕೆ ಅನ್ಸುತ್ತೆ ಮೆಸೇಜ್ ಹಾಕಿದ್ರು. ಐ ವಿಶ್ ಯು ವೆರಿ ಗುಡ್ ಲಕ್, ಒಳ್ಳೇದಾಗಲಿ, ಅಪ್ಪನ ಥರನೇ ನೀನು ಹೆಸರು ಮಾಡು ಅಂತ ಮೆಸೇಜ್ ಮಾಡಿದ್ದು. ಥ್ಯಾಂಕ್ ಯು ಅಂತ ಕಳಿಸಿದ್ರು. ಇನ್ಫ್ಯಾಕ್ಟ್ ಆ ಥರ ತೀರಾ ಎಮೋಷ್ನಲಿ ನನ್ನ ವಿಷಯದಲ್ಲಿ ಏನಾಗೋಯ್ತು, ನಾನು ಆಫೀಸಲ್ಲೂ ಇರ್ತಿದ್ದೆ, ಮನೇಲೂ ಇರ್ತಿದ್ದೆ. ಹಾಗಾಗಿ ಬ್ರಿಡ್ಜ್ ನಾನೇ, ಮನೆಗೆ ಆಫೀಸ್ಗೆ. ಈಗ ಅಪ್ಪ ಏನು ಮಾಡ್ತಿದ್ದಾರೆ, ಅಪ್ಪ ಆರಾಮಾಗಿದ್ದಾರಾ ಅಂತ ಕೇಳೋಕ್ಕೂ ನಾನೊಂದ್ಸಲಿ ಸರ್ ಕೇಳಿರ್ಬೋದು, ಅವ್ರು ಮಲಗಿದ್ದಾರೆ ಏನು ಎಲ್ಲ ಅಮ್ಮ ಹೇಳೋದು. ಹಾಗೆ ನಂಗೆ ಆಕೆಯೂ ಫೋನ್ ಮಾಡಿ ಕೇಳೋದು. ಸೊ ಬ್ರಿಡ್ಜ್ ನಾನೇ ಅಲ್ಲ ಮಧ್ಯದಲ್ಲಿ. ಸೊ ಅದೊಂದು ಕನೆಕ್ಷನ್ ಇತ್ತು. ಆಮೇಲೆ ಮಗು ಬರೋದು, ಅವನು ಬನಕ ಅಂತ ಹೇಳೋನು. ಆಮೇಲೆ ಅವ್ನು ಬಂತು ಅಂತಂದರೆ ಅವನನ್ನು ಕರ್ಕೊಂಡು ಹೋಗಿ ಟ್ರೆಡ್ಮಿಲ್, ದಪ್ಪ ಆಗ್ತಿದೆಯಾ ನೀನು, ಈಗಲೇ ದಪ್ಪ ಆಗ್ತಿದೆ, ನಡಿ ನೀನು ಟ್ರೆಡ್ಮಿಲ್ ಮಾಡು ಅಂತ ಹೇಳಿ ಟ್ರೆಡ್ಮಿಲ್ ಮಾಡಿಸ್ತಿರ್ತಿದ್ದೆ, ಕೂರಿಸ್ತಿದ್ದೆ. ಪಿಜ್ಜಾ ಬೇಕೇನೋ, ಪಿಜ್ಜಾ ಬೇಕು, ಪಿಜ್ಜಾ ಅನ್ನೋನು, ಪಿಜ್ಜಾ ಕೊಡಿಸ್ತಿದ್ದೆ. ಸೊ ನನ್ನ ಆ ಮಗುವ ನಡುವೆ ನಂಗೊಂದು ತಮ್ಮನೇ, ಹಿಮ. ಹೌದು, ಹಿಮ ತಮ್ಮನೇ ಅಲ್ಲ.
ಸೊ ಹಾಗಾಗಿ ನಾನು ಯಾವತ್ತಿದ್ರು ಆಮೇಲೆ ಒಂದು ಬಾಂಧವ್ಯದ ಕೊರತೆ ಏನಿಲ್ಲ. ಚಿಕ್ಕ ಹುಡುಗ ಅಂದರೆ ನನ್ನ ಮಗಳಿಗಿಂತ 1 ವರ್ಷ ದೊಡ್ಡವನು ಅಷ್ಟೇ ಅವನು. ಸೊ ನನಗೆ ಒಂದು ಮಗುನೇ ಕಾಣಿಸ್ತಾ ಇದ್ದಿದ್ದಲ್ಲ ಅದರಲ್ಲಿ. ನಾನು ಹಾಗೆ ಅವನನ್ನು ಟ್ರೀಟ್ ಮಾಡ್ತಿದ್ದೆ. ಮತ್ತು ಈಕೆಯೂ ಅಷ್ಟೇ, ಬಂದಾಗೆಲ್ಲ ಅವರು ಅಪ್ಪನ ಒಳ್ಳೆಯದಾಗಿ ಆರೈಕೆಗಾಗಿನೇ ಇದ್ದರು. ಸೊ ಹಾಗಾಗಿ ಎಲ್ಲೂ ಅಪ್ಪ ಕೂಡ ಹಾಗೆ ನೋಡಿಕೊಂಡ್ರು ಕಡ, ಆಕೆಯನ್ನಾಗಿರ್ಬೋದು, ನಮ್ಮನ್ನ ತಾಯಿಯನ್ನಾಗಿರ್ಬೋದು, ಮಕ್ಕಳನ್ನಾಗಿ 4 ಮಕ್ಕಳು, ನಾನು ಕರ್ಣ, ಚೇತನ, ಹಿಮ, 4 ಮಕ್ಕಳೇ ಲೆಕ್ಕ. ಸೊ ಹಂಗಾಗಿ ಎಲ್ರಿಗೂ ಅದೇ ಥರ ಪ್ರೀತಿ ಅವರು ಮಾಡಿದ್ದಾರೆ. ಎಲ್ಲೂ ಏನೋ ಕೊರಗಕ್ಕೆ ಬಿಟ್ಟುಬಿಟ್ಟು ನಮ್ಮನ್ನು ಮಾತ್ರ ಸುಖವಾಗಿ ಬಿಟ್ಟುಬಿಟ್ಟು ಆಮೇಲೆ ಅವ್ರಿಗೆ ಅವರ ಬಾಲ್ಯದ್ದು ನೆನಪುಗಳಿದೆಯಲ್ಲ, ಹಾಗಾಗಿ ಹೌದು, ಬಡತನದ್ದು ಅವರ ಹುಟ್ಟಿನ ಹಿಂದಿನ ರಹಸ್ಯಗಳು, ಅವ್ರು ಪಟ್ಟ ಕಷ್ಟಗಳು, ಅದನ್ನು ನನ್ನ ಮಕ್ಕಳು ಯಾರೂ ಪಡಬಾರ್ದು ಅಂತ ಅವ್ರು ತುಂಬ ಫೋಕಸ್ಡ್ ಆಗಿದ್ರು. ನಾವು ಕೊನೆ ದಿನಗಳಲ್ಲಿ ಕೂತು ಮಾತಾಡ್ತಿದ್ವಿ, ತುಂಬ ಹತ್ಕೊಂಡು ತುಂಬ ಮಾತಾಡೋರು, ತುಂಬ ಹೇಳೋರು. ಅದೇನು ಅಲ್ಲಿಗೆ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕಣೋ, ಹಿಂಗೆ ಮಾಡ್ತೀನಿ ಮಾಡಿ ಅಂಕಲ್, ನಿಮ್ಗೆ ಏನೇನು ಮಾಡಬೇಕು ಅನಿಸುತ್ತೆ ಮಾಡಿ. ಯಾವುದೇ ಕಾರಣಕ್ಕೂ ನೀವು ಬಾಲ್ಯದಲ್ಲಿ ಪಟ್ಟಂಥ ಕಷ್ಟನ ಆ ಮಗು ಪಡಬಾರ್ದು. ಅದಕ್ಕೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಬಿಡಿ. ಅದಕ್ಕೆ ಅವರು ಯಾವಾಗ ಹಿ ಮೇಡ್ ಶ್ಯೂರ್ ಹಿಮವಂತ ಬೆಳಗೆರೆ ಅಂತಾನೆ ಇಡಬೇಕು ಅಂತ. ಈಗ ನಾನು ಹೆಂಗೆ ಭಾವನಾ ಬೆಳಗೆರೆ ಹಂಗೆ ಅವನು ಬೆಳಗೆರೆ ಹೆಸರು, ಆ ಬೆಳಗೆರೆ ಅನ್ನೋದಿದೆಯಲ್ಲ, ಕೊಡದೆ ಹೋಗ್ಬಿಟ್ಟಿದ್ರೆ ಅಪರಾಧ ಆಗ್ಬಿಟ್ಟು ಅದು ಯಶೋಮತಿ ಬೆಳಗೆರೆ ಅಂತ ಆಗೋದು ಅದು ಬೇರೆ. ಬಟ್ ಹಿಮವಂತ ಬೆಳಗೆರೆ ಆಗೋದಿದ್ದ ತುಂಬ ಇಂಪಾರ್ಟೆಂಟ್. ಆ ಮಗು ಬೆಳಿಬೇಕಲ್ಲ ನಾಳೆ. ಸೊ ನಮ್ಮಪ್ಪ ಅದನ್ನೇ ತಾನು ತೊಂದರೆ ಪಟ್ಟಿದ್ದು. ನನ್ನ 2ನೇ ಹೆಸರು ಏನು ಅಂದರೆ ಬೆಳಗೆರೆ ಅಂತ ಹೆಸರು ಇಟ್ಕೊಂಡ್ರೆ ಊರಿನ ಹೆಸರು ಇಟ್ಕೋಬೇಕಾಯ್ತು, ಇಲ್ಲ ಪಾರ್ವತಮ್ಮ ಅಂತ ಇಟ್ಕೊಳ್ಳೋಕೆ ರೆಡಿ ಇದ್ರು. ಅಪ್ಪನ ಹೆಸರು ಯಾಕೆ ಇಟ್ಕೋಬೇಕು, ಅಮ್ಮನ ಹೆಸರು ಇಟ್ಕೋತೀನಿ ಅಂತ. ಸೊ ಹಂಗಿದ್ದಾಗ ಅಪ್ಪ ಯಾರು ಅಂತಲೇ ಗೊತ್ತಿಲ್ಲದೆ, ಅಥವಾ ಅಪ್ಪ ಯಾರು ಅಂತ ಪ್ರಪಂಚಕ್ಕೆ ಹೇಳೋಕ್ಕಾಗದೇ ಇದ್ರೆ ಅನ್ನೋದನ್ನು ಅವ್ರು ಅನುಭವಿಸ್ಬಿಟ್ಟಿದ್ರು. ಸೊ ಇಲ್ಲದ ಆಗಬಾರ್ದು, ಖಂಡಿತ ಆಗಬಾರ್ದು. ಪ್ರೀತಿ ಹಂಗಿತ್ತು. ಎಷ್ಟು ಕೋಟಿ ಬಿಟ್ಟು ಹೋಗಿದ್ದಾರೆ? ಅದು ನಂಗೆ ಐಡಿಯಾ ಇಲ್ಲ. ನಂಗೆ ದುಡ್ಡಿನ ಬಗ್ಗೆ ಎಲ್ಲ ಐಡಿಯಾ ಇಲ್ಲ. ಮನೆ ಇದೆ, ಸುರಕ್ಷಿತ ಅಲ್ಲ, ಅವರೇ ಹೇಳಿದ್ದನ್ನು ಹೇಳ್ಬೇಕಷ್ಟೇ ನಾವು ಲೆಕ್ಕ. ಈಗ ನನ್ನ ಶಾಲೆನೇ ಒಂದು 400 ಕೋಟಿ ಬರುತ್ತೆ ಅಂತಂದ್ರೆ ಎಲ್ಲವನ್ನೂ ಹೇಳಿಬಿಟ್ಟಿದ್ದಾರೆ. ಅವರ ವಾರ್ಷಿಕ ಇದೆಯಲ್ಲ. ನನಗೆ ಈ ಅಕೌಂಟ್ಸ್ ತುಂಬ ವೀಕು, ನಂಗೆ ಗೊತ್ತಾಗಲ್ಲ. ಅಕೌಂಟ್ಸ್ ಅಂಡ್ ಅಕೌಂಟ್ಸ್ ನಿಜವಾ? ನಿಜ. ಈಗ ಹೇಳೋದಲ್ಲ ಲೆಕ್ಕ. 20ರಲ್ಲಿ 2 ಪ್ಯಾಕ್ ಸಿಗರೇಟ್ ಎಷ್ಟಾಯ್ತು? 80 ಅಂತ. ನಂಗೆ ವೀಕು, ನಂಗೆ ಅದು ಗೊತ್ತಾಗಲ್ಲ. ಆಮೇಲೆ ಎಷ್ಟು ಕೊಟ್ಟರು, ಎಷ್ಟು ಕೊಡಲಿಲ್ಲ. ನಮ್ಮಮ್ಮ ಯಾವಾಗೋ ಹೇಳೋರು, ನೀವು ಏನೇ ಮಾಡಿ ಬೀದಿಗೆ ಹೋಗೋದು ದಾಸೆಯನ್ನು ಕೊಡಿ, ನಂಗೆ ಲೆಕ್ಕ ಇಲ್ಲ, ನಂಗೆ ಅದ್ರ ಬಗ್ಗೆ ಇದಿಲ್ಲ, ಚಿಂತೆ ಇಲ್ಲ. ಮನೆ ಖರ್ಚಿಗೆ ಎಷ್ಟು ಬೇಕು ಅಷ್ಟು ಕಳಿಸು ರವಿ, ಅಷ್ಟೇ. ಸೊ ಹಿಂಗೆ ಇರೋದ್ರಿಂದ ನನಗೆ ಗೊತ್ತಿರೋ ಹಾಗೆ RR ನಗರದಲ್ಲಿ ಒಂದು ದೊಡ್ಡ ಬಂಗ್ಲೆ ಇದೆ. ಯಾರಿಗೆ? ಮೇಷಮತಿ ಅವ್ರಿಗೆ ಮನೆಯಲ್ಲಿ ಸ್ವಂತ ಮನೆ, ಅವ್ರ ಹೆಸರಲ್ಲೇ ಇದೆ. ಶಾಲೆಗೆ ನನ್ನ ಕರ್ಣ ಏನೇನು ಅನುಕೂಲ ಮಾಡ್ಕೊಡ್ತಾರೆ ಓದಿಗೆ. ಯಾಕಂದರೆ ಅದನ್ನು ಎಲ್ಲೂ ದಾಖಲೆ ಇದೆ ಹಾಸಿಗೆ ಮೇಲೆ ಮಲ್ಕೊಂಡಾಗ ಹೇಳಿದ ಮಾತಿದು. ನಾನಿದ್ದೆ, ಮತ್ತೆ ನನ್ನ ತಮ್ಮ ಇದ್ದ, ಅವನಿಗೆ ಹೇಳಿದ್ದು. ಆಮೇಲೆ ಇನ್ನು ಉಳಿದಂತೆ ವಿಷಯಗಳು ಅನ್ಇಂಟ್ರೆಸ್ಟಿಂಗ್, ಅವರೇ ಬರೆಯೋ ಥರ. ಸೊ ಅವನ ಅಂದರೆ ಜಾಸ್ತಿ ಹೇಳ್ಬಿಡ್ತಾರೆ. ಅಲ್ಲ ಜಾಸ್ತಿ ಅವಳಿಗೂ ಗೊತ್ತಿಲ್ಲ, ಅದು ಕನ್ನಡನ ಕೇಳ್ಬೇಕು ನೀವು. ಕನ್ನಡ ಕರೆಕ್ಟಾಗಿ ಗೊತ್ತು. ಅವನು ಓದಿನವರೆಗೂ ಜವಾಬ್ದಾರಿ ಮಾಡಿ ಕನ್ನಡ ಇದನ್ನು ಹೇಳಿದ್ದಾರೆ, ಓದಿನ ಜವಾಬ್ದಾರಿ ನಾನು ಅದನ್ನ ಹೇಳಿದ್ರು. ಅದನ್ನ ಲಿಖಿತವಾಗಿಲ್ಲ, ನಾನು ಹೇಳಿದೆ ಅದಕ್ಕೆ. ಸೊ ಇನ್ನಿನ್ನೆಲ್ಲ ಲಿಖಿತವಾಗಿದೆ, ಅದನ್ನೆಲ್ಲ ಅವ್ರ ಹೆಸರೇ. ಈ ಪ್ರಾರ್ಥನಾ ಪೂರ್ತಿ ಕನ್ನಡ ನೋಡ್ಕೊಳ್ತಾ ಇರೋದು? ಕನ್ನಡನ ಹೇಳ್ತಿ ಲಕ್ಷ್ಮಿ. ನಿಂದು? ನಾನು ಹಾಯ್ ಬ್ಯಾಂಗ್ಳೂರ್, ಭಾವನಾ ಪ್ರಕಾಶನ. BBC ಇಲ್ಲ ಈಗ. BBC ಅವಾಗಲೇ ಕ್ಲೋಸ್ ಆಗೋಯ್ತಲ್ಲ. ಆಗಲೇ ಅದು ಕ್ಲೋಸ್ ಆಗಲ್ಲ, ಒಂದು 7-8 ವರ್ಷ ಮೇಲೆ ಹೋಯ್ತು. ಅದು ಅವ್ರು ನೋಡ್ಕೋತಾ ಇದ್ರು. ಕೊನೆಗೆ ಆಗಲಿಲ್ಲ, ಅದು ನಿಭಾಯಿಸ್ಲಿಕ್ಕೆ ಆಗಲಿಲ್ಲ ಅಂತಲೋ ಏನೋ ಕ್ಲೋಸ್ ಆಯಿತು. ಇಟ್ಟಿದ್ದೇನು ಸಮಸ್ಯೆ ಸಿನಿಮಾಕ್ಕೆ ಸಂಬಂಧಪಟ್ಟು? ಅದ್ಭುತವಾದ ಸಿನಿಮಾ ಯಾವುದು? 2 ಮಾಡಿರೋದಂತೂ ಸೂಪರ್ ಹಿಟ್ ಆಗಿದೆ. ಮತ್ತು ನಾವು ನೋಡ್ತಾ ಇದ್ದಾಗೆ ಹೊಸ ಹೀರೋ ಬಂದ್ಬಿಟ್ಟ ಅಂತೇಳಿ ಏನು ಅನಿಸುತ್ತೆ ಫಿಲ್ಮ್ ಬಗ್ಗೆ? ಸಂಜು ಗೀತಾ 2 ರೆಡಿ ಇದೆ. ಓಕೆ. ಈಗ ನಾವು ಡಿಸೆಂಬರ್ ಎಂಡ್ ಅಥವಾ Jan 3 ರಿಲೀಸ್ ಪ್ಲ್ಯಾನ್ ಮಾಡ್ತಿದ್ವಿ. ರೀರೆಕಾರ್ಡಿಂಗ್ ಕೆಲಸಗಳು ನಡೀತಾ ಇದೆ ಚೆನ್ನೈಯಲ್ಲಿ. ಎಲ್ಲ ಡೈರೆಕ್ಟ್ರೆಲ್ಲ ಅಲ್ಲೇ ಇದ್ದಾರೆ. ನಾನು ಈ ಇಂಟರ್ವ್ಯೂ ಮುಗಿಸ್ಕೊಂಡು ನಾಳೆ ಬೆಳಗ್ಗೆನೇ ಚೆನ್ನೈಗೆ ಹೊರಟೆ. ತುಂಬ ಸ್ಪೀಡಾಗಿ ಕೆಲಸ ಮಾಡ್ತಿದ್ವಿ. ಕಳೆದ ಡಿಸೆಂಬರಲ್ಲಿ ನಾವು ಶೂಟಿಂಗ್ ಶುರು ಮಾಡಿದ್ವಿ. ಈ ಡಿಸೆಂಬರ್ಗೆ ಸಿನಿಮಾ ರೆಡಿ.
ಚೆನ್ನಾಗಿ ಬಂದಿದೆಯಾ? ತುಂಬ ಚೆನ್ನಾಗಿ ಬಂದಿದೆ. 5 ಹಾಡುಗಳು, ಒಂದು ಭಾವಗೀತೆ. ಶ್ರೀಧರ್ ಮ್ಯೂಸಿಕ್ ಮಾಡಿದ್ದಾರೆ. ತುಂಬ ಅದ್ಭುತವಾದ ಕತೆ, ಒಂದು ಉತ್ಕಟವಾದ ಪ್ರೇಮ ಕತೆ. ಯಾರ್ದು? ನಾಗಶೇಖರದ? ನಾಗಶೇಖರ್ ಅವ್ರದ್ದು ಮ್ಯಾಜಿಕಲ್ ಟಚ್ ಹೆಂಗಿರುತ್ತೆ ಅಂತ ಮೈನಾ ಅದಾಗಿ ಉಳಿಸ್ಕೊಂಡಿಯ ನಾಗಶೇಖರ್ ಫಾರ್ಮ್ ತುಂಬ ಮುದ್ದಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಸಂಪತ್ ಇದ್ದಾರೆ, ರಚಿತಾ ರಾಮ್ ಇದ್ದಾರೆ, ರಂಗಾಯಣ ರಘು ಇದ್ದಾರೆ, ಸಾಧು, ತಬಲಾ ನಾಗಿ, ಈಗ ಒಂದು ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇಟ್ಕೊಂಡು ಮಾಡಿದ್ದೀವಿ ಸಿನಿಮಾನ. ಪ್ಯೂರ್ ಲವ್ ಸ್ಟೋರಿ, ಅದ್ರ ಜೊತೆಗೆ ಶಿಡ್ಲಘಟ್ಟದ ಒಂದು ಸಿಲ್ಕ್ ಸಮಸ್ಯೆ ಇಟ್ಕೊಂಡು ಬೇಸ್ ಮಾಡಿದ್ದೀವಿ. ಅಲ್ಲಿ ಶಿಡ್ಲಘಟ್ಟ ತುಂಬ ಫೇಮಸ್ ಯಾವುದಕ್ಕೆ ಅಂದರೆ ಸಿಲ್ಕ್ ಆ್ಯಂಡ್ ಮಿಲ್ಕ್ ಅಂತೆ. ಶಿಡ್ಲಘಟ್ಟದಲ್ಲಿ ನಮ್ಮ ರೈತರು ತಯಾರು ಮಾಡೋ ರೇಷ್ಮೆನ ಇಲ್ಲಿಂದ ತೊಗೊಂಡು ಹೋಗಿ ಕಾಂಜೀವರಮ್ಮು, ಧರ್ಮಾವರಮ್ಮು ಅವರೆಲ್ಲ ಸೀರೆ ಹಾಕ್ಕೊಂಡು ಅವ್ರ ರೇಷ್ಮೆ ಥರ ಮಾರ್ತಾರೆ, ಅವ್ರ ಸೀರೆಗಳಾಗಿ ಮಾರ್ತಾರೆ. ಆ ಸಮಸ್ಯೆ ಇಟ್ಕೊಂಡು ಮತ್ತು ಅಲ್ಲಿ ಕೆಲಸ ಮಾಡೋರು, ಆ ಲೂಮ್ಸಲ್ಲಿ ಕೆಲಸ ಮಾಡೋರುಗಳಿಗೆ ಈ ಸಿಲಿಕೋಸಿಸ್ ಲಂಗ್ ಕ್ಯಾನ್ಸರ್ ಅಂತ ಒಂದು ಬರುತ್ತೆ. ಆ ಕ್ಯಾನ್ಸರಿಂದ ವರ್ಷಕ್ಕೆ ಹೆಚ್ಚು ಕಡಿಮೆ 150ರಿಂದ 200 ಜನ ಸಾಯ್ತಾ ಇದ್ದಾರಂತೆ. ಸರ್ಕಾರದ ವತಿಯಿಂದ ಆ ಸಮಸ್ಯೆ ಮೇಲೆ ಬೆಳಕು ಚೆಲ್ಲುವ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಅದು ಮೇಜರಾಗಿ ಇಟ್ಕೊಂಡಿದ್ದೀವಿ. ಚಂದ್ರಚೂಡು ಇದಕ್ಕೆ ಡೈಲಾಗ್ ಬರೆದಿದ್ದಾರೆ, ಮತ್ತು ಚಕ್ರವರ್ತಿ, ಮತ್ತು ಸ್ಕ್ರೀನ್ ಪ್ಲೇಗೂ ಚಕ್ರವರ್ತಿ ತುಂಬಾ ಇನ್ಪುಟ್ಸ್ ಕೊಟ್ಟಿದ್ದಾರೆ. ಆ ಲಂಗ್ಸ್ ತೊಂದರೆ ಅದು ಯಾರಿಗೆ ಬಂದ್ಬಿಡುತ್ತೆ, ಅದರ ಸಮಸ್ಯೆ ಏನಾಗುತ್ತೆ, ಅದರ ಜೊತೆಗೆ ಈ ಪ್ರೇಮ ಕಥೆನ ಹೇಗೆ ನೆವರಾಗಿ ಹೇಳ್ಕೊಂಡು ಹೋಗ್ತೀವಿ, ಆ ಪ್ಲಾಟ್ ಇಟ್ಕೊಂಡಿದ್ವಿ. ತುಂಬ ಕುಡಿತೆ ಅಂತ ಅವರು. ತುಂಬ ಅಂದರೆ ಯಾವುದು? ತುಂಬ ಪ್ರೊಫೆಷನ್ ಬಗ್ಗೆ ಹೆಚ್ಚು ಕೇರ್ ತಗೊಳ್ಳಲ್ಲ. ಕಂಪ್ಲೇಂಟ್ಗಳು ನೇರ ದಿಟ್ಟ ನಿರಂತರ. ಪ್ರೊಫೆಷನಲಿ ತೊಂದರೆ ಆಗೋ ಥರ ಯಾವತ್ತೂ ಯಾರಿಗೂ ಏನು ಮಾಡಿಲ್ಲ. ಯಾರು ಕಂಪ್ಲೇಂಟ್ ಹೇಳಿದವ್ರು ಯಾರು? ಹೆಸರು ಹೇಳ್ತಾನೆ. ಅಲ್ಲಲ್ಲ, ಗೊತ್ತಾಗಬೇಕಲ್ಲ ಇಂಥ ಸಮಸ್ಯೆ ಇಲ್ಲ ಅಂತ ಒಂದು ಇದಿದೆ, ಜನ ಮಾತಾಡ್ಕೊಳ್ತಿದ್ದಾರೆ ಅಂತ. ನಾನು ನಿನಗೆ ನೋವಾಗಬೇಕು ಅಂತ ಹೇಳಿ ನಾನು ಕೂಡಿ ಇದು ಫ್ಯಾಕ್ಟ್. ನಿನಗೆ ಗೊತ್ತಿರ್ತದೆ ಯಾರ್ಯಾರು ಏನೇನು ಮಾತಾಡ್ತಾರೆ, ಅದರ ಬಗ್ಗೆ ಕೇರ್ ಮಾಡಬೇಕಾಗಿಲ್ಲ. ನಾನು ಪಕ್ಕ ಇದ್ದೇನೋ? ಎಸ್, ಪಕ್ಕ. ನನ್ನ ಬಗ್ಗೆ ಎಷ್ಟು ಬೇಕು, ಯಾರಿಗೂ ತೊಂದರೆ ಆಗೋ ಥರದ್ದೇನು ಮಾಡಿಲ್ಲ. ಮುಗಿತದೆ. ನನಗೆ ಎಲ್ಲ ಬ್ಲ್ಯಾಂಕ್ ಆಗೋಯ್ತು, ವಯಸ್ಸಾಯ್ತಲ್ಲ. ಒಂದ್ಸಲ ನೋಡ್ಬಿಡ್ತೀನಿ ಏನು ನೋಟ್ ಮಾಡಿದ್ದೀನಿ. ಆಗಿದೆ ಅಂಕಲ್, ಆಗಿಲ್ಲ ಅಂತೇಳಿ ಹೇಳೋದು ಬಿಟ್ಟು ನೀನು ನಗ್ತಾ ಕೂತ್ಕೊಂಡೆ ಒಪ್ಕೊಂಡಾಗೆ. ಜಾಣೆ ರಾಜಕೀಯಕ್ಕೆ ಹೋಗೋದು ಯೋಚನೆ ದೇವರಾಣೆ ಇಲ್ಲ, ಅಷ್ಟು ಪೇಷನ್ಸು ಇಲ್ಲ. ನೀನು ಹೋದರೆ ಖಂಡಿತ ಸಕ್ಸಸ್ ಆಗ್ತದೆ. 100%. ಇಲ್ಲೇ BJP ಹೋಗ್ತೀನಿ ನಾನು. ವಂಡರ್ಫುಲ್ ಫೀಲ್ಡ್ ಅದು. ಐ ನೋ ಬಟ್ ಅದು ಬರಲ್ವೇ ನನಗೆ. ಇಲ್ಲ, ಮನ್ಸು ಮಾಡ್ತಾರೆ ಅಪ್ಪನೇ ಹೊಡ್ಬೇಕಲ್ವ. ಆರಾಮ್ಸೆ ಅದೇ ರೇಗ್ಸೋರಲ್ಲ ಅವರು. ಇಲ್ಲಿ 8,000 ಮಕ್ಕಳು, ವೋಟಿಂಗ್ ಪೇರೆಂಟ್ಸ್ ಟು ನನ್ಗಲ್ಲೇ ಅರ್ಧಕ್ಕರ್ಧ ಪದ್ಮನಾಭ ನಗರ ಓಟ್ ಎಲ್ಲ ನನಗೆ ಬೀಳುತ್ತೆ. ಅಪ್ಪ ಯಾವತ್ತಾರು ಸುಳ್ಳು ಬರ್ದಿದ್ದಾನ? ಅಪ್ಪ ಸುಳ್ಳು ಬರ್ದಿಲ್ಲ. ಕೆಲವೊಂದು ಹೆಂಗ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಮಾಡಕ್ ಆಗದೆ ಇರೋದನ್ನ ಬರ್ದಿದ್ದಾರೆ. ಅಟ್ಲೀಸ್ಟ್ ಇನ್ನೊಬ್ರು ಮಾಡಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ. ಕೆಲವು ಸಾರಿ ಕೆಲವು ಆರ್ಟಿಕಲ್ಸ್ ಓದಿದಾಗ ವಾ ಹಿಂಗೂ ಮನುಷ್ಯ ಬದುಕ್ಬೋದಾ ಅಂತ ಅವ್ರ ಆಸೆ ಆಗಿರ್ತಿತ್ತು ಹಂಗೆ ಬದುಕಕ್ಕೆ, ಆದರೆ ಬದುಕಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ನಾನು ಎದ್ದಿದ ತಕ್ಷಣ ಬೆಳಗ್ಗೆ 5 ಗಂಟೆಗೆ ಎದ್ದು ವಾಕ್ ಮಾಡ್ತೀನಿ ಅಂತ ಬರ್ದ್ಬಿಡೋದು. 2 ದಿನ ಮಾಡೋರು, ಆ 2 ದಿನಾನೇ ಸತ್ಯ ಅಂತ ನಂಬ್ಕೊಂಡು ಇಡೀ ಜೀವನ ಮಾಡ್ತೀನಿ ಅನ್ನೋರು ಬರೀವರು. ಸೊ ಇಂಥವು ಮಾಡೋರು 5 ಗಂಟೆಗೆ ವಾಕ್ ಮಾಡು ಅಂತ ಇನ್ನೊಬ್ನು ಓದಿದ್ರೆ ಖಂಡಿತ ಅವನು ರವಿ ಬೆಳಗೆರೆ ಅವ್ರು ಹಿಂಗೆ ಮಾಡ್ತಾರಂತೆ ನಾನು ಮಾಡ್ತೀನಿ ಅನ್ನೋ ಒಂದು ಇನ್ಸ್ಪಿರೇಷನ್ ಎಕ್ಸಾಂಪಲ್ ಹೇಳಿದೆ ಅಷ್ಟೇ. ನಾನು ಇಂಥವು ಮಾಡೋರು ಇಲ್ಲ, ಅದು ಬೇರೆ ರೀತಿಯಲ್ಲಿ ನಾನು ಹೇಳ್ತೀನಿ. ನಾನು ತುಂಬ ಅನುಭವ ಇದೆ ರವಿ ಬೆಳಗೆರೆ ಜೊತೆ. ಈ ಕಾಸು ಮಾತಿದೆಯಲ್ಲ, ಅದು ಓದ್ತಾ ಇರುವಾಗ ಒಂದು ಪಾಯಿಂಟ್, ಒಂದು ಇನ್ಸಿಡೆಂಟ್, ಇದನ್ನು ಈ ಥರನೂ ಬರಿಬೋದಿತ್ತ ಅಂತ ನನಗೆ ಅನಿಸೋದು. ಎಕ್ಸ್ಪ್ರೆಸ್ ಮಾಡೋದಿದೆಯಲ್ಲ, ಅದು ಒಂದೇ ಒಂದು ಪಾಯಿಂಟ್ ಇರೋದು. ಅದನ್ನು ಬೇರೆ ಬೇರೆ ರೀತಿ ವರ್ಣಮಯವಾಗಿ ನೋಡ್ತಾ ಇದ್ದಂಗೆ ನಾನು ಯಾಕೆ ಮಾಡಲಿಲ್ಲ ಅಂತ ನನಗೆ ಅನಿಸ್ತಾ ಇರೋದು. ಅದು ಸುಳ್ಳಲ್ಲ, ಅದು ಬಟ್ ಪಾಯಿಂಟ್ ಇದೆ, ವರ್ಣರಂಜಿತ.
ತುಂಬ ಇದಾಗ್ತಿದೆ ಅಂದರೆ ಯಾರೋ ಒಂದು ವ್ಯಕ್ತಿ ಅನ್ಕೊಳ್ಳೋಣ, ಒಂದು ಹೋಟ್ಲ್ ಇಟ್ಕೊಂಡಿದ್ದಾನೆ, ಒಂದು ಸಣ್ಣ ಹೋಟ್ಲ್ ಇಟ್ಕೊಂಡಿದ್ದಾನೆ ಅನ್ಕೊಳ್ಳೋಣ. ಆ ವ್ಯಕ್ತಿ ಬಂದಾಗ, ಉದಾಹರಣೆಗೆ ನಾನು ಹೇಳೋದು, ಆ ವ್ಯಕ್ತಿ ಬಂದು ಏನೋ ದುಃಖ ತೋಡ್ಕೊಂಡ, ಆಯ್ತು ಅವನಿಗೆ ದುಡ್ಡು ಕೊಟ್ಬಿಟ್ಟಂತೂ ಕಳಿಸ್ತಾ ಇರಲಿಲ್ಲ, ಅವನಿಗೆ ಒಂದಿಷ್ಟು ಸಮಾಧಾನ ಮಾಡೋರು. ಜಿಪುಣ ಇದ್ದ ಅಪ್ಪ, ಸುಮ್ಮನೆ ಅಂದರೆ ಬೆಲೆ ಗೊತ್ತಿತ್ತು ದುಡ್ಡಿಂದು, ಚಲ್ತಿರ್ಲಿಲ್ಲ. ಅವ್ರಿಗೆ ಬೇಕಾ, ಎಷ್ಟು ಮಟ್ಟಿಗೆ ಶೋಕಿ ಬೇಕೋ ಅಷ್ಟು ಮಟ್ಟಿಗೆ ಶೋಕಿ ಮಾಡೋರು, ನಮ್ಗಳ್ಗ ಕೊಡಿಸೋರು, ಅವೆಲ್ಲ ಬೇರೆ. ಬಟ್ ದೇಹಿ ಅಂತ ಬಂದವನಿಗೆ ಖಾಲಿ ಕೈ ಕಳಿಸಿಲ್ಲ. ಸುಮ್ಮನೆ ಬಂದು ನನಗೆ ಬೇಕು ದುಡ್ಡು ಬೇಕು ಅನ್ನೋ ಅಂಥವ್ರಿಗೆಲ್ಲ ಕೊಡ್ತಾ ಇರಲಿಲ್ಲ. ಅದೊಂದು ಇತ್ತು. ಹಿಂಗೆ ಬಂದು ಯಾರೋ ಒಬ್ಬನು ದುಃಖ ಹೇಳ್ಕೊಂಡ ಅಂದರೆ ಅದು ಸತ್ಯ ಅಂತ ಅನಿಸಿದಾಗ, ಈ ಒಂದು ಹೋಟ್ಲದವ್ನು ಹೇಳ್ದ, ಅಲ್ಲಿಂದ ಒಂದು ಚಿತ್ರಾನ್ನ ತರಿಸ್ಕೊಳ್ಳೋರು, ಒಂದು ವಡೆ ತರಿಸ್ಕೊಳ್ಳೋರು, ಇದು ಸುಳ್ಳು ಬರ್ದಿದ್ದು, ಇದು ನನಗೆ ನೀವು ಸುಳ್ಳು ಅಂದ್ರಲ್ಲ, ಹಿಂಗೆ ತರಿಸ್ಕೊಳ್ಳೋರು, ತಿನ್ನೋರು. ಅದೇ ಹೋಟ್ಲು, ಪೆಟ್ಟೆ ಅಂಗಡಿ ಹೋಟ್ಲು ಏನೋ ಅಂದ್ಕೊಳ್ಳಿ, ಅದೊಂದು ಸಣ್ಣ ಒಂದು ಹೋಟ್ಲು. ಆ ಹೋಟೆಲಲ್ಲಿ ನಲ್ಲಿ ಬರಿತಾ ಕಾಸ್ಬಾಕಲ್ಲಿ ನಾನೊಂದು ವರದಿಗೆ ಹೋಗ್ತಿದ್ದೆ. ತುಂಬ ಹಸಿವಾಗ್ಬಿಡ್ತು ನನಗೆ. ಅಂತ ಒಂದು ಸಣ್ಣ ಹೋಟೆಲ್ ಕಾಣಿಸ್ತು. ಆ್ಯಕ್ಚುಲಿ ಅಲ್ಲಿ ಹೋಗೇ ಇಲ್ಲ, ಅದು ಒಂದು ಸಣ್ಣ ಹೋಟೆಲ್ ಕಾಣಿಸ್ತು. ಇನ್ನು ಆ ಕಡೆ ನೋಡಿದ್ರೆ ಏನೂ ಇಲ್ಲ. ನಾನು ಶುಗರ್ ಪೇಷಂಟು, ನನಗೆ ತಿನ್ನಲೇಬೇಕು, ನಾನು ಮಾತ್ರೆ ತಗೊಳ್ಳೇಬೇಕು. ಏನು ಮಾಡಿದೆ, ನುಗ್ಗಿದೆ ಆ ಹೋಟ್ಲಿಗೆ. 5 ರೂಪಾಯಿಗೆ ಇಷ್ಟು ಚಿತ್ರಾನ್ನ, ಅದ್ರ ಮೇಲೆ 2 ವಡೆ ತಿಂದೆ ನೋಡಿ, ಇಂಥ ತೃಪ್ತಿ. ದೇವತೆಗಳು ಮಾತ್ರ ತಿನ್ನೋಂಥ ತಿಂಡಿ. ಆ ಹೋಟೆಲ್ ನೋಡಿ, ಈ ಏರಿಯಾ ಈ ಸಂಪರ್ಕಿಸಿ ಅಂತ ಬರ್ಬಿಡೋರು ಕಾಸ್ಬಾಕಲ್ಲಿ. ಅದು ಮುಟ್ಟದಂಗೂ ಇರಬೇಕು. ಅವ್ನು ರವಿ ಬೆಳಗ್ರನೇ ಅವ್ರು ತಿಂದಿದಾರಂತೆ, ನಾನು ಹೋಗ್ತೀನಿ ಅಂತ ಅವ್ರು ಸ್ವಲ್ಪ ಸೇಲ್ಸ್ ಜಾಸ್ತಿ ಇಂಥವು ಮಾಡೋರು. ಒಂದ್ಸಲ ಸೀತಾನದಿ ಸುರೇಂದ್ರ ಆರಂಭದ ದಿನಗಳು ಇದು, ಪ್ರೆಸ್ ಕ್ಲಬ್ಬಲ್ಲಿ ಆ ಮೆಟ್ಲಿದೆಯಲ್ಲ, ರೌಂಡ್ ಮೆಟ್ಲು, ಅದರ ಮೇಲೆ ನಿಂತು 12 ಗಂಟೆ ರಾತ್ರಿ ಅಣ್ಣ ಅಂತ ನನ್ನನ್ನು ಕರೆದ. ಹೋದೆ, ಏನು ಫುಲ್ ಟೈಟಾಗಿದೆ, ಅರ್ಥ ಜೋರು ಹತ್ಬಿಟ್ಟು, ಯಾಕೆ ಏನು ಆಯ್ತು ಹೇಳು ಅಂತೇಳಿ. ಇಲ್ಲ, ನನಗೆ ರವಿ ಬೆಳಗೆರೆ ಕೊಡ್ತೇವೆ, ಸಂಬಳ ಸಾಕಾಗಲ್ಲ ಅಂಥೇಳಿ ಒಂದು ಚೆಕ್ ತೆಗೆದ. ಚೆಕ್ ಬಂಡಲ್ 1000 ರೂಪಾಯಿ, ತಿಂಗಳಿಗೆ 1000 ರೂಪಾಯಿ ಕೊಡ್ತಾಯಿದ್ದಾರೆ. ಅದಕ್ಕೆ ನಾನು ನಿನ್ನ ಹತ್ರ ಹೇಳ್ತಾ ಇರೋದು, ನೀನು ಹೋಗಿ ನಿನ್ನ ಫ್ರೆಂಡಲ್ವ, ಹೋಗಿ ಸ್ವಲ್ಪ ಸಂಬಳ ಜಾಸ್ತಿ ಕೊಡಲಿಕ್ಕೆ ಹೇಳ್ತೀನಿ, ಆದರೆ ಇದು ನಿಜಾನ ಅಂತ ಹೇಳಿದೆ. ಮತ್ತು ಇನ್ನೇನು ಇದಿಲ್ಲ, ನನ್ನ ಹತ್ರ ಅಕೌಂಟ್ ಇಲ್ಲ, ಎಲ್ಲ ಹಾಗೆ ಇಟ್ಕೊಂಡಿದ್ದೇನೆ, ಹಾಕಿಲ್ಲ ಅಕೌಂಟಿಗೆ, ಹಾಕಿಲ್ಲ ಕ್ಲೈಮ್ಯಾಕ್ಸ್ ಇರೋದು ಈಗ ತೀರ್ಕೊಂಡ. ನಾನು ರವಿ ಒಟ್ಟಿಗೆ ಹೋಗಿದ್ವಿ, ಅಲ್ಲಿ ಸೇರಿದ್ವಿ ಒಟ್ಟಿಗೆ. ಆ ಜೇಬು ಸುಮ್ಮನೆ ಏನೋ ಸ್ಟ್ರೆಚರಲ್ಲಿ ಮಲ್ಕೊಂಡಿದ್ರು. ನೋಡುವಾಗ ಆ ಚೆಕ್ ರವಿ ಕೈಗೆ ಸಿಕ್ತು, ಅದನ್ನು ಹಾಗೆ ಇದು ಮಾಡಿಬಿಟ್ಟ ರವಿ. ಅದು ನನಗೆ ಉಳಿದು ಬಿಟ್ಟಿದೆ, ಅದು ಹೋಗ್ಬಿಟ್ಟ. ಅದನ್ನು ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ಆಗಿಲ್ಲಲ್ಲ ನನ್ನ ಕೈಲಿ ಅಂತ ನನಗೆ ಫೀಲ್ ಆಗೋಯ್ತು. ಯಾಕೆ ಹಾಗಾಯಿತು? ಎಷ್ಟು ಸಿಕ್ಕಾಪಟ್ಟೆ ಜನರಿಗೆ ಸಹಾಯ ಮಾಡಿದ್ದಾನೆ ರವಿ, ಅಲ್ಲಿಗೆ ಮಾತ್ರ ಯಾಕೆ ಇದು ಮಾಡಿದ್ದು? ಆರಂಭದ ದಿನ, ಅದೇ ಆರಂಭ ದಿನಗಳಿಗೋಸ್ಕರ ಆಯ್ತಾ ಹೇಗೆ ಅಂತ? ಇಲ್ಲ, ಒಳ್ಳೆ ಸಂಪಾದನೆ ಇತ್ತು. ಹೈ ಬೆಂಗಳೂರು ದೊಡ್ಡ ಹೆಸರು ಮಾಡಿತ್ತು. ಹೌದು, ಪ್ರತಿ ವರ್ಷ ಒಂದೊಂದು ಶ್ರದ್ಧಾಂಜಲಿ ಹೌದು. ಈ ಶ್ರದ್ಧಾಂಜಲಿ ಮಾಡೋ ವ್ಯಕ್ತಿ ಅವ್ರಿಗೆ ಏನಕ್ಕೆ ಯಾವ ಥರ ನೋಡ್ಕೊಂಡ ಅಂತ ನನಗೆ ಬಂದ ಪ್ರಶ್ನೆ. ಹಂಗಂತ ನನಗೆ ಗೊತ್ತಿಲ್ಲ. ಇದು ಅಪ್ಪನ ಬಿಹೇವಿಯರ್ ಹೇಳೋದಾದ್ರೆ ವೆರಿ ಮೂಡಿ, ಭಯಂಕರ ಮೂಡಿ. ನನಗೆ ಅವರು ಸಂಬಳ ಜಾಸ್ತಿ ಮಾಡಿದ ಬಹುಶಃ ನಾನು 4 ವರ್ಷ ಕೆಲಸ ಮಾಡೋದ್ಮೇಲೆ 1,500,000 ಕೊಡೋದು ನನಗೆ. ಸೊ ಅವಾಗ ನಾನು 1,500,000ದಿಂದ 3,000 ಬರಲಿಕ್ಕೆ 4 ವರ್ಷ ಆಯಿತು. ಆಮೇಲೆ 3,000 ಮಾಡಿದ್ರು. ಮತ್ತು ಮೂಡಿ ತುಂಬ. ಆಮೇಲೆ ಇಲ್ಲಿ ಯಾವುದೋ ಒಂದು ಸೆಕ್ಯೂರಿಟಿಗೆ ಅವನು ಇವಾಗ 10,000 ಸಂಬಳ ತಗೊತಾ ಇದ್ರೆ, ಅವ್ನು ಇಷ್ಟ ಆದ ಕ್ಷಣಕ್ಕೆ ಅಂತಂದರೆ ಒಂದು ಚೀಟಿ ಮೇಲೆ 10,000 ಎಕ್ಸ್ಟ್ರಾ ಸಂಬಳ ಅವನಿಗೆ ತಗೋ ಅಂತ. ಆ ತಿಂಗಳು ಮುಗಿತು, ಅವ್ನಿಗೆ 20,000 ಸಂಬಳ ಅವನಿಗೆ. ಮಿಕ್ಕಿರೋರೆಲ್ಲರೂ ಅಷ್ಟಂತೆ ತಗೋತಾ ಇರ್ತಾರೆ. ಇಲ್ಲಿ ಈ ಥರ ಇದು ನಮ್ಮ ಕಂಪ್ಯೂಟರ್ ಸೆಕ್ಷನ್ ಆಗ್ಬೋದು, ಅಕೌಂಟ್ ಸೆಕ್ಷನ್ ಆಗ್ಬೋದು, ರಿಪೋರ್ಟರ್ಸ್ಗಾಗಿರ್ಬೋದು, ಎಲ್ಲರಿಗೂ ಆಗಿರೋ ಅನುಭವ ಇದು. ಆಮೇಲೆ ಕೊಬ್ಬ ಬಂತ, 10,000 ಕಟ್ ಮುಗೀತು, 20 ಇಂಥ ಮಾಡೋರು ಅವರು. ಆ ಟೈಮಿನ ಈ ಒತ್ತಡ ನಂಗೆ ಏನಿತ್ತು ಇಲ್ಲ. ಆಮೇಲೆ ಸೀತಾನಂದ ಸುರೇಂದ್ರ ಅವರು ಇದ್ದಾಗ ಆ ವಿಷಯ ಎಲ್ಲ ಇವಳು ಗೊತ್ತೂ ಇಲ್ಲ, ನನಗೇನು ಗೊತ್ತೂ ಇಲ್ಲ. ಅವತ್ತ ಖುದ್ದು ನನ್ನ ಹತ್ರ ಹೇಳಿರೋದನ್ನು ನನಗೆ ಗೊತ್ತಾಯ್ತು ಅಷ್ಟೇ. ಬಟ್ ಅದು ಹೆಣ ಶವ, ನಾನು ರವಿ ಬೆಳಗ್ಗೆ ಹೋಗಿರೋದು, ಅಲ್ಲಿ ಇದು ಕಂಡಿರೋದು, ಅವ ಅದೇ ಚೆಕ್ಕನ್ನು ಮೊದಲೇ ನನಗೆ ತೋರಿಸಿರೋದು, ಇದರಲ್ಲಿ ಒಂದು ಸ್ವಲ್ಪ ಕಥೆ ರೀತಿ ಹೇಳ್ತಾನೆ. ಇಲ್ಲ, ನಾನು ಅದು ಫೈನಾನ್ಷಿಯಲ್ ಇದಕ್ಕೆ ಯಾವುದಕ್ಕೂ ನಾನು ಬಟ್ ಅವನಿಗೆ 1,000 ಕೊಟ್ಟಿರ್ಬೋದು, ನನಗೆ 10,000 ಕೊಟ್ಟಿರ್ಬೋದು ರವಿ.
ಲಾಸ್ಟ್ ಮತ್ತು ಅದರ ಹಿಂದಿನ ಪೇಜು ಮತ್ತು ಒಂದು ಅಂಕಣ. ಇದಕ್ಕೆ ಪ್ರತಿ ತಿಂಗಳು ನನಗೆ 10,000 ಸಂಬಳ. ಚೆಕ್ ಕೊಡೋದು, ಚೆಕ್ ಕೊಟ್ಟು ಇಲ್ಲೇ ಕರ್ನಾಟಕ ಬ್ಯಾಂಕ್ ಬನಶಂಕರಿ ಅದೇನಾ, ಅಲ್ಲಿ ಹೋದರೆ ಅದೇನು ರೆಸ್ಪೆಕ್ಟ್, ಎಲ್ಲ ಸ್ಟಾಫ್ ಎದ್ದು ನಿಲ್ಲೋರು, ಚೆಕ್ ನೋಡಿ ಅದು ನೋಡೋದೇ ಇಲ್ಲ, ಸುಮ್ಮನೆ ಕ್ಯಾಶ್ ಕೊಟ್ಬಿಡೋರು. ಶೇ ನಮ್ಮ ಮಗ ಇದು ಇದು ಬೆಳೆಸ್ಬಿಟ್ಟಿಯಲ್ಲಪ್ಪ, ಟ್ರಾನ್ಸಾಕ್ಷನ್ ಅಷ್ಟು ಮಾಡ್ತಿದ್ರು. ಹೌದೌದು. ಸೊ ಅದು ರವಿ ಬಿಟ್ಟು ಹೋದ. ಮೋಸ್ಟ್ಲಿ ಅವ್ರಿಗೆ ಇದು ಗೊತ್ತಾಗಿದ್ದಿದ್ರೆ ಖಂಡಿತ ಅವರ ಅದಕ್ಕೆ ದಾರಿ ತೋರಿಸೇ ಇರೋರು ಅಲ್ಲ. ಬಟ್ ಸೀತಾರಾಮ ಯೇಚೂರಿ ಬಗ್ಗೆ ತುಂಬ ಮಾತಾಡೋರಪ್ಪ ಮಾತಾಡೋರು. ಬಹುಶಃ ಆಮೇಲೆ ಅವ್ರು ತೀರ್ಕೊಂಡಾಗ ಅವ್ರದ್ದು ಒಂದೇನೋ ಅವ್ರ ಹೆಸರಿನಲ್ಲಿ ಹೌದು ಮಕ್ಕಳಿಗೆ ಏನೋ ಮಾಡಿದ್ದಾರೆ. ನನಗೆ ಅದೆಲ್ಲ ಫ್ಲಾಶ್ ಬ್ಯಾಕ್ನಲ್ಲಿ ಬರ್ತಾ ಇತ್ತು. ಇದೇ ಕೊಡ್ದಿರ್ಬೋದಾ ಅಂತ ಆ ಚೆಕ್ ನೋಡಿದ್ರೆ ಇರ್ಬೋದು. ಪಾಪ ಪ್ರಜ್ಞೆ ಅಂತ ಒಂದು ಇದೇ ಇರುತ್ತಲ್ಲ, ಇರ್ಬೋದು. ಸೊ ಈ ಮೂಲಕ ಆದರೂ ನಾನು ಎಸ್ ಎಸ್ ಎಸ್. ಮತ್ತೆ ಏನಾದರೂ ಮಾತಾಡುವಂಥದ್ದು ಎಷ್ಟು ಏನು ಸ್ಫೋಟ ಮಾಡ್ತೀನಿ ಅಂತ ಹೇಳಿದೆ. ಅಲ್ಲ, ಏನಾರು ಕೇಳಿದ್ರೆ ನಾನು ನಿಮಗೆ ಹೇಳ್ತೀನಿ ನೇರವಾಗಿ, ಎಂದೆ ಊಟ ಮಾಡ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ. ನಂಗೆ ಅಪ್ಪ ಹೇಳೋರು, ಏನೋ ಕೊನ್ಮನೆ ಅಪ್ಪನ ಮೇಲೆ ಒಂದು ಸಂಚಿಕೆ, ಅವ್ರು ಎಷ್ಟು ಸಂಚಿಕೆ ಮಾಡಿದ್ರು ಅಷ್ಟು ಕೇಸ್ಗಳಿತ್ತು ಅಂತ ನಾವು ರೇಗಿಸ್ತೀವಿ ಅವ್ರನ್ನ. ಅಷ್ಟೊಂದು ಒಂದು ಮಣ ಕೋರ್ಟ್ಗಳಿಗೆ ಹೋಗ್ಬೇಕಾಗ್ತಿತ್ತು ಅವ್ರು. ಈಗ ನಾನು ಜವಾಬ್ದಾರಿ ತಗೊಂಡಿರೋದ್ರಿಂದ 6 ವರ್ಷ 7 ವರ್ಷ ಎಲ್ಲ ಸಿಬ್ಬಂದಿ ರಿಪೋರ್ಟರ್ಸ್ಗೆ ಹೇಳ್ಬಿಟ್ಟಿದ್ರು, ಒಂದೇ ಒಂದು ಕೇಸ್ ಮಕ್ಕಳ ನನ್ನ ಮೇಲೆ ಬಿದ್ದರೆ ನನಗೆ ಸಾಕಾಗೋಗಿದೆ ಕೋರ್ಟ್ಗೆ ಹೋಗಿ ಅಂತ. ಈಗ ಅದನ್ನ ನಾನು ಹೇಳಿಟ್ಟಿದ್ದೀನಿ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ. ಯಾವಾಗೋದು ಸುಮ್ಮನಿರೋ ಬೇಡ, ನನಗೆ ನಾನು ಹೋಗೋದು ನಿಲ್ಲೋದು, ಅವ್ರು ಬರೋದು ನಿಲ್ಲೋದು ಸಾಕಾಗೋಗುತ್ತೆ. ಈ ಕೇಸ್ಗಳೆಲ್ಲ ಹಾಕಿಸ್ಕೊಡೋದು ಅಂದರೆ ಪತ್ರಿಕೆ ನಡೆಸೋದು ಕೂಡ ಸುಲಭ ಮಾತಲ್ಲ. ಏನು ಪಂಚಿಂಗ್ ಹೊಡೆದೆ ನಾನು ಆಗಲ್ಲ ಹೊಡೆದಾಗ ನಾವು ನೀಡ್ತಾನೆ ಗುನ್ನ ಬಂದು ಪಂಚ್ ನನಗೆ ಕೊಡ್ತಾರೆ. ಸೊ ಹಂಗಾಗಿ ಎಲ್ಲದರಲ್ಲೂ ಕೇರ್ಫುಲ್ ಆಗಿರಬೇಕು. ಮತ್ತೆ ದಾಖಲೆ ಸಮೇತ ಬರೆದ್ರೆ ಅದರಿಂದ ನಮಗೆ ಏನೋ ಹೆದರಿಕೆ ಆಗುವಂಥದ್ದು ಇಲ್ಲ. ಅಲ್ಲ, ದಾಖಲೆ ಎಷ್ಟು ಪಕ್ಕ ಇದೆ ಅಂತ ಚೆಕ್ ಮಾಡ್ಕೋಬೇಕಲ್ಲ ನೀವು ಫಸ್ಟ್. ಅದೇ ಮಾಡ್ಕೊಂಡೇನೆ ಬರೆಯೋದು. ಸೊ ಅದನ್ನೆಲ್ಲ ಮಾಡ್ಕೊಂಡಾದ್ಮೇಲೂ ಕೂಡ ಎಲ್ಲೋ ಒಂಚೂರು ಎಡವಟ್ಟು ನೋಡಿ ಹಾಗೆ ಜಾತ್ರೆ ಆಗ್ಲೇ ಬಿತ್ತು 3 ಕೇಸು ಅಂತ. ಯಾರಿಗೆ ಕೇಸು ಕೋರ್ಟ್ ಹೆದರಿಕೆ ಅಲ್ಲ, ಅದು ಹೈರಾಣ ಮಾಡ್ಬಿಡತ್ತೆ, ಸಾಕು ಮಾಡ್ಬಿಡತ್ತದು. ಅಯ್ಯೋ ನಮ್ಮ ಅಪ್ಪ ಅನ್ಬೋಸಿದ್ ನೋಡ್ತಿರ್ತಿದ್ದಲ್ಲ ನಾನು ನನ್ಕೊಂಡು ನನ್ಗನ್ಕೋ ಇನ್ನೂ ಆಗಿಲ್ಲ, ಹೋಗ್ಬೇಕು, ಮುಂದಿನ ತಿಂಗಳಿದೆ. ಬಟ್ ಸ್ಟಿಲ್ ಅದನ್ನ ಅಪ್ಪ ಮಾಡೋ ನೋಡೋದು ಹಣ್ಣಾಗ್ಬಿಡ್ತೀವಿ. ಹಾಕ್ದವನು ಹಣ್ಣಾಗ್ತಾನೆ, ಹಾಕ್ಸ್ಕೊಂಡವ್ರು ಹಣ್ಣಾಗ್ತಾರೆ. ಆಮೇಲೆ ಅವ್ರಿಗೆ ಎಲ್ಲೆಲ್ಲಿ ಕೇಸು, ಅಲ್ಲೆಲ್ಲ ಗುಲ್ಬರ್ಗಲ್ಲಿ ಒಂದು ಕೇಸು, ಹಾವೇರಿಲಿ ಒಂದು ಕೇಸು, ದುರ್ಗದಲ್ಲಿ ಒಂದು ಕೇಸು, ಶಿವಮೊಗ್ಗದಲ್ಲಿ ಒಂದು ಕೇಸು. ಅಪ್ಪ ಮಜಾ ಮಾಡೋರು. ಅಂದ್ರೆ ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಬಳ್ಳಾರಿ ಅಂದ್ರೆ ಸೆಂಟ್ರಲ್ ಜೈಲ್ ವಿಸಿಟ್ ಮಾಡ್ಲೇಬೇಕು, ಅಲ್ಲಿ ವರದಿ ತಗೊಂಡ್ಬರೋರು. ಟೈಮ್ ಅಂತೂ ವೇಸ್ಟು. ಅಲ್ಲೋ ಕೋರ್ಟಲ್ಲಿ ನಿಲ್ತೀವಿ, ಅಲ್ಲಿ ಮುಗಿಯುತ್ತೆ. ಫಸ್ಟ್ ಹಾಫ್ ಆದ್ರೆ ಕೋರ್ಟ್ ಮುಗಿಸು, ಜೈಲ್ಗೆ ಹೋಗು, ವರದಿ ತಗೊಂಬ. ಇಲ್ವಾ ಸೆಕೆಂಡ್ ಫಸ್ಟ್ ಹಾಫೇ ಜೈಲ್ಗೆ ಹೋಗು, ವರದಿ ತಗೊಂಬ, ಆಮೇಲೆ ಕೋರ್ಟ್ಗೆ ಹೋಗು. ಎಲ್ಲೆಲ್ಲಿ ಹೋದ್ರೂ ಅಲ್ಲೆಲ್ಲ ಸುದ್ದಿ ಹೆಕ್ಕಿ ತಗೊಂಡ್ಬಂದಿದ್ದಾರೆ. ಅದೊಂದು ಹೆಲ್ಪ್ ಆಗುತ್ತೆ ನೋಡು. ಏನೇ ಇದ್ರು ಕೋರ್ಟು ಅಂದ ತಕ್ಷಣ ಒಂದು ಸುದ್ದಿ ಅಂತೂ ತರ್ತೀನಿ ನಾನು ಅಂತ ಹೇಳಿ ಹೋಗೋರು. ನನಗೆ ಸ್ನೇಹ ಬುಕ್ ಹೌಸ್ನ ಪರಶಿವಪ್ಪ ಅಂತ ಸ್ನೇಹಿತ, ಅವರ ಬುಕ್ ಸ್ಟಾಲ್ ಬುಕ್ ಶಾಪನ್ನು ಓಪನ್ ಮಾಡೋದು ನನ್ನ ಮೌನ ಮಾತಾದಾಗ ಫಸ್ಟ್ ಬುಕ್ ಪ್ರಿಂಟ್ ಮಾಡಿ. ಅವರು ರವಿ ಬೆಳಗೆರೆ ಬಗ್ಗೆ ಒಂದು ಪುಸ್ತಕ ಬರ್ಕೊಂಡಿದ್ದೆ, ಶಂಕರ್ನಾಗ್ ಬಗ್ಗೆ ಬರೆದಿದ್ದೀನಿ. ಅವರ ಟೈಟಲ್ ನೆನಪಿನ ಅಂಗಳದಲ್ಲಿ ಶಂಕರ್ನಾಗ್ ಅಂತೇಳಿ ಅದನ್ನ ಬರ್ಕೊಟ್ಟಿದ್ದೆ ಅವರಿಗೆ, ಅವರ ರಿಕ್ವೆಸ್ಟ್ ಮೇಲೆ. ರವಿ ಬೆಳಗೆರೆ ಬಗ್ಗೆ ಬರೆದಿದೆ ಅಂತೇಳಿ ನನಗೆ ಖುಷಿ ಆಯಿತು. ಕೂತ್ಕೊಂಡಾಗಲೇ ಸಮಸ್ಯೆ ನನಗೆ ಬಂದಿದ್ದು, ಯಾವುದನ್ನು ಬರೆಯೋದು ಯಾವುದು ಬಿಡೋಣ ಅಂತ ದೊಡ್ಡ ಕಷ್ಟ ಆಗೋಯ್ತು. ಅದು ಯೂನಿವರ್ಸಿಟಿ ಅದರ ಬಗ್ಗೆ ಬರಲಿಕ್ಕೆ ಹೊರಟ, ಆದರೂ ಪಾಯಿಂಟ್ ಹಾಕಿ ಆಗೆಲ್ಲ ಸೆಟ್ ಆಯಿತು. ಅದೇ ಹೊತ್ತಿಗೆ ಜೈಲಿಗೆ ಹೋಗ್ಬಿಟ್ಟು ಅರೆಸ್ಟ್ ಆಗಿಬಿಡ್ತು. ಅರೆಸ್ಟ್ ಆದಾಗ ಅವರು ಬಿಸ್ನೆಸ್ ಅಲ್ವಾ, ಸೊ ಈಗ ಬೇಡ ಗಣೇಶ ನಿಲ್ಲಿಸ್ಬಿಟ್ಟು. ಮೊನ್ನೆ ಕರ್ಣನ ಇಂಟರ್ವ್ಯೂ ನೋಡಿದ ಮೇಲೆ, ಗಣೇಶ್ ಯಾಕೆ ನೀವು ಅದನ್ನು ಮತ್ತೆ ಬರಿಬಾರ್ದು ಅಂತ ಅವರೊಂದು ಬಂದ್ಬಿಟ್ಟಿದೆ. ಈಗ ನಾನು ಶುರು ಮಾಡಿದ್ದೇನೆ ಮತ್ತು ಅದನ್ನೆಲ್ಲ ಸೇರಿಸ್ಲಿಕ್ಕೆ ರವಿ ಬೆಳಗೆರೆ ಮತ್ತು ನಾನು ಅಂತೇಳಿ ಟೈಟಲ್ ಅವರು ಕೊಡ್ತಾರೆ. ಕವರ್ ಪೇಜ್ ಏನೋ ಮಾಡಿ ನನ್ನ ಬರ್ತ್ಡೇ ದಿವಸ ರಿಲೀಸ್ ಮಾಡ್ತಾನೆ ಅಂತ ಹೇಳಿದರು. ಗೊತ್ತಲ್ಲ ಆರ್ಟಿಸ್ಟ್ ಹೇಗೆ ಅಂತ, ಟೈಮಿಗೆ ಸಿಗಲ್ಲ. ಯಾವ ಆರ್ಟಿಸ್ಟ್ ಆದರೂ ಆರ್ಟಿಸ್ಟ್ ಅಂದರೆ ಕವರ್ ಪೇಜ್ ಮಾಡೋದು ಹಾಗೇನಿಲ್ಲ. ಪ್ರಶಾಂತ್ ವಿಟ್ಲ
ಅವರ ಕೈಯಲ್ಲಿ ಮಾಡಿಸ್ಲಿಕ್ಕೆ ಹೇಳಿದಂತೆ, ಏನು ಸೌಖ್ಯದಲ್ಲಿಲ್ಲ, ಪ್ರಾಬ್ಲಮ್ ಆಗಿತ್ತು. ಈಗ ಅದು ಮಾಡೋ ಇದರಲ್ಲಿದೆ, ಐಡಿಯಾದಲ್ಲಿದ್ದಾರೆ. ಸೊ ನಾನು ಅರೆಸ್ಟ್ ಆದ್ದು ಆಗ ಏನು ಅನ್ನಿಸ್ತು ನಿಮಗೆ? ಇಂಥ ದೊಡ್ಡ ವ್ಯಕ್ತಿ ದಿಢೀರಂತ ಅರೆಸ್ಟ್ ಆದರು ಅಂತೇಳಿ. ಒಂದು ಅದು ಅದ್ಭುತವಾಗಿರುವಂಥ ಸಂಗತಿ. ಮಲಗಿದ್ದಾರೆ, ಬರೆದು ಆರ್ಟಿಕಲ್ ಬರೆದು ಒಂದು ಊಟ ಮಾಡಿ ಬೆಳಗ್ಗೆ ಮಲಗೋ ಅಭ್ಯಾಸ ಆಯಿತು ಅಪ್ಪಗೆ. ಮಲಗಿದ್ದಾರೆ, ಬಂತು, ಎಲ್ಲ ಬಂದರು, ಚೆಕಿಂಗ್ ಸ್ಟಾರ್ಟ್ ಆಯಿತು. ಎಷ್ಟು ಜನ ಪೊಲೀಸ್ ಬಂದಿದ್ರು? ಒಂದು 3 ಮಹಿಳೆಯರು ಬಂದಿದ್ರು, ಮತ್ತು ಒಂದು 6-7 ಜನ ಪೊಲೀಸರು ಬಂದಿದ್ರು. ಸರಿ ಬಂದರು, ಎಲ್ಲ ಪಡ್ಕಾಡಿದ್ರು. ಆಮೇಲೆ ಅವ್ರಿಗೊಂದು ಆಮೆ ಚಿಪ್ ಸಿಕ್ತು, ಅದು ಅಲ್ಲೇ ನೇತು ಹಾಕಿದ್ರು, ಈಗಲೂ ಇದೆ ಅಲ್ಲಿ. ಅದು ಯಾಕೋ ಆಗಿನ ಟೈಮಲ್ಲಿ ಅದು ಕೊಂಡ್ಕೋಬಹುದಾಗಿದ್ದಂಥ ಒಂದು ವಸ್ತು. ಇವಾಗ ಅದು ಬ್ಯಾನ್ ಆಗಿರಬಹುದು, ಬಟ್ ಆಗಿಂದು ಟೈಮ್ ಸೀಲ್ ಅದೆಲ್ಲ ಇಟ್ಬಿಟ್ರೆ ಸಾಕು, ಬಿಕಾಸ್ ಅವಾಗ ಇರಲಿಲ್ಲ ರೂಲು. ಸೊ ಅದು ಸಿಕ್ಕಿದೆ, ಅದನ್ನು ಸೀಸ್ ಮಾಡಿಕೊಂಡ್ರು. ಆಮೇಲೆ ಯಾರೋ ಹೇಳಿದ್ರಂತೆ ಜಿಂಕೆ ಚರ್ಮ ಇದೆ ಅವರು ಹಾಸಿಗೆ ಕೆಳಗಡೆ ಅಂತ. ಅವ್ರು ಮಲಗಿದ್ದಾರೆ, ಜಿಂಕೆ ಅವ್ರನ್ನ ಎಬ್ಸಕ್ಕೆ ಯಾವ ಪೊಲೀಸರಿಗೂ ಧೈರ್ಯ ಇಲ್ಲ. ಆಮೇಲೆ ಸಿಬ್ಬಂದಿ ಬಂದು, ವೀಣಾ ಅಂತ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಆಕೆ ಬಂದು ಬಾಸ್ ಹಿಂಗೆ ಪೊಲೀಸರು ಬಂದಿದ್ದಾರೆ ಯಾಕಂತೆ, ಅದೇ ರೇಡ್ ಆಗ್ತಿದೆ, ನಾನು ಮಲಗಿರ್ತೀನಿ, ಶಬ್ದ ಮಾಡದೆ ಮಾಡ್ಕೊಳಕ್ಕೆ ಹೇಳಿ, ಏನೇನು ಹುಡ್ಕೊಳಕ್ಕೆ ಹೇಳು ಅಂತ ಮಲಗೇ ಇದ್ದಾರೆ. ಆಮೇಲೆ ಒಂದು ಸುಮಾರು ಒಂದು 1/2-3 ಗಂಟೆ ಹೊರಗಡೆ ಎಲ್ಲ ಹುಡುಕಾಯಿತು. ಇಲ್ಲಿ ಒಳಗಡೆ ಬಂದರು, ಹುಡ್ಕೋ ಹೊತ್ತಿಗೆ ಎದ್ರು, ಬನ್ನಿ ಎಲ್ಲ ಕೂತ್ಕೊಳ್ಳಿ, ಟೀ ಕುಡಿಯೋಣ. ಎದ್ದ ತಕ್ಷಣ ನಾನು ಟೀ ಕುಡಿಯೋ ಅಭ್ಯಾಸ, ಬನ್ನಿ ಟೀ ಕುಡಿಯೋಣ. ಇಲ್ಲ, ನಾವು ನೀರು ಸಹ ಕುಡಿಯೋಂಗಿಲ್ಲ, ನಾವು ಆಗಲ್ಲ ನಾವು. ಸರಿ ಆಯಿತು ಏನು ಹುಡುಕ್ರಪ್ಪ, ಅದೇನು ಹುಡುಕ್ತೀವಿ, ಭಂಡಾರ ಸಿಕ್ಕರೆ ನನಗೂ ಕೊಡ್ರಿ ಅಂತ ಅವ್ರು ಹೇಳಿ ಅವರೆಲ್ಲ. ಅದು ಆ್ಯಕ್ಚುಲಿ ಏನು ಕೇಳಿದ್ರು, ಕಂಪ್ಲೇಂಟ್ ಮಾಡಿದ್ದೆ ಅವರು? ಆರ್ಟಿಕಲ್ಗೆ ಸಂಬಂಧಪಟ್ಟಲ್ಲ, ಮಾನನಷ್ಟ ಮೊಕದ್ದಮೆ ಅಲ್ಲ. ಇದ್ರೊಳಗಡೆ ಜಿಂಕೆ ಚರ್ಮ ಇದೆ, ಅದ ಕಂಪ್ಲೇಂಟ್ ಮಾಡಿದ್ರು. ರೇಡ್ ಮಾಡಿ ಅಲ್ಲಿ ಸಿಗುತ್ತೆ, ಬಂದೂಕು ಇದೆ, ಅದು ಇದು ಅಂತ ಒಂದ್ಸತಿ ಬಂದ ಲೈಸೆನ್ಸ್. ಈ ಸುನಿಲನ್ ಕೇಸ್ ಆಯ್ತಲ್ಲ, ಸುನಿಲನೇ ಕೊಟ್ಟಿದ್ಕೆ ಅದ್ರದ್ದು ಇದು. ಓಕೆ ಓಕೆ ಓಕೆ, ಹೆಗರವಳಿನೇ ಕೊಟ್ಟಿದ್ದು ಕಂಪ್ಲೇಂಟ್ ಇದು. ಸೊ ಯಾಕಂದ್ರೆ ಹೆಗರವಳಿಗೆ ಇಡೀ ಆಫೀಸ್ ಗೊತ್ತಿತ್ತು. ಆಮೇಲೆ ಅಪ್ಪಂಗೆ ಅದೇನ್ ಗೊತ್ತಾಯ್ತು ಅವ್ನು ಕೊಟ್ಟ ಅನ್ನೋದಂದ್ರೆ, ಆನೆ ಚರ್ಮ ಎಲ್ಲಿ ನೇತಾಗಿದೆ ಅಂತ ಕಷ್ಟ ಹೋಗಿದ್ದೆ. ಆನೆ ಚರ್ಮ? ಅಯ್ಯೋ, ಜಿಂಕೆ ಅಲ್ವೋ, ಚಿಪ್ಪು ಎಲ್ಲಿ ನೇತಾಕಿದೆ ಅನ್ನೋದು ಹುಡುಕದ್ಮೇಲೆ ತಾನೇ ಗೊತ್ತಾಗ್ಬೇಕು. ಪೊಲೀಸರು ಬಂದಿದ್ದೆ ನೇರವಾಗಿ ಎಲ್ಲಿ ನೇತಾಕಿದ್ರು ಅಲ್ಲಿ ಇನ್ಫಾರ್ಮೇಶನ್ ಅವ್ನು ಹೇಳಿದ್ದಾನೆ ಆಲ್ರೆಡಿ. ಸೊ ಅದಂಥದ್ದೆಲ್ಲ ಆಯ್ತು. ಕೊನೆಗೆ ಏನು ಸಿಗ್ಲಿಲ್ಲ ಇಲ್ಲಿ. ಆಮೇಲೆ ಅಪ್ಪ ಎದ್ರು, ಕೂತ್ಕೊಂಡ್ರು, ಊಟ ಮಾಡ್ತೀರಾ ಅಂದರು. ಆಮೇಲೆ ಎಲ್ಲರೂ ಕೂತ್ರು, ಒಟ್ಟಿಗೆ ಕೂತ್ಕೊಂಡು ಟೀ ಕುಡಿದ್ರು. ಆಮೇಲೆ ಸಾರಿ ಸರ್, ಎಬ್ಸಿ ತೊಂದರೆ ಕೊಟ್ಟಿವಿ ಅಂತ ಹೇಳಿದ್ರು, ಹೋದ್ರು. ಅದಾದ್ಮೇಲೆ ಅರೆಸ್ಟ್ ಆಗಿದ್ದು ಅವ್ರು ಈ ವಿಷಯ, ಇದಕ್ಕಿಂತ ಮುಂಚೆ ಇದಾಗೋಗಿತ್ತು, ಬಂದು ರೇಡ್ ಆಗಿದ್ದು ಅವೆಲ್ಲ ಆಗೋಗಿತ್ತು. ಇಲ್ಲೇನು ಇಲ್ಲ ಅಂತ ಗೊತ್ತಾಯ್ತು. ಅದಾದ್ಮೇಲೆ ಅವನು ಸುಪಾರಿ ಕೇಸ್ನ ದಾಖಲೆ ಮಾಡಿದ, ಅರೆಸ್ಟ್ ಆಗಿದ್ದು. ಅದಕ್ಕೆ ಅವನೇನೆ ಕೊಲೆ ಮಾಡಿಸ್ತೀನಿ ಅಂತ ಹೇಳಿದ್ರು, ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ರು, ಯಾರಿಗೋ ಸುಪಾರಿ ಕೊಟ್ಟಿದ್ರು ಅಂತ ಒಂದಾಯ್ತಲ್ಲ, ಆ ಕೇಸ್ ಮೇಲೆ ಅರೆಸ್ಟ್ ಆಗಿದ್ದು. ಆ ಕೇಸ್ ಮೇಲೆ ಅರೆಸ್ಟ್ ಆಗ್ತಾರೆ. ಸೊ ಅವಾಗ ನಾನು ಧಾರವಾಡಲ್ಲಿದ್ದೆ. ನನಗದು ಗೊತ್ತಾಗಿದ್ದೆ ಫೋನ್ ಕಾಲ್ ಬಂದಾಗ. ಇಲ್ಲಿ ಬಂದ ತಕ್ಷಣ ಎಲ್ಲ ಫೋನ್ನೆಲ್ಲ ಕಿತ್ಕೋತಾರೆ, ಎಲ್ಲ ಮಾಡ್ತಾರೆ, ಮತ್ತು ಯು ಹ್ಯಾವ್ ಟು ಕಮ್ ಅಂತ ಹೇಳ್ತಾರೆ. ಸರಿ ಅಪ್ಪ ಅದೇ ಯಥಾ ಪ್ರಕಾರ ಸಿಗರೇಟ್ ಕೊಡಿ, ಅದು ಕೊಡಿ, ಅದು ನಾನು ಜೀಪಲ್ಲಿ ಬರ್ತೀನಿ ಅದೆಲ್ಲ ಮಾಡ್ತಾರೆ. ಆಯಿತು, ಅವರು ಫೈನ್, ಅರೆಸ್ಟ್ ವಾರೆಂಟ್ ಬಂದುಬಿಟ್ಟಿದೆ, ನಾನು ಹೋಗಲೇಬೇಕು ಅಂತ ಹೋದರು. ಅಲ್ಲಿ ಹೋಗಿ ಒಂದು ದಿವಸ ಆ ಪೊಲೀಸರು ಆ ಜೈಲಲ್ಲಿ ದಯವಿಟ್ಟು ಇವ್ರನ್ನ ಕರ್ಕೊಂಡು ಹೋಗ್ಬಿಡಿ ಆಚೆ, ಇವ್ರ ಕಟ ನಮ್ಮ ಕೈಲಿ ತಡೆಯೋಕ್ಕಾಗಿಲ್ಲ, 2 ನಿಮಿಷಕ್ಕೆ ಸಿಗರೇಟ್ ಕೊಡು ಅಂತಾರೆ. ಆಮೇಲೆ ಪರ್ಮಿಷನ್ ಒಳಗಡೆ ಎಂಟ್ರಾಗಕ್ಕೆ ಎಲ್ಲ ಇರೋದು 1 ಸತಿ 2 ಸತಿ ಮ್ಯಾಕ್ಸಿಮಮ್. ಫ್ಯಾಮಿಲಿಯವ್ರು ಬರ್ಬೋದು, ಅವಾಗ ಬೇಕಾದ್ರೆ ಅವ್ರದ್ದೇ ಜಿಮ್ ಬೇಕು, ಅವ್ರದ್ದೇ ಹಾಸಿಗೆ ಬೇಕು. ಇದ್ದಿದ್ದು ಒಂದೇ ದಿನ, ಒಂದಿನದಲ್ಲೇ ಎಲ್ಲರನ್ನ ಹೈರಾಣ್ ಮಾಡಕ್ಕೆ, ಎಲ್ಲರೂ ಒಂದು ರಾತ್ರಿ ಇದ್ದು 2 ರಾತ್ರಿ, ಒಂದಿನ 1 ರಾತ್ರಿ. ಅದಾದ್ಮೇಲೆ ಅಫ್ಕೋರ್ಸ್ ಅವರು ಕಂಡೀಷನ್ಸ್ ಕೂಡ ಸಖತ್ ಏರುಪೇರಾಗೋದು, ಅವ್ರಿಗೆ ಶುಗರ್ ಲೆವೆಲ್ಸು ತುಂಬ ಏರುಪೇರಾಗೋದು. ಸೊ ಅಂದರೆ ಟೈಮ್ ಕರೆಕ್ಟಾಗಿ ಅವ್ರಿಗೆ ಇವಾಗ ಲೋ ಆಗ್ತಿದೆ ಅಂದ ತಕ್ಷಣ ಅವ್ರಿಗೆ ಹಿಂಟ್ ಗೊತ್ತಾಗ್ಬೋದು. ಅವಾಗ ನಮಗೆ ಮಜಾ ಅಂದರೆ ಮಜಾ ಮಾಡೋರು ಅವರು. ಹಿಂಗಂದ್ರೆ ಬರೀತಾ ಇರೋರು ಬೆಲ್ ಮಾಡಿಬಿಟ್ಟು ಹಿಂಗಂದ್ರೆ ಇದು ಮಾಡು ಅಂತ, ಏನೋ ಚೆಕ್ ಮಾಡು ಅಂತ, ಪ್ಯಾರಾಮೀಟರ್ಸ್ ಚೆಕ್ ಮಾಡು ಅಂತ. ಹಿಂಗಂದ್ರೆ ಶುಗರ್ ಟೆಸ್ಟ್ ಮಾಡು ಅಂತ.
ಹಿಂಗಂದ್ರೆ ಬಿ ಪಿ ಟೆಸ್ಟ್ ಮಾತಿಲ್ಲ ಅಲಿತಾ ಇರೋರು. ಎಲ್ಲ ಆ್ಯಕ್ಷನ್ ಅಲ್ಲಿ ತೋರಿಸ್ಬಿಡೋರು. ಹಿಂಗಂದ್ರೆ ಶುಗರ್ ಟೆಸ್ಟ್ ಮಾಡಬೇಕು, ರಕ್ತ ಅಂದರೆ ಪ್ರಿಕ್ ಮಾಡಬೇಕಲ್ಲ, ಪ್ರಿಕ್ ಮಾಡಿ ಅದರಿಂದ ರಕ್ತ ಬರುತ್ತೆ, ಟೆಸ್ಟ್ ಮಾಡಬೇಕು ಮಿಷಿನ್ಗೆ ಹಾಕಿ. ಹಿಂಗಂದ ತಕ್ಷಣ ಆಕ್ಸಿಜನ್ ಲೆವೆಲ್ ಪ್ಯಾರಾಮೀಟರ್ಸ್ ಇಡು ಇಲ್ಲಿ ಅಂತ, ಈ ಆಕ್ಸಿಜನ್ ಲೆವೆಲ್ ಎಷ್ಟಿದೆ, ಕರೆಕ್ಟ್ ಆಗಿದೆ, ಓಕೆ. ಹಿಂಗಂದ್ರೆ ಬಿ ಪಿ ಟೆಸ್ಟ್ ಇಲ್ಲಿ ಇವ್ರು ಬರವಣಿಗೆ ನಡೀತಾ ಇರುತ್ತೆ. ಇಷ್ಟೇ. ಆಮೇಲೆ ಸಿಗರೇಟ್ ಬಿಡಲಿಕ್ಕಾಗಿ ಆತ ಮಾಡಿದ ಪ್ರಯತ್ನ ಇದೆಲ್ಲ ಪ್ಯಾಚಸ್ ಹಾಕು. ಅದು ಹಾಕೊಂಡು ಚೆನ್ನಾಗಿ ಸೇರೋದು, ಅದು ಹಾಕೊಂಡು ಮತ್ತೆ ಅದೇನು ಮುಂದೆ ಇಷ್ಟಿಷ್ಟು ಇತ್ತದು ನಿಕೋಟೆಕ್ಸ್ ಎಲ್ಲ ಚೂಯಿಂಗ್ ಗಮ್ಮು. ಹಾಂ ಚೂಯಿಂಗ್ ಗಮ್ ಬಿಡಲಿಕ್ಕೆ ಟ್ರೈ ಮಾಡಿದಲ್ಲ ಎಂಥದ್ದು ಕೈಯಲ್ಲಿ ಇದು ಅಪ್ಪ ಅಮ್ಮ ECG ಹೃದಯ ಬಡಿತ. ಅಲ್ಲಿಗೆ ಎಲ್ಲವೂ ಸುಖವಾಗಿದೆ, ಶುಭಂ. ಹೌದಾ? ಏನು ಯೋಚನೆ ಇಲ್ಲ, ಯೋಚನೆ ಮಾಡುವಂಥದ್ದು ಅಪ್ಪ ಬಿಟ್ಟು ಹೋಗಿಲ್ಲ. ಏನು ಏನೇನು ಅನುಕೂಲ ಬೇಕೋ ವಾರ್ನಿಂಗ್ ಕೊಟ್ಟೋಗಿದ್ದಾರೆ, ಪತ್ರಿಕೆ ನಡೆಸ್ತಾ ಇದೆ ಕರೆಕ್ಟಾಗಿ ನಡೆಸು ಅಂತ. ಅವಿವೇಕಿ. ಯಾವತ್ತಾದರೂ ಈ ಅಮ್ಮನ್ನು ಯಾಕೆ ಮದುವೆ ಆಗಿದೆ ಅಂತ ಅನಿಸ್ತಾ? ಎದುರು ಹೇಳಲಿಕ್ಕಾಗಲ್ಲ. ಆಮೇಲೆ ಇಲ್ಲ ಇಲ್ಲ ಚೆನ್ನಾಗಿದ್ದೀರಿ ನೀವು, ಅದು ನೇರ. ನಮ್ಮಲ್ಲಿ ಯಾವುದೋ ಮುಚ್ಚುಮರೆಗಳಿಲ್ಲ. ಇಲ್ಲ, ಒಬ್ರಿಗೊಬ್ರು ತೀರಾ ಮನಸ್ಸಿಗೆ ನೋವಾಗೋ ಥರದ್ದು ಸಣ್ಣ ಪುಟ್ಟ ಸುಳ್ಳುಗಳು ಏನೋ ಇನ್ನೋವೇಟಬಲ್ ಇರ್ತವೆ. ತೀರಾ ಅವಳಿಂದ ಏನೋ ದೊಡ್ಡ ವಿಷಯ ಮುಚ್ಚಿಟ್ಬಿಡ್ಬೇಕು, ಅಥವಾ ನನ್ನಿಂದ ತೀರಾ ಏನೋ ದೊಡ್ಡ ವಿಷಯ ಮುಚ್ಚಿಡ್ಬೇಕು, ಆ ಥರದ್ದಿಲ್ಲ. ಎಲ್ಲ ಓಪನ್ ಆಗಿರುತ್ತೆ. ಅವಳೆಷ್ಟು ಸಂಪಾದನೆ ಮಾಡ್ತಾಳೆ ನಾನು ಕೇಳಲ್ಲ, ನಾನೆಷ್ಟು ಖರ್ಚು ಮಾಡ್ತೀನಿ ಅವಳು ಕೇಳಲ್ಲ. ನಾನು ಸಂಪಾದನೆ ಮಾಡ್ತೇನೆ ಅಂತಲ್ಲ, ಖರ್ಚು ಮಾಡ್ತೇನೆ ಅಂತ. ಅಲ್ಲ, ಖರ್ಚೇ ಕೇಳಲ್ಲ ಅವಳು. ಹಾಗಾಗಿ ಇನ್ನು ನನಗೆ ಒಂದು ಅಂದರೆ ಎಸ್ಪೆಷಲಿ ಫಸ್ಟ್ ಆಫ್ ಆಲ್ ನನಗೇನು ಮನಸ್ಸಲ್ಲಿ ಹೊಟ್ಟೆಲಿ ಇಟ್ಕೊಳ್ಳೋಕೆ ಬರಲ್ಲ ಅಂತ ಹೇಳ್ಬಿಡ್ತೀನಿ. ಅದ್ರ ಜೊತೆಗೆ ಇವನ್ ಮುಂದೆ ಯಾವುದೂ ಮುಚ್ಚಲಿಕ್ಕಾಗಲ್ಲ. ಅನ್ಕೊಳ್ತೀನಿ ಈ ವಿಷಯ ಹೇಳದ್ದೇ ಬೇಡ. ಅವಳು ಎರಡನೇ ಮಾತಾಡಿ 30ನೇ ಸೆಕೆಂಡಲ್ಲಿ ನನಗೆ ಗೊತ್ತಾಗುತ್ತೆ ಇವಳ್ದು ಏನೋ ಹೆಚ್ಚು ಕಡಿಮೆ ಇದೆ ಅಂತ. ಏಯ್ ಅಂದರೆ ಬರ್ತಾಳೆ ಲೈನ್ ಕರೆಕ್ಟಾಗಿ. ಹಾಗೆ ನಾನು ಏನಾದರೂ ಸುಳ್ಳು ಹೇಳೋಕ್ಕೆ ಪ್ರಯತ್ನ ಪಟ್ಟರೆ ಅವಳಿಗೂ ಗೊತ್ತಾಗುತ್ತೆ. ಇಲ್ಲ, ನೀನು ಸುಳ್ಳು ಹೇಳ್ತಾ ಇದ್ದೆ ನಂಗೆ ಗೊತ್ತಾಗ್ತಿದೆ, ಬಟ್ ಹೇಳು, ಸುಳ್ಳೆ ಹೇಳು, ಕೇಳ್ತೀನಿ ಅಂತ. ಇಲ್ಲ ಕಣ, ಇಲ್ಲೋ ಬೇರೆ ಕಡೆ ಇದ್ದೆ ಅಂತ ಅವಾಗ ಹೇಳಬೇಕು. ಮಕ್ಕಳು ಒಬ್ಬಳೆ ಪರಿಣಿತ, ಈಗ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಡೆಕ್ಕನ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ. ಅದಕ್ಕೆ ಪ್ರಾರ್ಥನೆ ಇಟ್ಕೊಂಡು ನಮ್ಮ ಸ್ಕೂಲು ಅಂತ ಕೊಬ್ಬರುತ್ತಲ್ಲ ಮಕ್ಕಳಿಗೆ. ಒಬ್ಬಗಿಂತ ಬೇರೆ ಟೀಚರ್ಸು ಎಲ್ಲರೂ ಅವಳನ್ನು ನೋಡೋ ರೀತಿ ಬೇರೆ ಆಗಿಬಿಡುತ್ತಲ್ಲ. ಟೀಚಿಂಗ್ ಸ್ಟಾಫ್ ಎಲ್ಲ ಓನರ್ ಮಗಳು ಮೊಮ್ಮಗಳು ಅನ್ನೋದಲ್ಲ. ಹಂಗಾಗಿ ಬೇಡ, ಇಲ್ಲಿ ಸ್ವಲ್ಪ ಬೇಡ ಅಂತ. ಆಮೇಲೆ ದಾರಿಗಂತೂ ಬರಲ್ಲ ಅವಳು. ಇಲ್ಲಿ ಏನಾದ್ರು ಇದ್ರೆ ಗಡಿಗೆ ಎಲ್ಲಾರನ್ನೂ ನಡಗಿಸ್ಬಿಡ್ತಾಳೆ. ನನಗೆ ಹೋಮ್ವರ್ಕ್ ಕೊಡ್ತೀರಾ ಅಂತ ಸ್ಟಾರ್ಟ್ ಆಗ್ಬಿಟ್ರೆ ಆ ಥರದ್ದೆಲ್ಲ ಬೇಡ. ಒಂದು ಗುರು ಅಂದರೆ ಒಂದು ಭಕ್ತಿ ಇರಬೇಕು, ಒಂದು ಅದ್ರ ಬೆಲೆ ಗೊತ್ತಿರಬೇಕು. ಸೊ ಹಂಗಾಗಿ ಬೇರೆ ಸ್ಕೂಲೇ ಉತ್ತಮ. ಇರುವಾಗಲೇ ಸೇರಿಸಿದ್ರು. ಅವಳು ಎಷ್ಟು ಅವಾಗ ಅಪ್ಪ ತೀರ್ಕೊಂಡಾಗ ಅವಳು ಆಲ್ರೆಡಿ 5th ಸ್ಟ್ಯಾಂಡರ್ಡ್ ಇದ್ಲು. 5th ಅಪ್ಪ 4 years ಆಯ್ತಲ್ಮ. ನಾನು ಬಿಗ್ ಬಾಸ್ಗೆ ಹೋದಾಗ ಅವಳು 5th ಇದ್ಲು. 6th ನೀವು ಬಂದಾಗ 5 ವರ್ಷ ಆಯಿತು. ಇನ್ನೇನು ವಿಶೇಷಗಳು ಏನಾದರೂ ಹೇಳುವಂಥದ್ದು ನಿಮಗೆ? ಇದು ಹೇಳಬೇಕಾಗಿತ್ತು ಅಂತ ಅನಿಸಿದ್ದೆ ಏನಾದರೂ ಇದೆಯಾ? ಇಲ್ಲ, ಆ ಥರದ್ದೇನು ನೀವೇನು ಬಿಟ್ಟಿಲ್ಲ, ಎಲ್ಲ ಕೇಳಿ ತೆಗೆದು ಬಿಸಾಕೋಳು ಆ ಪುಸ್ತಕನ. ಇದು ಕಣ್ಣು ಬಿದ್ದುಬಿಡ್ತು. ಹಿಂಗೆ ಬರ್ದಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ. ಅತಿ ಖುಷಿಯಾಗಿದ್ದಂತವಳು ನಾನು. ಉದ್ದೇಶ ಗೊತ್ತಿಲ್ಲ, ಹೇಳಕ್ ಬಲ್ಲ. ಆಮೇಲೆ ಯಾವಾಗ ಬರ್ದಿದ್ದಾರೆ ಇದಂತೂ ಗೊತ್ತಿಲ್ಲ. ಆಯ್ತಾ? ಲ್ಯಾಮಿನೇಟ್ ಮಾಡಿದ್ದೇನೆ. ಬಾನಿ, ನಿನ್ನ ವಯಸ್ಸಿಗೆ ಏನೆಲ್ಲ ತಪ್ಪು ಅನುಭವಿಸಿದ್ದೆ ನಾನಿದ್ದೇನೆ. ನೋವರಿ, ಯು ಆರ್ ಮೈ ಸೋಲ್. ನಾನು ಎಲ್ಲದಕ್ಕೂ ಇದ್ದೇನೆ. ಇಷ್ಟೇ ಬಂದಿದೆ. ಇದು ನನಗೆ ಕೊಟ್ಟ ದೊಡ್ಡ ಆಸ್ತಿ ಅನ್ಕೋತೀನಿ. ವಾಯ್ಸ್ ತಗೊಂಡಿರ? ಎಸ್ ಕಿಟ್ಟಿ, ಏಕೆ
ಯಾವಾಗ ಬರ್ದಿದ್ದಾರೆ ಆಮೇಲೆ ಅದು ಏನೋ ಬರ್ದು ನೆಕ್ಸ್ಟ್ ಪೇಜಲ್ಲಿ ಸಿಕ್ಕೂ ಇಲ್ಲ. ಸುಮ್ಮನೆ ಹಿಂಗೆ ಅಂತ ಇದ್ದವಳಿಗೆ ಇದೇನೋ ಬರ್ದಿದಾರಲ್ಲ ಅಂತ ಕಾಣಿಸ್ತು ಆ ಪುಸ್ತಕದ ಆ ಶೀಟ್ ನಡುವೆ. ಅದ್ರ ಒಂದು ಪದ ನಾನಿದ್ದೇನೆ ಎಂಬುದಿದೆಯಲ್ಲ, ಯು ಆರ್ ಮೈ ಸೋಲ್, ನಾನಿದ್ದೇನೆ, ಎಲ್ಲದಕ್ಕೂ ನಾನಿದ್ದೇನೆ. ಬಳ 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 ಯಾಕಪ್ಪ ಬರ್ದ್ರಿ ಇದನ್ನ, ಯಾವಾಗ ಬರ್ದ್ರಿ, ಏನ್ ಯೋಚನೆ ಮಾಡ್ಕೊಂಡು ಬರ್ದ್ರಿ ಅಂತ ಎಲ್ಲ. ಅದೊಂದು ಪಾಸಿಟಿವ್ ಅಪ್ರೋಚ್. ಅದು ನಾನಿದ್ದೇನೆ ಅಂತ ಹೇಳೋದೇ ಅದರಿಂದ ಏನೋ ಒಂದು ದೊಡ್ಡ ರಿಸಲ್ಟ್ ಬರ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡೋದಲ್ಲ. ನಾನಿದ್ದೇನೆ ಎಂಬುದಷ್ಟೇ ಅಷ್ಟೇ ಸಾಕು. ಅಷ್ಟು ಅದು ಧೈರ್ಯ ಕೊಡುತ್ತಲ್ಲ, ಹೌದು, ಅದಕ್ಕಿಂತ ದೊಡ್ಡಬೇಕು. ಬಟ್ ಅದು ನನ್ನ ಚಿಂತೆಗೊಳಗಾಗೋಯ್ತು. ಅವ್ರು ಇಲ್ಲದೆ ಇರುವಾಗ ಸಿಕ್ತಲ್ಲ ಇದು, ಅದು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಅವ್ರಿಗೆ. ಆಮೇಲೆ ಮುಂದಕ್ಕೆ ಬರೆಯೋ ಉದ್ದೇಶವೂ ಇಲ್ಲಲ್ಲ, ಆಲ್ರೆಡಿ ಅಪ್ಪ ಅಂತ ಬರ್ದಾಗೋಗಿದೆ. ಹೌದು ಹೌದು ಹೌದು. ಇನ್ನೇನೋ ಬರೀತಿದ್ರೇನೋ ನನಗೂ ಇಲ್ಲ, ಫುಲ್ ಸ್ಟಾಪ್ ಇಟ್ಟು ಅಪ್ಪ ಅಂತ ಬರ್ದ್ಬಿಟ್ಟಿದ್ದಾರೆ ಅದು ಆಲ್ರೆಡಿ. ಅದು ಎರಡೇ ಲೈನನ್ನು ಬರ್ದಿಟ್ಟಿದ್ರು, ನನ್ನ ಕೈಗೂ ಕೊಡ್ಲಿಲ್ಲ. ಯಾಕಪ್ಪ ಅನಿಸ್ತಿತ್ತು. ಅಪ್ಪ ಇಲ್ಲದ ಈ ದಿನಗಳು ಏನು ಮಿಸ್ ಮಾಡ್ಕೊಳ್ತಿದ್ದೆ? ಅವರೊಂಥರ ಈ ಮಾರ್ನಿಂಗ್ ಕಾಫಿ ಥರ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಅದ್ಭುತವಾಗಿರೋ ಚೆನ್ನಾಗಿರೋ ಒಂದು ಕಾಫಿ ಕುಡಿದ್ಬಿಟ್ರೆ ಇಡೀ ದಿನ ಸಖತ್ತಾಗಿರುತ್ತಂತೆ ಅನ್ನೋದು ಕಾಫಿ ಪ್ರಿಯರಿಗೆ ಗೊತ್ತು. ಸೊ ಹಾಗೆ ಅವರು ಅಂದರೆ ಒಂದು ಫ್ರೆಶ್ನೆಸ್ಸು, ಅವರು ಅಂದರೆ ಒಂದು ಧೈರ್ಯ. ಇರಲಿ ಬಿಡಲಿ, ಸ್ಪರ್ಶಕ್ಕೆ ಮಾತ್ರ ತಾನು ಸಿಗ್ತಾ ಇಲ್ಲ ಈಗ, ಇನ್ನೆಲ್ಲವಾಗೂ ಇದ್ದೇ ಇದ್ದಾರೆ. ಸೊ ಹಾಗಾಗಿ ಅದೊಂದು ಮಿಸ್ ಮಾಡ್ತೀನಿ, ಸ್ಪರ್ಶಕ್ಕೆ ಸಿಗ್ತಿಲ್ಲ. ಹಗ್ ಮಾಡ್ಕೋಬೇಕು ಅನ್ಸುತ್ತೆ, ಹಗ್ ಮಾಡ್ಕೊಳಕ್ಕೆ ಇಲ್ಲ ಅಪ್ಪ. ಬಟ್ ಅಷ್ಟನ್ನು ಮಿಸ್ ಮಾಡ್ಕೊಳ್ತೀನಿ. ಬಿಟ್ರೆ ನಾನು ಮೊದಲಿಂದನೂ ಅವ್ರನ್ನ ಇಲ್ಲೇ ಭೇಟಿ ಮಾಡ್ತಾ ಇದ್ದಿದ್ದು, ಅವ್ರ ಜೊತೆ ಇಲ್ಲೇ ಇರ್ತಾ ಇದ್ದಿದ್ದು. ಸೊ ನಾನು ಜೀವಿಸಿದ್ದೀನಿ. ನನ್ನ ಅರ್ಧ ನನ್ನ ಎಕ್ಸ್ಪೀರಿಯನ್ಸ್, ನನ್ನ ವರ್ಕ್ ಎಕ್ಸ್ಪೀರಿಯನ್ಸ್ ಅರ್ಧ ಅಂತೂ ಇಲ್ಲೇ ಆಗಿರೋದು, ಅರ್ಧ ಪೂರ್ತಿನೇ ಇಲ್ಲೇ ಆಗಿರೋದು. ಜೊತೆಗೆ ಈಗಲೂ ಅದೇ ಆಗ್ತಿದೆ. ಅಪ್ಪನ ವಾಯ್ಸ್ ಓವರ್ಸ್ನ ಈಗೀಗ ಬಿಡ್ತಾ ಇದ್ದೀನಿ ತುಣುಕಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಸೊ ಅದು ಯಾವಾಗ ನಾನು ಹೆಡ್ಫೋನ್ಸ್ ಹಾಕೊಂಡು ಕೇಳಿಸ್ಕೊತೀನಿ, ಅಪ್ಪ ಪಕ್ಕನೇ ಕೂತ್ಕೊಂಡಿದ್ದಾರೆ, ಬಾನಿ ನೀರು ಕೊಡು ಅಂತಾರೆ. ಮೊದಲೆಲ್ಲ ತುಂಬ ಇದಾಗೋದು, ಅಳು ಬರೋಂಗಾಗೋದು, ನೀರು ಬಾಟ್ಲಿಗೆ ಕೈ ಹೋಗೋದು, ಗ್ಲಾಸಿಗೆ ಕೈ ಹೋಗೋದು, ನೀರು ಕೇಳ್ತಾ ಇದ್ದಾರೆ ಅಪ್ಪ ಕೊಡಬೇಕು ಅಂತ. ಕೇಳಿಸ್ಕೊಳಕ್ಕಾಗ್ದೆ ಕಿತ್ತು ಬಿಸಾಕ್ತಿದ್ದೆ, ಅಳುತ್ತಿದ್ದೆ, ಕೆಲಸ ಮಾಡ್ತಿರ್ಲಿಲ್ಲ. ಇಲ್ಲಿ ಬಂದು ಹಾಸಿಗೆ ಮೇಲೆ ಹೊರಲಾಡಿ ಅಪ್ಪ ಬೇಕು ಅಂತ ಹುಚ್ಚುಚ್ಚಂಗೆ ಆಡ್ತಿದ್ದೆ. ಯಾವಾಗ ನಮ್ಮ ಸಿಬ್ಬಂದಿ ಅವರೆಲ್ಲ ಅವರು ಒಳಗಡೆ ಬಂದು ಸಮಾಧಾನ ಮಾಡೋಕ್ಕಾಗಲ್ಲ, ಯಾಕಂದರೆ ಈಗ ಬಾಸ್ ಸ್ಥಾನದಲ್ಲಿ ನಾನು ಕೂತ್ಬಿಟ್ಟಿದ್ದೀನಿ, ನಾನೇ ಹಿಂಗೆ ಆಡ್ತಾ ಇದ್ದೀನಿ, ಹಾಗೆಲ್ಲ ಹುಚ್ಚುಚ್ಚಂಗೆ ಆಗ್ತಿತ್ತು. ಈಗ ಐ ಥಿಂಕ್ ಟೈಮ್ ಹೀಲ್ಸ್ ಅಂತಲ್ಲ, ಅಫ್ಕೋರ್ಸ್ ಮರೆಯೋಕ್ಕಂತೂ ಸಾಧ್ಯ ಇಲ್ಲ. ಬಟ್ ಆ ಹುಚ್ಚಾಟವನ್ನು ಮರೆಸಿ ಅಪ್ಪನ ಸೆಲೆಬ್ರೇಟ್ ಮಾಡೋ ಅಂತ ಒಂದು ಮೋಡಿಗೆ ಬಂದಿದ್ದೀನಿ. ಸೊ ಐ ಆಮ್ ಸೆಲೆಬ್ರೇಟಿಂಗ್ ಮೈ ಫಾದರ್, ಐ ಆಮ್ ಸೋ ಹ್ಯಾಪಿ ನಾನು ಅವ್ರ ಮಗಳು ಅಂತ ಆ ವಿಷಯಕ್ಕೆ ಬಂದಿದ್ದೀನಿ. ಅಲ್ಲ, ಮಿಸ್ ಮಾಡ್ಕೋತೀವಿ ಅಂತೇನು ಕೇಳೋಂಗೇ ಇಲ್ಲ, ಅವ್ರನ್ನ ಯಾವಾಗಲೂ ಮಿಸ್ ಮಾಡ್ತೀವಿ. ಯಾವುದೇ ಥರದ ಸನ್ನಿವೇಶಗಳಿದ್ರು, ಯಾವುದೇ ಸಂತೋಷ ಇದ್ರೂ, ಏನೇ ದುಃಖ ಆದ್ರೂ, ಯಾವುದೇ ಸಣ್ಣ ಸಣ್ಣ ತುಮುಲುಗಳಿದ್ರೂ ಒಂದು ಫೋನ್ ಕಾಲ್ ಹತ್ತಿರದಲ್ಲಿದ್ದರು ಅವರು, ಬಾರೇ ಆಫೀಸ್ಗೆ ಅಂದ್ಬಿಡೋರು. ಬಂದರೆ ನೀನು ಯಾಂಥ ಸಮಸ್ಯೆ ಆದರೂ ಇರಲಿ ಹಿಂಗೆ ಹೊಡೆದಾಕೋರು. ಅವ್ರ ಹತ್ರ ಒಂದು 10 ನಿಮಿಷ ಮಾತಾಡ್ಕೊಂಡು ಹೋದರೆ ಇನ್ನೊಂದು 10 ಡೇಸ್ ಅವ್ರು ಸಿಗದೇ ಇದ್ರೂ ಪರವಾಗಿಲ್ಲ, ಒಂದು ಎಕ್ಸ್ಟ್ರಾ ಧೈರ್ಯ ಇರೋದು. ಏನಿಲ್ಲ ಅಂದರೂ ಅಂಕಲ್ ಇದ್ದಾರೆ ಬಿಡು ಅನ್ನೋದೊಂದು ದೊಡ್ಡ ಧೈರ್ಯ ಇತ್ತು. ಅದೊಂದು ಸ್ವಲ್ಪ ಕಳ್ಕೊಂಡ್ವಿ. ಒಬ್ಬ ಒಳ್ಳೆಯ ಸ್ನೇಹಿತ, ಮಾವ, ಲೇಖಕ, ಪತ್ರಕರ್ತ, ಚಿಂತಕ, ನನಗೆ ಯಾವಾಗ ಅನಿಸೋದು, ಒಬ್ಬ ಧೈರ್ಯಶಾಲಿ ಇರ್ತಾನೆ, ಒಬ್ಬ ಬುದ್ಧಿವಂತ ಇರ್ತಾನೆ, ಒಬ್ಬ ಶಕ್ತಿಶಾಲಿ ಇರ್ತಾನೆ. ಆ ಮೂರೂ ಕಾಂಬಿನೇಷನ್ನು ರವಿ ಬೆಳಗೆರೆ. ಅದು ಮೂರೂ ಒಬ್ಬರಲ್ಲಿತ್ತು. ಸಪ್ರೇಟಾಗಿ ಎಲ್ಲರೂ ಇರ್ತಾರೆ, ಆದರೆ ಆ 3 ಕಾಂಬಿನೇಷನ್ ಅಂದರೆ ರವಿ ಬೆಳಗೆರೆ. ಆಮೇಲೆ ಎಲ್ಲ ಅವಮಾನಗಳನ್ನು, ಎಲ್ಲ ಸನ್ಮಾನಗಳನ್ನು, ಎಲ್ಲವುದನ್ನು ಅನುಭವಿಸಿ ಕಿಂಗ್ಸ್ ಲೈಫ್ ಬದುಕಿ, ಇಷ್ಟು ನನ್ನ ಜೀವನ, ಇಷ್ಟೇ ಸಾಕು, ನನಗೆ ಇನ್ನು ಮುಗೀತು ಅಂತ ಕೂಡ ತಾವೇ ನಿರ್ಧರಿಸಿದ್ದು. ಯಾಕಂದರೆ 10 ದಿವಸದ ಮುಂಚೆ ನಂಗೆ ಹೇಳಿದರು, ಆ್ಯಂಡ್ ಸಾಯಂಕಾಲ ಹೊತ್ತು ನಾನು ಅಲ್ಲಿರ್ತೀನಿ ಅಂತ. ಅದಾದ 10 ದಿವಸಕ್ಕೆ ಇರಲಿಲ್ಲ ಅವರು. ಸೊ ಅದು ಇಚ್ಛಾ ಜನನ ಇಚ್ಛಾ ಮರಣ ಹೀಗೆ. ನಾನು ಸಾಮಾನ್ಯವಾಗಿ 46 ವರ್ಷ ಆಯ್ತು ಮಾರೆ ಫೀಲ್ಡಲ್ಲಿ. ಪ್ರೆಸ್
ಮೀಟಿಂಗ್ ಹೋದರೆ ಏನಾದರೂ ಗಲಾಟೆ ಆದರೆ ನಾನು ದಡ್ಡ ಅಂತ ಎದ್ದು ನಿಂತು ನಿಲ್ಲಿಸ್ತೇನೆ ಅದನ್ನು. ಅವು ಬಂದು ಆಮೇಲೆ ಕ್ಷಮೆ ಕೇಳೋದು ಇದೆಲ್ಲ ನಡೀತಾ ಇರ್ತದೆ. ಈಗ ಅದು ಇದು ಕಮ್ಮಿ ಮಾಡಿದ್ದೀನಿ. ಅವರು ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂದರೆ, ಒಂದು ಹಂತದಲ್ಲಿ ಈಗ ಗಣೇಶ ಇರಬೇಕಾಗಿತ್ತು ಅಂತ ಯಾರಾದರೂ ಹೇಳ್ತಾರಲ್ಲ, ಅದು ನನ್ನ ಸಾಧನೆ ಅಂತ. ಈಗ ರವಿ ಬೆಳಗೆರೆ ಇರಬೇಕಾಗಿತ್ತು ಅಂತ ಹೌದು, ನಮಗೆ ಅನಿಸಿದ ಎಷ್ಟೋ ದಿನಗಳಿದೆ, ಹೌದಾ? ಅದು ಆತನ ಸಾಧನೆ, ದೊಡ್ಡ ಸಾಧನೆ. ನಂದು ಇನ್ನೂ ಆಗಿಲ್ಲ, ಅದು ಮಾಡಿ ಇಟ್ಕೊಂಡು ಹೋಗ್ಬಿಟ್ಟ. ಅಲ್ಲ ನೀವೆಲ್ಲ ಸಮಕಾಲೀನರೇ ಅಲ್ವಾ? ಹೌದು, ಎಲ್ಲ ಒಟ್ಟಿಗೆ ಇದ್ದಂಥವ್ರು, ಒಟ್ಟಿಗೆ ಒಟ್ಟಿಗೆ ತುಂಬ ತುಂಬ ಎಲ್ಲವುದನ್ನು ಸ್ಟ್ರಗಲ್ ಇಂದ ಹಿಡಿದು ಸಂಯುಕ್ತ ಕರ್ನಾಟಕ ಸಂತೋಷದ ಗುಜ್ಜು ಮಾಡಿ ಒಂದು ದಿವಸ ಇಲ್ಲಿ ಬರ್ತೀನಿ, 10 ಜನ ನಿಂತಿದ್ದಾರೆ ಸ್ಟಾಫ್, ರವಿ ಬೆಳಗೆರೆಗೆ ಕೂತ್ಕೊಂಡಿದ್ದಾರೆ. ನಾನು ನೋಡಿಬಿಟ್ಟು ನನಗೆ ಭಯ ಆಯಿತು, ಆ ಸೀನ್ ನೋಡಿಬಿಟ್ರು, ಏನೋ ಫೈರ್ ಮಾಡ್ತಾರೆ ಏನೋ ಅಂತೇಳಿ ಸೀದಾ ಹೋಗಿ ಬಂದು ಇಲ್ಲೇ ಕೂತ್ಕೊಂಡೆ. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಏನು ರವಿ ಇದು, ಅಲ್ಲಿ ಶ್ಯಾಮರಾಯರು ಮಾಡ್ತಾಯಿದ್ರು, ಇಲ್ಲಿ ಅದನ್ನೇ ಮಾಡ್ತಾಯಿದ್ರು. ತುಂಬ ಇನ್ಫ್ಲೂಯೆನ್ಸ್ ಆಗಿರೋದು ಶ್ಯಾಮರಾಯರ್ದು ಅಲ್ವಾ? ಯಾವಾಗಲೂ ಹೇಳೋರು ಶ್ಯಾಮರಾಯರು. ಮರಿಶ್ಯಾಮರಾಯರು ಅಂತ ಕರೀತಾರೆ. ಅಲ್ಲಿ ಅವರ ಪ್ರತಿಭಟಿಸಿ ಹೊರಗೆ ಬಂದಿದ್ದು, ಹೌದೌದು, ಅವರ ಹಿಂಸೆ ತಾಳಲಾರದೆ ಹೊರಗೆ ಬಂದಿದ್ದು. ಇಲ್ಲಿ ನೀನು ಹಿಂಸೆ ಕೊಡ್ತಿದ್ದೀಯಲ್ಲ, ಅದು ಮ್ಯಾನೇಜ್ಮೆಂಟ್ ಅಂತ ಹೇಳೋದು. ಮ್ಯಾನೇಜ್ಮೆಂಟ್ ಅಂದರೆ ಅದು ಅಂತ. ಹೀಗೆ ಶ್ಯಾಮರಾಯರು ಏನು ಮಾಡ್ತಾಯಿದ್ರೋ ಅದು ಪಕ್ಕಾ ಕರೆಕ್ಟ್ ಅಂತ ಈಗ ಅನಿಸಿದ್ದ ನನಗೆ, ಈ ಮ್ಯಾನೇಜ್ಮೆಂಟ್ ತೊಗೊಂಡ ಮೇಲೆ. ಅದನ್ನು ಪಾಠ ಮಾಡ್ತಾ ಇದ್ದವರಿಗೆ ಅಂತ. ನಮಸ್ಕಾರ ಸ್ವಾಮಿ, ನಾನು ಬರ್ತೀನಿ ಆಗಿದ್ದೆ ಅಂತ ಇದ್ದೋದೆ. ಕರಿತಾ ಇದ್ದು ನಿವೇದಿತಾ ಆಂಟಿ ಕರಿತಾ ಇದ್ದು, ನೀವು ಮರಿಶ್ಯಾಮರಾಯರು ಮರಿಶ್ಯಾಮರಾಯರು. ಎಸ್, ನಿವೇದಿತಾ ನಾವು ಒಟ್ಟಿಗಿದ್ದೀವಲ್ಲ. ಹೌದು, ಕರೆಕ್ಟ್. ಎಸ್, ಇಲ್ಲಿಗೆ ನಮ್ಮ ಮಾತುಕತೆಯನ್ನು ಮುಗಿಸ್ಕೊಂಡು ಆಲ್ಮೋಸ್ಟ್ 2 ಗಂಟೆ ಮಾತಾಡಿದ್ದೀವಿ. ಥ್ಯಾಂಕ್ ಯು.